वेंकटनाथार्यः वेदान्ताचार्यवर्यो मे सन्निधत्तां सदा रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकम् लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुग्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ. ವಿಡಿಯೋ ಆಫ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲರೂ. கருவிருத்த குழி நீத்த பின் காம கடுங்குழி விழுந்து உருவிரத்தம் புக்குழுருவி உயிரின் பொருள்களுக்கு ஒரு விரத்தம் புகுதாமல் உருகையற்கோன் உரைத்த திருவிரத்தோரடி கத்திரீர் ತಿರುನಾಟಹತ್ತೆ. ಎಲ್ಲರಿಗೂ ನಮಸ್ಕಾರ. 24ನೇ ಹಾಡು ಅಲ್ಲಿಂದ ಹೇಳ್ಕೋಬೇಕಾಗಿತ್ತು ನಾವು. ಯಾರಾದ್ರೂ ಒಬ್ರು ಫಾಲೋ ಮಾಡಿ. ಪವಿತ್ರ ಫಾಲೋ ಮಾಡ್ಕೊಳ್ತೀವಿ. இயல்வாயின வஞ்சனோய் கொண்டு நமஸ்காரம். வஞ்சனோய் கண்டு கொண்டு உலாவும் ஓரோ குடங்கை ಸರಿಯಾಗಿ ಕೇಳಿಸ್ತಾ ಇಲ್ಲ ಪವಿತ್ರ ನಿಮ್ದು. ಕರೆಕ್ಟಾಗಿ ಕೂತ್ಕೊಳ್ಳಿ, ಎಲ್ಲ ಸಿಗ್ನಲ್ ಇರೋ ಕಡೆ. கயல் பாய்வன பெருநீர் கண்கள் தம்மொடும் கயல் பாய்வன பெருநீர் கண்கள் தம்மொடும் குன்றமொன்றால் புயல் வாயின நிறை காத்த புள்ளூர்தி கள்ளூரும் துழாய். குன்றமொன்றால் புயல் வாயின நிறை காத்த புல்வூரூதி கள்ளூரும் துழாய். புள்ளூருதி ಅಲ್ಲ, புள்ளூர்தி. ஊர்தி. குன்றமொன்றால் புயல் வாயின நிறை காத்த புல் ஊர்தி கள்ளூரும் துழாய். புயல்வாய் மலர்மேல் புயல்வாய் மலர்மேல் மனத்தொடெண்ணாம் கொல்லம் கோல் வளைக்கே. மனத்தொடு எண்ணாம் கொல்யம் கோல் வளைக்கே. இயல்வாயின வஞ்சனோய் கொண்டு உலாவும் ஓரோ குடங்கை கயல் பாய்வன பெருநீர் கண்கள் தம்மொடு குன்றமொன்றால் புயல் வாயின நிறை காத்த புள்ளூர்தி கள்ளூரும் துழாய். புயல்வாய் மலர்மேல் மனத்தொடு எண்ணாம் கொல்லம் கோல் வளைக்கே. இயல்வாயின வஞ்சனோய் கொண்டு உலாவும் ஓரு குடங்கை உலாவும் ஓரோ குடங்கை கயல் பாய்வன பெருநீர் கண்கள் தம்மொடும் குன்றமொன்றால் புயல் வாயின நிறை காத்த ஊர்தி கள்ளூரும் துழாய். கொள்வாய் மலர் மேல் மனத்தொடு ಎನ್ನಾಂಕೊಳ್ ಎಂಕೋಳ್ ಬಳಕೆ. ಒಂದ್ ಕಡೆ ನಿಮ್ಗೆ ಅಷ್ಟು ದೊಡ್ಡದಾಗ ಬರಲ್ಲ, ಇಲ್ಲಿ ಹೇಳ್ತೀನಿ ನೋಡಿ. இயல்வாயின வஞ்சனோய் கொண்டு உலாவும் ஓரோ குடங்கை
கயல் பாய்வன பெருநீர் கண்கள் தம்மொடு குண்டம் ஒன்றால் புயல் வாயின நிறை காத்த புள்ளூர்தி கள்ளூரும் துழாய் புயல் வாய் மலர் மேல் மனத்தொடெல்லாம் கொல்லம் போல் வளைக்கே. இயல்வாயினார் வஞ்சநோய் கொண்டு உலாவும் ஓரோ குடங்கை கயல் பாய்வன பெருநீர் கண்கள் ஓரோ குடங்கை ಅಲ್ಲಿ அல்லங்க சரி. ஓரோ குடங்கை கயல் பாய்வன பெருநீர் கண்கள் தம்மொடும் குன்றமொன்றால் புயல் வாயின நிறை காத்த புள்ளூர்தி கள்ளூரும் துழாய் புயல்வாய் மலர் மேல் மனத்தொடு என்னாங்கொள் எங்கோல் வளைக்கே. ಇಲ್ಲಿ ಈ ಹಾಡು ಹೋದು ಇದ್ರಲ್ಲಿ ಇದ್ರಲ್ಲೇ ಹಾಡು ಹೇಳ್ಕೊಂಡಿದ್ವಿ 24ನೇದು. ಬಟ್ ಇದ್ರಲ್ಲಿ ಅರ್ಥ ವಿಶೇಷಗಳು ತುಂಬಾ ಇದೆ ಅಂತ ಹೇಳ್ಬಿಟ್ಟು ಇವತ್ತಿಗೆ ಇಟ್ಕೊಂಡ್ಬಿಟ್ಟಿದೆ. ಮತ್ತೆ ನಾಯಕಿ ಈ ಶೇರ್ತಿ ಅಂತ ಹೇಳ್ತಾರಲ್ಲ, ನಾಯಕನ ಜೊತೆಗೆ ಸೇರೋದು ಮತ್ತೆ ವಿಶ್ಲೇಷಣೆ ಆಗೋದು. ಈ 100 ಹಾಡಲ್ಲಿ 75ರಲ್ಲಿ ಅದೇನೆ, ನಾಯಕಿ ಬೇರ್ಪಡ್ತಾರೆ, ದುಃಖ ಪಡೋದು. ಯಾಕೆ ಇದನ್ನೇ ಅವಾಗ್ಲೇ ಹೇಳ್ತಾ ಇರ್ತಾರೆ ಅಂತ ಹೇಳಿದ್ರೆ, ನಾವೆಲ್ಲಾನು ಜೀವಾತ್ಮರು ಬದ್ಧ ಚೇತನರೆಲ್ಲಾನು ಭಗವಂತನನ್ನ ಬಿಟ್ಟಿದೀವಿ. ಆ ಬಿಟ್ಟಿರೋ ವಿರಹವನ್ನ ತಾವು ಕೂಡ ಇಲ್ಲಿಗೆ ಬಂದಿದಾರಲ್ಲ ಅವತಾರ ಮಾಡ್ಕೊಂಡು, ನಮ್ಮಳ್ವಾರ ಅವ್ರಿಗೆ ಇಷ್ಟನೇ ಇಲ್ಲ. ಆದ್ರೆ ಭಗವಂತನ ಆಜ್ಞೆ ಆದ್ರಿಂದ ಬಂದಿದ್ದಾರೆ. ಅವ್ರಿಗೆ ಇಷ್ಟು ಒಂಚೂರು ಇಷ್ಟ ಇಲ್ಲ. ಯಾರಿಗೆ ಇಷ್ಟ ಇರುತ್ತೆ ಹೇಳಿ? ಸೌಖ್ಯವಾಗಿ ವೈಕುಂಠದಲ್ಲಿ ಇದ್ರೆ ನೀವು ಹೋಗಿ ಭೂಲೋಕದಲ್ಲಿ ಇದ್ಬಿಟ್ಟು ಬನ್ನಿ ಅಂದ್ರೆ ಇದೆಲ್ಲ ಒಳ್ಳೆ ಒಂಥರ ಸ್ಲಮ್ ತರ ಇರುತ್ತೆ. ಇದಕ್ಕೆ ಬರಕ್ ಇಷ್ಟ ಆಗಲ್ಲ. ಯಾಕಂದ್ರೆ ಇಲ್ಲೆಲ್ಲ ಕಳ್ಳ ಕಪಟ, ಸುಳ್ಳು, ಮೋಸ, ದಗ. ಅದು ಕಲಿಯುಗದಲ್ಲಿ. ಬೇರೆ ಯಾವ್ದಾನ ಯುಗದಲ್ಲಿ ಬಂದಿದ್ರಾದ್ರೂ ಸ್ವಲ್ಪ ಪರವಾಗಿಲ್ಲ, ಜನರಿಗೆ ಕೆಲವು ವ್ಯಾಲ್ಯೂಸ್ ಇದೆ ಅಂತ ಅನ್ಕೋಬಹುದು. ಕಲಿಯುಗದಲ್ಲಿ ಬಂದ್ರೆ ಎಲ್ಲಾರು ಹೀಗೆ ಇರೋದು ನೋಡಿದ್ರೆ ಬೇಸರ ಆಗತ್ತೆ. ಇವ್ರಿಗೆಲ್ಲ ಏನ್ ಹೇಳಿದ್ರೆ ತಾನೇ ಇವರೆಲ್ಲ ಉದ್ಧಾರ ಆಗ್ತಾರೆ ಅಂತ ಇನ್ನೂ ಬೇಜಾರಾಗತ್ತೆ. ಹಾಗಿರ್ಬೇಕಾದ್ರೆ ಭಗವಂತ ಇವರು ಧ್ಯಾನ ಮಾಡ್ತಾ ಇದ್ದಾಗ ಒಂದೊಂದ್ಸತಿ ಸಿಕ್ಕದಂಗ ಆಗತ್ತೆ. ಆದ್ರೆ ಬಾಹ್ಯ ಸದೃಶವಾಗಿ ಅವ್ರಿಗೆ ಇನ್ನೂ ಭೇಟಿಯಾಗಿಲ್ಲ. ಆ ದುಃಖ ಅವ್ರಿಗೆ ತುಂಬಾ ಇದೆ. ಮತ್ತೆ ಭಗವಂತ ಹೇಳಿದಾನೆ 1000 ಹಾಡು ಬರ್ದ್ಬಿಟ್ಟೆ ಬರ್ಬೇಕು ನನ್ ಮೇಲೆ ಅಂತ ಬೇರೆ ಹೇಳಿದ್ದಾರೆ. ಅದಕ್ಕೆ ಅವ್ರಿಗೆ ಅವಸರವಾಗಿ 600 ಬರ್ದ್ಮೇಲೆ ಬಂದ್ಬಿಡ್ಲಾ ಅಂತ ಕೇಳ್ತಾರೆ. ಅವಾಗ್ಲೂ ಬೇಡ ಅಂತಾರೆ. ಆಮೇಲೆ 800 ಬರ್ದ್ಮೇಲೆ ತಿರ್ಗು ಕೇಳ್ತಾರೆ, ಆಯ್ತಾ ಬರ್ಲಾ ಅಂತ. ಇಲ್ಲ 1000 ಬರಿಬೇಕು ಅಂತ ಹೇಳ್ತಾರೆ. 1000 ತನ್ನ ಮೇಲೆ ಹಾಡು ಬರಿಬೇಕು ಅಂತ ಭಗವಂತ ಕೇಳ್ತಾ ಇಲ್ಲ. ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ ಇದು ಅಷ್ಟು ಹೇಳ್ತಾ ಇದ್ರೆ, ಅಷ್ಟು ಇದು ಉಪದೇಶ ಮಾಡಿದ್ರೆ ಇನ್ನೊಂದಷ್ಟು ಜನ ಯಾರಾದ್ರೂ ಬಂದು ಮೋಕ್ಷಕ್ಕೆ ಅಧಿಕಾರಿಗಳು ಸಿಗ್ತಾರ ಅಂತ ಭಗವಂತನ ಆಸೆ ಅಷ್ಟೇನೆ, ಬೇರೆ ಏನಿಲ್ಲ. ತಮ್ಮನ್ನ ಹೊಗಳಬೇಕು. ನಿತ್ಯಸೂರಿಗಳು ಅನಂತ ಕೋಟಿ ನಿತ್ಯಸೂರಿಗಳು ಇದ್ದಾರೆ ಅಲ್ಲಿ. ದಿನ ಸಾಮಗಾನ ಮಾಡೋರು ಇದ್ದಾರೆ. ಭಗವಂತನಿಗೇನು ಅದ್ರಲ್ಲೇನು ಕ್ಷಾಭ್ಯ ಇಲ್ಲ. ಆದ್ರೆ ಇನ್ನೂ ಸ್ವಲ್ಪ ನಿಧಾನಕ್ಕೆ ಬಂದ್ರೆ ನಮ್ಮಾಳ್ವಾರು ಅವ್ರು ಇನ್ನೊಂದಷ್ಟು ಜನ ಶಿಷ್ಯರು ಮೋಕ್ಷಕ್ಕೆ ಬರ್ಬೋದೇನೋ, ಇನ್ನೊಂದಷ್ಟು ಜನ ಫಾಲೋವರ್ಸ್ ಸಿಗ್ತಾರೆ ಅಂತ ಆಸೆ ಅಷ್ಟೇನೆ. ಇಯಲ್ವಾಯಿನ ಅಂದ್ರೆ ಇಯಲ್ವ ಅಂತ ಹೇಳಿದ್ರೆ ಪ್ರಾಕೃತಿಕವಾಗಿ ಉಂಟಾಗಿದ್ದು, ಅಂದ್ರೆ ನ್ಯಾಚುರಲ್ ಆಗಿ, ಅರ್ಧ ಸಹಜವಾಗಿ ಸ್ತ್ರೀ ಪುರುಷನಲ್ಲಿ ಹೇಗೆ ಇದು ಸಂಬಂಧದಲ್ಲಿ ಹೇಗೆ ಅಟ್ರಾಕ್ಷನ್ ಉಂಟಾಗುತ್ತೋ ಆ ತರ ಸ್ವರೂಪದಲ್ಲೇನೆ ಜೀವಾತ್ಮಕ್ಕೂ ಭಗವಂತನಿಗೂ ಅವನು ಪುರುಷ ಇದರಲ್ಲಿ ಇದ್ದಾನೆ, ಅವನ ಸ್ಥಾನದಲ್ಲಿದೆ. ಎಲ್ಲರೂ ಸ್ತ್ರೀಯ ಸ್ಥಾನದಲ್ಲಿ ಎಲ್ಲ ಇದ್ರಲ್ಲೂ ಇದ್ದಾರೆ. ಎಲ್ಲ ಬದ್ಧಚೇತನರು, ಎಲ್ಲ ಜೀವಾತ್ಮರು ಸ್ತ್ರೀ ಪ್ರಾಯರು ಅಂತ ನಾವು ಹೇಳಿದೀವಲ್ಲ, ಆತರ ಅವರು ಸ್ತ್ರೀ ಇದ್ರಲ್ಲಿದೆ. ಇದಕ್ಕೆ ಈ ಸಂಬಂಧ ಇರ್ಬೇಕಾದ್ರೆ, ಈ ತರ ರಿಲೇಷನ್, ಈ ತರ ಸಂಬಂಧ ಇದ್ದಾಗ ಅಟ್ರಾಕ್ಷನ್ ಪ್ರಾಕೃತಿಕ, ನ್ಯಾಚುರಲ್. ಮತ್ತೆ ಬೇರೆ ಆದಾಗ ದುಃಖ ಆಗೋದು ನ್ಯಾಚುರಲ್, ಅದು ಪ್ರಾಕೃತಿಕನೇ. ಅದಕ್ಕೆ ಇಯಲ್ವಾನ ಅಂತ ಸಾಧಾರಣವಾಗಿ ಒಂದು ಸ್ತ್ರೀ ಪುರುಷರಲ್ಲಿ ವಿಶ್ಲೇಷಣೆ ಆದ್ರಾಗ ದುಃಖ ಹೇಗಾಗತ್ತೋ ಅದೇ ಇಯಲ್ವಾಯಿನ ಅಂತ. ವಂಜನೋಯ್ ಕೊಂಡು ಅಂತ. ವಂಜನೋಯ್ ಅಂತ ಹೇಳಿದ್ರೆ ಇದೊಂಥರ ವಿಚಿತ್ರವಾದ ಕಾಯಿಲೆ. ಮೇಲ್ ನೋಡಕ್ಕೆ ಪರೀಕ್ಷೆ ಮಾಡಿದ್ರೆ ನಾಡಿ ಹಿಡಿದು ಸ್ಟೆಥೋಸ್ಕೋಪ್ ಹಿಡ್ಕೊಂಡು ಎಲ್ಲ ನೋಡಿದ್ರೆ ಏನು ಕಾಯಿಲೆ ಗೊತ್ತಾಗಲ್ಲ. ಆದ್ರೆ ಕಾಯಿಲೆ ಇದೆ. ಏನಂದ್ರೆ ವಂಜನೋಯ್. ಇದು ನಮ್ಮನ್ನೇ ಏಮಾರ್ಸೋಂತ ನೋಯ್. ಏನಪ್ಪಾ ಅಂತ ಹೇಳಿದ್ರೆ ಭಗವಂತನ ಮೇಲೆ ಪ್ರೀತಿ ಬಂದಾಗ, ಭಗವಂತನ ಮೇಲೆ ಭಕ್ತಿ ಬಂದಾಗ, ಭಗವಂತನ ಮೇಲೆ ಪರಮ ಭಕ್ತಿ ಬಂದ್ಬಿಟ್ಟಾಗ ಅದು ವಂಜನೋಯ್. ಇಲ್ಲಿ ವಂಜನೋಯ್ ಅನ್ನೋದು ಪರಮ ಭಕ್ತಿಗೆ.
ಹಾಗೂ ಇನ್ನೊಂದ್ ಕಡೆ ಎಲ್ಲ ವಂಜನೋಯ್ ಅಂತ ಹೇಳ್ಬೇಕಾದ್ರೆ ಸಂಸಾರದಲ್ಲಿ ಇರೋದೇ ನೋಯ್ ಅಂತ. ಅದು ನೋಯ್ ಅಂತ ನಾವು ನೋಡಿದಾಗ ಸಂಸಾರದಲ್ಲಿ ಬಂದಿರೋದೇನೆ ಒಂದು ಕಾಯಿಲೆ. ಅದು ಬರೋದು ಹೋಗೋದು ಬರೋದು ಹೋಗೋದು ಒಂದು ಜಾಡ್ಯ ಕ್ರಾನಿಕ್ ಡಿಸೀಸ್ ಆಗ್ಬಿಟ್ಟಿದೆ. ಇವಾಗ ಬರ್ತೀವಿ ಮತ್ತೆ ಈ ಜನ್ಮ ಮುಗಿದ್ರೆ ತಿರ್ಗಾ ಇನ್ನೊಂದು ಜನ್ಮ ತಗೊಳ್ಳೋದು, ಅದು ಕ್ರಾನಿಕ್ ಡಿಸೀಸ್. ಅದೇ ತರನೇ ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಅಂತ. ಅದು ಒಂದು ನೋವಾದ್ರೆ ಇಲ್ಲಿ ಬಂದು ಇದು ವಂಜನೋಯ್ ಅಂತ ಹೇಳಿದ್ರೆ ಪರಮ ಭಕ್ತಿಯಾಗಿ ಭಗವಂತ ಇನ್ನು ಸಿಗದೆ ಹೋದ್ರೆ ಅದು ಅವಾಗ ವಂಜನೋಯ್. ಅದಕ್ಕೆ ಇದು ಹೇಳ್ತಾರೆ. ಉಲಾವ್ ಅಂತ ಹೇಳಿದ್ರೆ ಈ ಇದಕ್ಕೆ ಪಿರಿವಾಟ್ರಾಮಯ್ ಅಂತ ಹೇಳ್ತಾರೆ. ಇದು ಉಲಾವ್ ಅಂತ ಹೇಳಿದ್ರೆ ಸುಮ್ನೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹೆಜ್ಜೆ ಹಾಕೋದು. ಈ ಹೆಜ್ಜೆ ಹಾಕೋದಂದ್ರೆ ಏನೋ ಬೇಸರದಿಂದ ಅಥವಾ ಯಾರದೋ ಮನಸ್ಸಲ್ಲಿ ಚಿಂತೆ ಮಾಡಿಕೊಂಡು ಆ ಕಡೆ ಈ ಕಡೆ ಓಡಾಡೋದು, ಶತಪಥ ಅಂತಾರಲ್ಲ ಆತರ ಓಡಾಡೋದು. ಇದು ಯಾಕೆ ಅಂತ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ಇದನ್ನ ಪ್ಯಾಂಕ್ಸ್ ಆಫ್ ಸೆಪರೇಷನ್ ಅಂತ ಹೇಳ್ತಾರೆ. ಆಗ ಇಬ್ರು ಪ್ರಿಯಕರನು ಪ್ರೇಯಸಿನೋ ಅವರಿಬ್ರು ಬೇರೆ ಆದ್ರೆ ಅವರಿಬ್ರಲ್ಲೂ ಒಂಥರ ದುಃಖ ಇರುತ್ತೆ. ಇದು ಯಾವ್ದು ಜ್ವರ ಅಥವಾ ಏನು ಕಾಯಿಲೆ ಅಂತಲ್ಲ, ಸೈಂಟಿಫಿಕ್ ಆಗಿ ಕಾಯಿಲೆ ಇಲ್ಲ, ಆದ್ರೆ ಭಾವುಕವಾಗಿ ಅವರಿಬ್ರಿಗೂ ಒಂಥರ ಪಿರಿವಾಟ್ರಾಮಯ ಅಂತ ಹೇಳ್ತಾರೆ ಇದನ್ನ ತಮಿಳಲ್ಲಿ. ಅದು ಪ್ಯಾಂಕ್ಸ್ ಆಫ್ ಸಪರೇಷನ್, ಅದು ವಿರಹ. ಆ ವಿರಹ ಇರತ್ತೆ. ಈ ವಿರಹನೇ ಈ ಕಾರಣ ಈ ಉಲಾವಕ್ಕೆ. ಹಾಗೆ ಶತಪಥ ಅಂತ ಓಡಾಡೋದು, ದಿಕ್ಕಿಲ್ಲದೆ ಎಲ್ಲೋ ಒಂದ್ ಕಡೆ ಓಡಾಡೋದು, ಸುಮ್ನೆ ಓಡಾಡ್ತಾ ಇರೋದು, ಏನೋ ಚಿಂತೆ ಮಾಡೋದು ಅಂತ. ಓರೋ ಕುಡಂಗೈ. ಕುಡಂಗೈ ಅಂತ ಹೇಳಿದ್ರೆ ಬಟ್ಲು ಕಣ್ಣು ಅಂತ. ಈ ಭಗವಂತ ಎಲ್ಲಿ ಹೋದ ಅಂತ ಹುಡ್ಕೋದು, ಆ ಕಡೆ ಈ ಕಡೆ ಒಳ್ಳೆ ಹರಿಣಾಕ್ಷಿ ಅಂತ ಹೇಳ್ತಾರಲ್ಲ ಆತರ ಜಿಂಕೆ ತರ ಕಣ್ಣು ಚಂಚಲವಾಗಿ ಬಟ್ಲ ಸೈಜಲ್ಲಿ ಇದೆ, ದೊಡ್ಡದಾಗಿ ಯಾಕೆ ಸೈಜ್ ಆಯ್ತು ಕಣ್ಣು ಅಂದ್ರೆ ಎಲ್ಲಿದ್ದಾನೆ ಭಗವಂತ ಅಂತ ನೋಡೋದು ಒಂದು, ಎಲ್ಲಿದ್ದಾನೆ ಯಾರಾದ್ರೂ ನೋಡ್ಬಿಡ್ತಾರ ನಾನು ಹೀಗೆಲ್ಲ ಆಡ್ತಾ ಇರೋದು ಅಂತ ನೋಡೋದು ಒಂದು. ಏನಾದ್ರೂ ತಪ್ಪು ಮಾಡ್ತಾ ಇದ್ರೆ ಗಿಲ್ಟಿ ಅನ್ಸತ್ತಲ್ಲ, ಅವಾಗ ಈ ತರ ಯಾರಾದ್ರೂ ನೋಡ್ತಾ ಇದಾರೇನೋ ಅಂತ ಅನ್ಸುತ್ತೆ. ನೋಡ್ತಾ ಇದ್ದೆ ಗಾಬರಿ, ನಾನು ಹೀಗೆಲ್ಲ ಮಾಡ್ತಾ ಇರೋದು. ಆಗಿನ ಕಾಲಕ್ಕೆ ಆ ತರ ಒಂದು ತುಂಬಾ ವಿಶೇಷವಾಗಿ ಎಲ್ರು ಹೆದರ್ಕೋತಾ ಇದ್ರು, ಸಮಾಜಕ್ಕೆ ಹೆದರ್ಕೊಳ್ತಾ ಇದ್ರು. ಯಾರಾದ್ರೂ ನೋಡ್ಬಿಟ್ರೆ ಏನ್ ಅನ್ಕೊಳ್ತಾರೋ ಅಂತ ಆತರ ಆ ಕಡೆ ಈ ಕಡೆ ನೋಡ್ತಾ ಇದ್ರಂತೆ. ಇದು ದೊಡ್ಡ ಕಣ್ಣುಗಳಿಂದ ಬಟ್ಲ ಕಣ್ಣಿಂದ ನೋಡ್ತಾ ಇದ್ರು. ನಾವು ಇದ್ರಲ್ಲೂ ನೋಡ್ತೀವಿ, ಇಲ್ಲಿ ತಿರುಪಾವೆಲ್ಲ ಏರಾಂತ ಕಣ್ಣಿ ಯಶೋದೆ ಅಂತ. ಏರಾಂತ ಕಣ್ಣಿ ಅಂತ ಹೇಳಿದ್ರೆ ಅವನು ತುಂಬಾ ತುಂಟ, ಕಣ್ಣೇ ಕಾವಲಾಗಿ ನೋಡ್ಕೋಬೇಕು ಅಂತ ಹೇಳ್ತಾರಲ್ಲ ಆತರ ದೊಡ್ಡ ಕಣ್ಣನ್ನು ಅಗಲಿಸ್ಕೊಂಡು ನೋಡ್ತಾಳಂತೆ. ಒಂದು ಕಾರಣ. ಇನ್ನೊಂದು ಅಷ್ಟು ಸುಂದರವಾಗಿದ್ದ ಕೃಷ್ಣ ಅಂತ ಎಷ್ಟು ನೋಡಿದ್ರು ಸಾಲದು, ಕಣ್ಣನ್ನು ಅಗಲ ಮಾಡಿ ನೋಡ್ತಾಳಂತೆ. ಫುಲ್ ಕಣ್ಣು ತುಂಬಾ ತುಂಬಿಸ್ಕೋಬೇಕು ಅವನು ಅಂತ ಕಣ್ಣನ್ನು ಅಗಲ ಮಾಡಿ ನೋಡ್ತಾಳಂತೆ. ಆತರ ಏರಾಂತ ಕಣ್ಣು. ಇಲ್ಲಿ ಬಟ್ಲ ಕಣ್ಣು ಅಂತ ಹೇಳಿದ್ರೆ ಕಣ್ಣನ್ನ ದೊಡ್ಡದಾಗಿ ಇಟ್ಕೊಂಡು ಆ ಕಡೆ ಈ ಕಡೆ ನೋಡೋದು, ಗಾಬರಿಯಿಂದ ನೋಡೋದು, ಯಾರಾದ್ರೂ ತನ್ನ ನೋಡ್ಬಿಡ್ತಾರ ಅಂತ. ಪೂರಿ ಜಗನ್ನಾಥ್ಗೆ ಬರೀ ಕಣ್ಣೆ ಒಂದು ದೊಡ್ಡದಾಗಿ ಇಟ್ಟಿದ್ದಾನೆ. ನೋಡಿದ್ರ ನೀವು ಅದು ಬೇರೆ ವಿಗ್ರಹವು ಇದರಲ್ಲಿ ಮರದಲ್ಲಿ ಮಾಡಿರುವಂತ ಬೇರೆ ವಿಗ್ರಹ ಅದು, ಅದೇ ಇದು ಮೂಲ ವಿಗ್ರಹ. ಅದು ಕಣ್ಣು ಪ್ರಧಾನವಾಗಿದೆ. ಕಣ್ಣು ಯಾಕಪ್ಪ ಅಂತಂದ್ರೆ ಭಗವಂತನ ಕಣ್ಣು ಇಲ್ಲದೆ ಇರೋ ಈ ಜಾಗನೇ ಇಲ್ಲ ಅಂತ, ಎಲ್ಲ ಕಡೆ ಇದೆ ಅಂತ. ಹಿ ಕ್ಯಾನ್ ಸಿ, ಹಿ ಕ್ಯಾನ್ ಪರ್ವೇಡ್ ಎವ್ರಿಥಿಂಗ್. ಒಳಗೂ ಹೊರಗೂ ಎಲ್ಲಾ ವಸ್ತುನಲ್ಲೂ ಇರೋದ್ರಿಂದ ಅವನ ಕಣ್ಣು ಎಲ್ಲ ಕಡೆ ಇದೆ ಅಂತ. ಸಹಸ್ರಾಕ್ಷ ಅಂತ ಹೇಳ್ತಾರೆ. ಸಹಸ್ರಾಕ್ಷ ಅಂದ್ರೆ 1000 ಕಣ್ಣು ಅಂತಲ್ಲ ಅರ್ಥ, ಅನ್ಲಿಮಿಟೆಡ್ ಕಣ್ಣು. ಎಲ್ಲಿ ಬೇಕಾದ್ರೆ ಎಲ್ಲೋ ಒಂದು ನೂಕನ್ ಕಾರ್ನರ್ ಎಲ್ಲೋ ನೋಡಿದ್ರು ಅಲ್ಲೂ ಒಂದು ಯಾವುದೋ ಒಂದು ಸಣ್ಣ ಕೀಟ ಎಲ್ಲೋ ಹೊರಿತಾ ಇರುತ್ತೆ, ಒಂದು ಇರುವೆ ಹೋಗ್ತಾ ಇರುತ್ತೆ, ಅಲ್ಲೂ ಭಗವಂತ ಇದ್ದಾನೆ, ಅದ್ರೊಳಗೂ ಇದ್ದಾನೆ, ಹೊರಗಡೆ ಇದ್ದಾನೆ ಅಂತ ಹೇಳ್ತೀವಲ್ಲ ಆತರ. ಹಾಗೆ ಅವನ ಕಣ್ಣು ಅಲ್ಲಿ ಇರುತ್ತೆ, ಭಗವಂತನ ಕಣ್ಣು ದೊಡ್ಡದಾಗಿರುತ್ತೆ. ಇಲ್ಲಿ ಓರೋ ಕುಡಂಗೈ ಅಂದ್ರೆ ಬಟ್ಟಲ್ಗೈ ಅಂತ ಅರ್ಥ. ಅರ್ಥ ಆದ್ರೆ ಇದು ಏನಂದ್ರೆ ಈ ಕಣ್ಣುಗಳಿಗೆ ಹೋಲಿಕೆ. ಆತರ ದೊಡ್ಡದಾಗಿತ್ತು, ಅವಳು ಕಣ್ಣಲ್ಲಿ ಆತಂಕ ಇತ್ತು ಅಂತ. ಆತಂಕ ಏನಪ್ಪಾ ಅಂದ್ರೆ ಮತ್ತೆ ಯಾವಾಗ ಭಗವಂತ ಬರ್ತಾನೋ, ಇದೆಲ್ಲ ನಾವು ಸೀನು ಹಾಗೆ ಊಹಿಸ್ಕೋಬೇಕು. ಮತ್ತೆ ಯಾವಾಗ ಭಗವಂತ ಬರ್ತಾನೋ, ಯಾವಾಗ ಸಿಗ್ತಾನೋ ಅಂತ ಒಂದು ಯೋಚನೆ ಹಾಗಿರೋದು. ಇನ್ನೊಂದು ಯಾರಾದ್ರೂ ನನ್ನ ನೋಡ್ಬಿಡ್ತಾ ಇದಾರಣ, ಇವನು ಕಾಯ್ತಾ ಇರೋದು ಅಂತ ಅದೊಂದು ಗಾಬರಿ. ಆತಂಕದಿಂದ ದೊಡ್ಡದಾಗಿ ಮಾಡ್ಕೊಂಡು ಆಚೆ ಈಚೆ ನೋಡ್ತಾ ಆ ಕಡೆ ಈ ಕಡೆ ಓಡಾಡೋದು, ಉಲಾವೋದು ಅಂತ. ಈ ಉಲಾವ್ ಅಂತ ಹೇಳಿದ್ರೆ ಈ ಓಡಾಡೋ ವಿಷಯಕ್ಕೆ ಹೇಳ್ತಾರೆ. ಈ ರಾಮಾಯಣದಲ್ಲಿ ಒಂದು ಸಂಗತಿಯನ್ನ ನಮ್ಗೆ ತೋರಿಸ್ಕೊಡ್ತಾರೆ ವ್ಯಾಖ್ಯಾತಕಾರರು. ಯಾವ್ದು ಅಂತ ಹೇಳಿದ್ರೆ, ಬರ್ತಾ ಇದ್ದಾನಲ್ಲ ಅವನು ಬೆಳಗಿನ ಜಾವ ನಂದಿ ಗ್ರಾಮದಲ್ಲೇ ಇರೋದು. ಬೆಳಗಿನ ಜಾವ ಸರಿಯೂ ನದಿಗೆ ಬರ್ತಾ ಇದ್ನಂತೆ ಸ್ನಾನ ಮಾಡಕ್ಕೆ. ಕೆಲವ್ರು ಹೇಳ್ತಾರೆ, ನಾವು ಹೋದಾಗ ಯಾರೋ ಒಬ್ರು ಗೈಡು ಅಲ್ಲೇ ನಂದಿ ಗ್ರಾಮದಲ್ಲೇ ಒಂದು ದೊಡ್ಡ ಕೊಳ, ಸರಿಯೂ ನದಿಯಿಂದ ಅಂಡರ್ ಗ್ರೌಂಡ್ ಇಂದ ನೀರಲ್ಲಿ ಬಂದು ಒಂದು ದೊಡ್ಡ ಕೊಳ ಆಗಿದೆ, ಇಲ್ಲೇ ಸ್ನಾನ ಮಾಡ್ತಾ ಇದ್ದ ಅಂತ. ಒಟ್ನಲ್ಲಿ ಅವನು ಬೆಳಗಿನ ಜಾವ ಅಂದ್ರೆ ಇನ್ನು ಬ್ರಾಹ್ಮಿ ಮುಹೂರ್ತ ಶುರು ಆಗಕ್ ಮುಂಚೆನೆ ಹೋಗಿ ಸ್ನಾನ ಮಾಡ್ತಾ ಇದ್ದ ಅಂತ.
ಕಾರಣ ಏನಪ್ಪಾ ಅಂದ್ರೆ ಅದು ಎಲ್ಲರಿಗೂ ಗೊತ್ತು. ಯಾಕಂದ್ರೆ ಅವನು ಸ್ನಾನ ಮಾಡ್ತಾ ಇರುವಾಗ ನೋಡ್ಬಿಟ್ಟು ಯಾರಾದ್ರು ಇವನೇ ಭರತ, ಇವನಿಂದಲೇ ಪಾಪ ರಾಮ ಕಾಡಿಗೆ ಹೋಗ್ಬೇಕಾಯ್ತು, ಇವ್ರ ಅಮ್ಮನೇ ವರ ಕೇಳಿದ್ರು ಅಂತ ಯಾರಾದ್ರೂ ಬೊಟ್ಟು ಮಾಡಿ ಅವನ ಕಡೆಗೆ ತೋರಿಸ್ಬಿಟ್ಟು ಮಾತಾಡ್ಬಿಟ್ರೆ ಅಲ್ಲೇ ಭರತನ ಜೀವ ಹೋಗ್ಬಿಡ್ತಾ ಇತ್ತಂತೆ. ಅದಕ್ಕೋಸ್ಕರ ಅವನು ತುಂಬಾ ಹುಷಾರಾಗಿ ಆತರ ಯಾರು ಮಾತಾಡೋರು ಎದುರುಗಡೆ ಸಿಗದೆ ಇರೋ ತರ ಬೇಗಿನ ಜಾವ ಇನ್ನು ಪೂರ್ತಿ ಬೆಳಕಾಗೋಕ್ ಮುಂಚೆನೆ ಬಂದು ಅಲ್ಲಿ ಸ್ನಾನ ಮಾಡ್ಕೊಂಡು ಹೊರಟೋಗ್ತಾ ಇದ್ದ ಅಂತ. ಕಾರಣ ಏನಪ್ಪಾ ಅಂದ್ರೆ ಇವ್ನು ಸತ್ತೋಗ್ಬಿಡ್ತಾನೆ ಅಂತ ಏನಾದ್ರು ಹೆದರಿಕೆನಾ ಅಂದ್ರೆ ಇಲ್ಲ. ಯಾಕಂದ್ರೆ ಭರತ 14 ವರ್ಷ ನಾನು ರಾಜ್ಯಭಾರ ಚೆನ್ನಾಗಿ ಮಾಡಿ ಕಾಪಾಡ್ಕೊಡ್ತೀನಿ, ಕಾಡಲ್ಲಿ ನೀನು ವನವಾಸ ಮುಗಿಸ್ಕೊಂಡು ಬಾ, ನೀನ್ ಬರೋಷ್ಟೊತ್ತಿಗೆ ನಿನ್ನ ರಾಜ್ಯವನ್ನ ನಾನು ಕಾಪಾಡಿ ಕೊಡ್ತೀನಿ ಅಂತ ಹೇಳಿರ್ತಾನಲ್ಲ, ಅದು ಅವನ ಜವಾಬ್ದಾರಿ. ಹಾಗಿರ್ಬೇಕಾದ್ರೆ ಮಧ್ಯದಲ್ಲಿ ಹಂಗೆ ಸತ್ತೋಗ್ಬಿಡಕ್ಕಾಗಲ್ಲ, ಯಾರೋ ಏನೋ ಹೇಳಿದ್ರು ಅಂತ ಸೂಯಿಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡಕ್ಕಾಗಲ್ಲ, ಅಥವಾ ಪ್ರಾಣ ಬಿಟ್ಬಿಡಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದ, ಬೆಳಗಿನ ಜಾವ ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತಾ ಇದ್ದ. ಇದು ಉಲಾವದು ಇವನು ಬೇರೆ ಹಿಂಗೆ ಅಂದ್ರೆ ಇವನಿಗೂ ಝೆಡ್ ಸೆಕ್ಯೂರಿಟಿ ಇತ್ತು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ವಾಲ್ಮೀಕಿ ರಾಮಾಯಣದಲ್ಲಿ, ಇವ್ನು ನಂದಿ ಗ್ರಾಮದಲ್ಲಿ ಇದ್ರೆ ಕೂಡ ಇವನು ಮಲಕಲ ಹಾಕೋ ಒಳ್ಳೆ ಸನ್ಯಾಸಿ ತರ ಇದ್ರೆ ಕೂಡ ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸ್ ಇವನೇ ರಾಜ. ಅಲ್ಲಿ ಪಾದಕ್ಕೆ ಇಟ್ಕೊಂಡ್ಬಿಟ್ಟಿದ್ದಾನೆ ಸಿಂಹಾಸನದ ಮೇಲೆ, ರಾಜಭಾರ ಮಾಡ್ತಾ ಇದ್ದಾನೆ, ಆದ್ರೆ ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸ್ ಇವನೇ ರಾಜ, ಇವನೇ ಡಿಸಿಷನ್ ತಗೊಳ್ಳೋದು. ಈ ಉಲಾವದು ಅಂತ ಹೇಳಿದಾಗ ಯಾವಾಗ ಸಿಗ್ತಾ ಇದ್ದ ಅವನು ಮಾತಾಡಕ್ಕೆ ರಾಜ್ಯದ ಬಗ್ಗೆ ಅಂತ ಹೇಳಿದ್ರೆ, ನಂದಿ ಗ್ರಾಮದಿಂದ ಹಾಗೆ ಶತಪಥ ಅಂತ ನಡ್ಕೊಂಡು ಸರಿಯು ನದಿಗೆ ಸ್ನಾನ ಮಾಡಕ್ ಬಂದಾಗ ವಶಿಷ್ಠ ವಾಮದೇವರೆಲ್ಲ ಇವ್ರ ಹಿಂದೆ ನಡ್ಕೊಂಡು ಬರ್ತಾ ಇದ್ರಂತೆ. ಎಲ್ಲಾನು ಯಾರಿಗೆ ಭರತನ ಹಿಂದೆ ನಡ್ಕೊಂಡು ಬರೋರು, ಇವನು ಬೇಗ ಬೇಗ ಹೆಜ್ಜೆ ಹಾಕ್ತಾ ಇದ್ದಾರೆ, ಅವರು ಬೇಗ ಬೇಗ ಇವನ ಹಿಂದೆ ಹೆಜ್ಜೆ ಹಾಕೋದು. ಅವ್ನು ಹಾಗೆ ನಡ್ಕೊಂಡು ಹೋಗುವಾಗ ಆ ರಾಜ್ಯದಲ್ಲಿ ಏನೇನಾಗ್ತಾ ಇದೆ ಅಂತ ಅದನ್ನೆಲ್ಲ ಕೇಳ್ಕೊಳ್ಳೋವಂತೆ. ಯಾವ್ದಾದ್ರು ವಿಷಯಗಳನ್ನ ಅಟೆಂಡ್ ಮಾಡ್ಬೇಕು, ಯಾವ್ದು ತುರ್ತಾಗಿ ಅಟೆಂಡ್ ಮಾಡ್ಬೇಕು, ಯಾವ್ದು ನಿಧಾನವಾಗಿ ನೋಡ್ಕೋಬೇಕು, ಅದು ಅಂಥದನ್ನೆಲ್ಲ ಆ ತರ ಉಲಾವೋದು. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ನಲ್ಲ, ಆ ಸಮಯದಲ್ಲಿ ಭರತ ಆ ತರ ಮಾಡ್ತಾ ಇದ್ದ ಅಂತ. ಆ ಕೆಲಸಗಳನ್ನೆಲ್ಲ ರಾಜ್ಯಭಾರಕ್ಕೆ ಸಂಬಂಧಪಟ್ಟಿದ್ದ ಕೆಲಸಗಳನ್ನೆಲ್ಲ ಅಡ್ಮಿನಿಸ್ಟ್ರೇಷನ್ಗೆ ಅವಾಗ ಅವ್ರ ಯೋಜನೆ ಎಲ್ಲ ಮಂತ್ರಿಗಳ ಜೊತೆಗೆ ಸಮಾಲೋಚನೆ ಹಾಗೆ ನಡ್ಕೊಂಡು ಹೋಗೋದು. ಬಿಸಿಯಾಗಿದ್ರೆ ರಾಜರು ಯಾವಾಗ್ಲೂ ಹಾಗೆ ಮಾಡ್ತಾರೆ. ನಾವು ನೋಡ್ತೀವಲ್ಲ, ಮೋದಿ ಎಲ್ಲ ಕೂಡ ಅಷ್ಟೇ, ಫ್ಲೈಟ್ ಅಲ್ಲಿ ಕೂಡ ಹಾಗೆ ಇಂಟರ್ವ್ಯೂ ತಗೋತಾ ಇರ್ತಾರೆ, ಅಥವಾ ಇನ್ನೇನಾದ್ರೂ ಡಿಸಿಷನ್ ಮಿನಿಸ್ಟ್ರಿಗಳು ಅವರು ಸೆಕ್ರೆಟರಿ ಅಂಡರ್ ಸೆಕ್ರೆಟರೀಸ್ ಎಲ್ಲ ಬಂದಿರ್ತಾರೆ, ಅವ್ರ ಜೊತೆಗೆ ಒಂದೊಂದು ಮೀಟಿಂಗು ಅಲ್ಲಲ್ಲೇ ಫ್ಲೈಟ್ ಅಲ್ಲಿ 10 hours 10 hours ಎಲ್ಲ ವೇಸ್ಟ್ ಮಾಡ್ಬಿಡಲ್ಲ, ಅಲ್ಲೇನೆ ಮೀಟಿಂಗು ಮಾಡ್ಕೊಂಡು ಎಲ್ಲ ಡಿಸಿಷನ್ಸ್ ತಗೊಳ್ತಾರೆ. ಅದೇ ತರ ಈ ಭರತನೂ ಹಾಗೇನೆ ಉಲಾವು ಮಾಡ್ತಾ ಇದ್ನಲ್ಲ ಅವನು, ನಡ್ಕೊಂಡು ಹೋಗಿ ಈ ಚಿಂತೆಯಿಂದ ಮಾಡ್ತಾ ಇದ್ನಂತೆ. ಉಲಾವೋದು ಅಂದ್ರೆ ಸುಮ್ಮನೆ ಖುಷಿಯಾಗಿ ಓಡಾಡೋದು ಅಂತಲ್ಲ, ಅಲ್ಲಿ ಆತಂಕದಲ್ಲಿ ರಾಮ ಕ್ಷೇಮವಾಗಿ ಬಂದ್ಬಿಡ್ಬೇಕು, ಕಾಡಲ್ಲಿ ಅವ್ನಿಗೇನು ತೊಂದರೆ ಆಗ್ಬಾರ್ದು ಅಂತ ಪ್ರತಿನಿತ್ಯ ಅವನು ದೇವರನ್ನ ಬೇಡ್ಕೊಂಡು ಆತರ ಇದ್ ಮಾಡ್ತಾ ಇದ್ದೆ. ಅವ್ನ ಹಿಂದೆ ಹೀಗೆಲ್ಲ ಬರ್ತಾ ಇದ್ರು. ಈ ಪೆರು ನೀರ್ ಕಣ್ಗಳಂತ ಹೇಳಿದಾಗ ಈ ಏನಪ್ಪಾ ಅಂದ್ರೆ ಓರೋ ಕುಡಂಗೆ ಬಟ್ಲ ಕಣ್ಣುಗಳಿತ್ತು, ಅಷ್ಟಲ್ದೇನೆ ಆ ಕಣ್ಣೆಲ್ಲ ಫುಲ್ಲು ಯಾವಾಗ್ಲೂ ಫುಲ್ಲು ಕಣ್ಣು ನೀರ್ ತುಂಬಿಕೊಂಡಿತ್ತಂತೆ. ಯಾಕೆ ನೀರ್ ತುಂಬಿಕೊಂಡಿತ್ತು ಅಂತ ಹೇಳಿದ್ರೆ, ಭಗವಂತ ಇಲ್ಲದೆ ಯಾರಾದ್ರೂ ಅಕಸ್ಮಾತ್ ಮಾತಾಡಿಸ್ಬಿಟ್ರೇನೆ ಸಾಕು, ತಕ್ಷಣ ಅಳುನೇ ಬಂದ್ಬಿಡತ್ತೆ ಅಂತ. ಯಾರು ಭಕ್ತಿ ಅಭಿನಿವೇಶದಲ್ಲಿ ಹೀಗೆಲ್ಲ ಇರ್ತಾರ ಅಂದ್ರೆ ಇರ್ತಾರೆ, ಇಲ್ಲದೆ ಇಲ್ಲ. ಯಾರಿಗೆ ನಿಜವಾದ ಭಕ್ತಿ ಇದೆಯೋ ಖಂಡಿತವಾಗ್ಲೂ ಇರ್ತಾರೆ. ಅದು ಇಲ್ಲದೆ ಅವನು ಯಾವಾಗ ಬರ್ತಾನೋ, ಭಗವಂತ ಯಾವಾಗ ಸಿಗ್ತಾನೋ ಅಂತ ಸರಿಯಾಗಿ ಗೊತ್ತಿಲ್ಲದೆ ಹೋದಾಗ ಆತಂಕದಲ್ಲಿ, ಆ ಭಯದಲ್ಲಿ, ಆ ಬೇಜಾರಲ್ಲಿ ಇನ್ನೂ ಇರುತ್ತೆ. ದುಃಖ ಯಾವಾಗ್ಲೂ ಅಲ್ಲೇ ಮಡುಗಟ್ಕೊಂಡಿರುತ್ತೆ, ಎಲ್ಲಿ ಕಣ್ಣಲ್ಲಿ ರೆಡಿಯಾಗಿರುತ್ತೆ ಡ್ರಾಪ್ ಆಗಕ್ಕೆ ಕಂಪನಿ ತರ ಅಲ್ಲಿ. ಅದಕ್ಕೆ ಪೆರುನೀರ್ ಕಣ್ಗಳಂತ ಇಲ್ಲಿ ಹೇಳ್ತಾರೆ. ಕುಂಡ್ರ ಮುಂಡ್ರಾಲ್ ಇನನಿರೈಕ ಆತ ಈ ಹಾಡಲ್ಲಿ ಇದೊಂದು ಹೇಳ್ತಾರೆ. ಹೇಗಪ್ಪ ಅಂತ ಹೇಳಿದ್ರೆ, ಇವನು ಏಲ್ವಾಹ ಇವರನ್ನ ನಾವು ಪ್ರೀತಿಸ್ಬೇಕು, ಏಲ್ವಾಗಿ ಇವನ ಹತ್ರ ಭಕ್ತಿ ಮಾಡ್ಬೇಕು. ಯಾರನ್ನ ಅಂತ ಹೇಳಿದ್ರೆ, ಕುಂಡ್ರ ಮುಂಡ್ರಾಲ್ ಪುಯಲ್ವಾಯಿನ ನಿರೈಕಾತ ಪುಳ್ಳೂರ್ದಿ. ಈ ಪುಳ್ಳೂರ್ದಿ ಅಂತ ಹೇಳಿದ್ರೆ ಈ ಗರುಡ ವಾಹನನಾಗಿದ್ನಲ್ಲ ಭಗವಂತ, ಅವನೇನೆ ಕೃಷ್ಣಾವತಾರ ಮಾಡ್ಕೊಂಡು ಬಂದಾಗ ಅವಾಗ ಇಲ್ಲಿ ಗೋವರ್ಧನ ಪರ್ವತದ ಎಪಿಸೋಡ್ ಹೇಳ್ತಾರೆ. ಯಾವಾಗ ಪುಯಲ್ವಾಯಿನ ನೀರೈಕಾಯ್ತ, ಒಳ್ಳೆ ಈ ಕಲ್ಮಾರಿ, ಆ ಕಲ್ಮಾರಿ ಕಾತ ಅಂತ ಒಂದೊಂದು ಇದು ಆಲಿಕಲ್ಲು ಒಂದೊಂದು ಬಂಡೆ ತರ ಇತ್ತಂತೆ. ಮತ್ತೆ ಆ ಗುಡುಗು ಸಿಡಿಲುಗಳೆಲ್ಲಾನು ಬೆಂಕಿಯ ಉಂಡೆಗಳ ತರ ಬಿಸಾಕ್ತಾ ಇತ್ತಂತೆ. ಇಂದ್ರನಿಗೆ ಕೋಪ ಬಂದು ಆ ತರ ಮಾಡ್ತಾ ಇದ್ದೆ ಪುಯಲ್ವಾಯಿನ ಅಂತ. ಅದೇನೆ ಆ ಬೆಂಕಿಯ ಉಂಡೆಗಳನ್ನ ಸಿಡ್ಲು ಗುಡುಗು ತರ ಇಸ್ತಾ ಇದ್ದಂತೆ. ಇವಾಗ ಅದನ್ನ ಯಾವ್ದಿಂದ ಕಾಯಕವಿದೆ? ಕಲ್ಲು ಮಳೆನ ಕಲ್ಲಿಂದಾನೇ ಕಾಯ್ಬೇಕು. ಅದಕ್ಕೋಸ್ಕರ ದೊಡ್ಡ ಬೆಟ್ಟ, ಅದು ಬೆಟ್ಟ ಎಲ್ಲ ಕಲ್ಲಿಂದ ಆಗಿದ್ದಲ್ವಾ. ಗೋವರ್ಧನ ಬೆಟ್ಟ ಇವಾಗ್ಲೂ ಹತ್ರಕ್ಕೆ ಹೋದ್ರೆ ನೋಡಿದ್ರೆ ನೀವು ಅದರದ್ದು ಮೇಲ್ಗಡೆ ಆ ಟೊಪೋಗ್ರಫಿ ಇದೆಯಲ್ಲ, ಬರೀ ಕಲ್ಲೇ
ಎಲ್ಲೋ ಅದ್ರಲ್ಲಿ ವೆಜಿಟೇಷನ್ ಜಾಸ್ತಿ ಕಾಣಿಸೋದೇ ಇಲ್ಲ. ಅವರು ನಮ್ಮಾಳ್ವಾರ್ ಹಾಡಿದ್ರಲ್ಲ ಆತರ ಎಲ್ಲ ಏನು ಇಲ್ವೇ ಇಲ್ಲ ಗೋವರ್ಧನ ಬೆಟ್ಟ. ಇವಾಗ ನಮ್ಮಾಳ್ವಾರ್ ಹಾಡಿದ್ದು ಸಿಂಹಗಳ ಮರಿ, ಆಮೇಲೆ ಅಲ್ಲೆಲ್ಲ ಕೋತಿಗಳು ಜೋಕಾಲಿ ಆಡ್ತಾ ಇತ್ತು. ಕೋತಿಗಳೇನೋ ತುಂಬಾ ಇದೆ ಗೋವರ್ಧನ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ, ಪರಿಕ್ರಮ ಸಿಗತ್ತೆ. ಆದ್ರೆ ಅದು ಅಷ್ಟೊಂದು ಹಚ್ಚ ಹಸಿರಾಗೆಲ್ಲ ಏನು ಇಲ್ಲ. ಅದು ಅದನ್ನ ತಿರುಗಿಸಿ ಹಿಡ್ಕೊಂಡಾಗ ಅದರಿಂದ ಎಲ್ಲ ಪುಷ್ಪಗಳು ಫಲಗಳು ಎಲ್ಲ ಆನಿರೆಗೆ ಸಿಕ್ತು ಅಂತೆಲ್ಲ ಹೇಳ್ತಾರಲ್ಲ, ಆತರ ಎಲ್ಲೂ ಇಲ್ಲ. ತುಂಬಾ ತುಂಬಾ ಅಪರೂಪ. ಎಲ್ಲ ಒಂಥರ ಡ್ರೈ ಫಾರೆಸ್ಟ್ ತರನೇ ಇದೆ ಗೋವರ್ಧನ ಎಲ್ಲ ಫುಲ್ಲು. ಆ ಪರಿಕ್ರಮ ಮಾಡೋರೆಲ್ಲ ಆಟೋಲು ಮಾಡ್ತಾರೆ, ಕಾಲ್ನಡಿಗೆಲ್ಲೂ ಮಾಡ್ತಾರೆ. ಅದು ಇನ್ನೇನು ಆಲ್ಮೋಸ್ಟ್ ಬೆಟ್ಟದ ತರ ಹೈಟ್ ಆಗೋ ಇಲ್ಲ, ನೆಲಸಮಾನೇ ಆಗೋಗ್ಬಿಟ್ಟಿದೆ ಆಲ್ಮೋಸ್ಟ್. ಕಲಿಯುಗದಲ್ಲಿ ಚಪ್ಪಟ್ಟೆ ಆಗೋಗುತ್ತೆ ಅಂತಾರಲ್ಲ, ಯಾಕಂದ್ರೆ ದಿನ ಒಂದು ಸಾಸಿವೆ ಎಷ್ಟು ಕರಗೋಗ್ತಾ ಇದೆ ಅಂತ ಯಾವುದು ಗೋವರ್ಧನ ಬೆಟ್ಟ, ಅದರ ಹೈಟ್ ಕಡಿಮೆ ಆಗೋಗ್ತಾ ಇದೆ ಅಂತ. ಸೊ ಇವಾಗ ಪೂರ್ತಿ ಕರಗೋದ್ಮೇಲೆ ಕಲಿಯುಗ ಮುಗಿಯೋಷ್ಟರಲ್ಲಿ ಪೂರ್ತಿ ಅದು ಕರಗೋಗುತ್ತೆ ಗೋವರ್ಧನ ಬೆಟ್ಟ. ಅದನ್ನ ಇಲ್ಲಿ ಹೇಳ್ತಾರೆ, ಪುಯಲ್ವಾಯಿನ ನಿರೈ ಕಾತ ಪುಳ್ಳೂರ್ದಿ ಕಳ್ಳೂರುಂ ತುಳಾಯ್. ಆ ಪುಳ್ಳೂರ್ದಿ ಹಾಕೊಂಡಿರೋ ಕಳ್ಳೂರುಂ ತುಳಾಯ್. ಕಳ್ಳು ಅಂತ ಹೇಳಿದ್ರೆ ಮಧು, ಕಳ್ಳು ಅಂದ್ರೆ ಹೆಂಡ ಆಕ್ಚುಲಿ, ಅದಲ್ಲ, ಅದು ಮಧು. ಮಧು ಅಂದ್ರೆ ಅದು ಹೆಂಡಕ್ಕೂ ಅದೊಂದು ಹೆಸರು ಇದೆ, ಮಧು ಅಂತಾನೂ ಹೆಸರು ಹೇಳ್ತಾರೆ. ಅಲ್ಲಿ ಕಳ್ಳೂರು ತುಳಾಯ್ ಅಂದ್ರೆ ಫ್ರೆಶ್ ಆಗಿತ್ತು ಅನ್ನಕ್ಕೆ. ಆ ತುಳಸಿ ಮಾಲೆ ಹಾಕೊಂಡಿದ್ನಲ್ಲ ಭಗವಂತ, ಅದು ಎಷ್ಟು ಫ್ರೆಶ್ ಆಗಿತ್ತು ಅಂದ್ರೆ ಅಲ್ಲಿಂದ ಹಾಗೆ ಜೇನು ತೊಟ್ಟಿಗ್ತಾ ಇತ್ತಂತೆ, ಜೇನು ತೊಟ್ಟಿಗ್ತಾ ಇತ್ತು. ಕಳ್ಳೂರು ತುಳಾಯ್ ಕೊಳ್ವಾಯ್ ಮಲರ್ ಮೇಲ್ ಮನತ್ತೊಡು ಎನ್ನಾಂಗೊಲ್ಲೆಂಕೋಲ್ವೊಳಗೆ. ಏನು ಬೇಡ ಆಕ್ಚುಲಿ, ಇವಾಗ ಏನ್ ಬಂದಲ್ಲ ಹೋಗ್ಲಿ, ಬಂದಿದ್ದಕ್ಕೆ ಒಂದು ತುಳಸಿ ಹಾರವಾದ್ರೂ ಒಂದು ಗುರುತಾಗಿ ಕೊಟ್ಬಿಟ್ಟು ಹೋಗಿದ್ರೆ ಸಂತೋಷವಾಗಿ ಇಟ್ಕೊಳ್ತಾ ಇದ್ಲು. ಅದು ಮಾಡ್ಲ, ಮಧುಸಿದ್ಧಿಯಾದ ತುಳಸಿಯಿಂದ ಆಗತಾನೆ ಕಿತ್ತು ಕಟ್ಟಿರೋ ಅಂತದ್ದು. ಕೊಯಲ್ವಾಯ್ ಅಂದ್ರೆ ಇದು ಭಗವಂತ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಈ ಕಿತ್ತುತ್ತಾರಲ್ಲ, ಇವಾಗ ಇಂಗ್ಲಿಷ್ ನಲ್ಲಿ 2 ವರ್ಡ್ ಹೇಳ್ತಾರೆ, ಪ್ಲಕ್ಕಿಂಗ್ ಅಂಡ್ ಕಲ್ಲಿಂಗ್ ಅಂತ. ಯಾವಾಗ್ಲೂ ಅಷ್ಟೇ, ನಾಟ್ ಪ್ಲಕ್ ದ ಫ್ಲವರ್ಸ್, ಕಲ್ಲಿಂಗ್ ದ ಫ್ಲವರ್ಸ್ ಅಂತ. ಬಿಡಿಸ್ಬೇಕು, ಎಲ್ಲಾ ತುಳಸಿಯನ್ನ ಬಿಡಿಸ್ಬೇಕಾದ್ರೂ ಅದಕ್ಕೊಂದು ಮಂತ್ರ ಇದೆ. ಹೂಗಳನ್ನ ಬಿಡಿಸ್ಬೇಕಾದ್ರೆ, ದರ್ಬೆಯನ್ನ ಸಂಗ್ರಹಿಸ್ಬೇಕಾದ್ರೆ ಪ್ರತಿಯೊಂದಕ್ಕೊಂದು ಮಂತ್ರಗಳಿವೆ. ಅದನ್ನ ಹೇಳ್ಕೊಂಡು ಬಿಡಿಸ್ಬೇಕು. ಮತ್ತೆ ಆಯಾ ದಿವಸಗಳಲ್ಲಿ ಯಾವ್ಯಾವ ದಿವಸಗಳಲ್ಲಿ ಬಿಡಿಸ್ಬೇಕು. ತುಳಸಿಗೆಲ್ಲ ವರ್ಜ್ಯವಾದ ಕೆಲವು ದಿವಸಗಳಿದೆ, ಆ ದಿವಸಗಳೆಲ್ಲ ತುಳಸಿ ಬಿಡಿಸ್ಬಾರ್ದು. ಇವಾಗ ಅಂಗಡಿನಲ್ಲಿ ತಗೊಳ್ಳೋದ್ರಿಂದ ಅವ್ರು ಯಾವತ್ ಕಟ್ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿರಲ್ಲ, ಸುಮ್ಮನೆ ತಗೊಳ್ತೀವಿ. ಪಾಪ ನಾವೇನ್ ಮಾಡಕ್ಕಾಗತ್ತೆ, ಮನೆಯಲ್ಲಿ ತುಳಸಿ ಗಿಡ ಇಲ್ಲ ಅಂದ್ರೆ ಫ್ಲಾಟ್ಗಳಲ್ಲಿ ವಾಸ ಮಾಡೋರ್ಗೆ ಅಂಗಡಿಯಿಂದಾನೇ ತರಬೇಕು, ವಿಧಿ ಇಲ್ಲ. ಆದ್ರೆ ಅದಕ್ಕೊಂದು ಶಾಸ್ತ್ರನೂ ಇದೆ, ಅದನ್ನ ಇಲ್ಲಿ ಹೇಳ್ತಾರೆ. ಇದು ಹೇಳ್ಬೇಕಾದ್ರೆ ಇಲ್ಲಿ ಮುಂದೆ ಏನಾಗತ್ತೆ, ಎನ್ನಾಂಗೋಲ್ ಏನಾಗತ್ತೆ. ಈಗ ತುಳಸಿನೂ ಕೊಟ್ಟಿಲ್ಲ, ನಾಯಕಿಯನ್ನು ವಿಶ್ಲೇಷಣೆ ಆಗ್ಬೇಕಾದ್ರೆ ಅವಳು ಬೇರೆ ಗಾಬರಿನಲ್ಲಿದ್ದಾಳೆ, ಬೇಜಾರ್ ಬೇರೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಕಣ್ಣಲ್ಲೆಲ್ಲ ನೀರು ಬೇರೆ, ದುಃಖದಿಂದ ಇದ್ದಾಳೆ. ಮುಂದೆ ಏನಾಗುತ್ತೋ ಏನೋ ಗೊತ್ತಿಲ್ವೇ ಅಂತ ಹೇಳ್ತಾರೆ. ಈ ಮೇಲ್ನೋಟಕ್ಕೆ ಈ ಇದನ್ನ ಏನ್ ಹೇಳ್ತಾರೆ, ಈ ಪೂರ್ತಿ ಅರ್ಥ ಪ್ರತಿಪದ ಅರ್ಥ ಏನಂದ್ರೆ ಶಬಲಿ ತಾಯಿ ವರುತ್ತಲ್ ಅಂತ ಹೇಳ್ತಾರೆ. ಅವ್ರ ತಾಯಿ ಇದಾರಲ್ಲ, ಅವ್ರಿಗೆ ಈ ಮಗಳನ್ನ ನೋಡಿ ಒಂದು ದುಃಖ, ಎಷ್ಟು ಚೆನ್ನಾಗಿದ್ಲು, ಇವಾಗ ಏನೋ ಹೀಗಾಗ್ಬಿಟ್ಲಲ್ಲ, ಯಾವ್ದೋ ಒಂದು ಯೋಚನೆ ಇಟ್ಕೊಂಡು ಅವ್ನ್ ಬಂದಾಗ ಒಂದ್ ಸ್ವಲ್ಪ ದಿವಸ ಖುಷಿಯಾಗಿರ್ತಾಳೆ. ಮತ್ತೆ ಆ ಪ್ರಕಾರ ಯಥಾ ಪ್ರಕಾರ ಮತ್ತೆ ದುಃಖನೇ ಆಗ್ಬಿಡುತ್ತಲ್ಲ ಹೀಗೆ ಅಂತ ಅವ್ರ ತಾಯಿ ಆತಂಕ ವ್ಯಕ್ತಪಡಿಸ್ತಾಳೆ. ಈ ಪಾಶದಲ್ಲಿ ಬೇರೇನು ಇಲ್ಲ, ಭಗವಂತನೇ ಕೃಷ್ಣನೇ ಅವನು ಅಂತ, ನಾಯಕ ಬೇರೆ ಯಾರು ಅಲ್ಲ ಕೃಷ್ಣನೇ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ. ಯಾಕಂದ್ರೆ 2 ಗುರುತು ನಮ್ಗೆ ತೋರಿಸ್ಕೊಡ್ತಾರೆ, ಒಂದು ಪುಳ್ಳೂರ್ದಿ, ಇನ್ನೊಂದು ಕಳ್ಳೂರು ತುಳಾಯ ಅಂತ. ಗರುಡ ವಾಹನನಾಗೇ ಬರೋದು ಯಾವಾಗ ನಾವು ನೋಡ್ತೀವಿ, ಯಾಕಂದ್ರೆ ಗರುಡ ವಾಹನನಾಗೇ ಬರ್ಬೇಕು ಅಂತ ಹೇಳ್ಬಿಟ್ಟು ಗಜೇಂದ್ರ ಮೋಕ್ಷದ ಸನ್ನಿವೇಶದಲ್ಲೂ ಹಾಗೆ ಬಂದ. ಯಾಕಂದ್ರೆ ಜನಗಳಿಗೆ ಗೊತ್ತಾಗೋದಿಲ್ಲ, ಆದಿಮೂಲ ಅಂತ ಕರೆದಾಗ ಭಗವಂತನೇ ಬರ್ಬೇಕು ಅಂತ. ಗರುಡ ವಾಹನನಾಗಿ ಬಂದ್ರೆ ಓಹೋ ಇವನೇನ ಆದಿಮೂಲ ಅಂತ ಎಲ್ಲರೂ ಅವಾಗ ಖಚಿತವಾಗತ್ತೆ, ಹೌದು ಆದಿಮೂಲ ಅಂತ ಕರೀತು ಗಜೇಂದ್ರ, ಅವನೇ ಬಂದ ಅಂತ ಕರೆದ್ರೆ ಬರ್ತಾನೆ ಅಂತ. ಅದೊಂದ್ ಕಡೆ. ಆಮೇಲೆ ಈ ಕಳ್ಳೂರ್ತಿ ತುಳಾಯನಕ್ಕೆ ವಾಸನೆ ಇದೆಯಲ್ಲ, ಆ ತುಳಸಿ ವಾಸನೆನೇ ಭಗವಂತನಿಗೆ ಒಂದು ಬ್ರ್ಯಾಂಡ್. ಇದನ್ನ ನಾವು ನೋಡ್ತೀವಿ ರುಕ್ಮಿಣಿ ಕಲ್ಯಾಣದ ಸನ್ನಿವೇಶದಲ್ಲೂ ಹಾಗೇನೆ. ಅವಳು ಹೋಗಿ ಸ್ವಯಂವರ ಏರ್ಪಡಿಸ್ತಾರೆ, ಅವಳು ಯಾರನ್ನು ಮದುವೆ ಮಾಡ್ಕೊಳಕ್ ಇಷ್ಟಪಡದೆ ಬಲವಂತವಾಗಿ ಅವನಿಗೆ ರುಕ್ಮನ ಜೊತೆಗೆ
ಇವನು ಶಿಶುಪಾಲನ್ ಜೊತೆಗೆ ಮದುವೆ ನಿಶ್ಚಯ ಮಾಡ್ಬಿಡ್ತಾನೆ ರುಕ್ಮ. ಅವನ್ ತುಂಬಾ ಬೇಜಾರು. ರುಕ್ಮ ಅಂತಾರೆ ಒಂದೊಂದ್ ಕಡೆ, ರುಕ್ಮಿ ಅಂತಾರೆ ಒಂದೊಂದ್ ಕಡೆ ಅವನ ಹೆಸರು. ಏನೇ ಇರ್ಲಿ, ಒಟ್ನಲ್ಲಿ ಆ ರುಕ್ಮಿಣಿ ತಮ್ಮನ್ನ ಅಣ್ಣನ ಅಣ್ಣನ ಸ್ನೇಹಿತ ಇವನು ಶಿಶುಪಾಲ, ಅವನ ಜೊತೆಗೆ ಮಾಡ್ಬಿಡ್ತಾರೆ. ಅವಾಗ ಅವಳಿಗೆ ತುಂಬಾ ಬೇಸರ ಆಗಿ ಅವರಲ್ಲಿ ಒಂದು ಮದುವೆನಲ್ಲಿ ಒಂದು ಪದ್ಧತಿ ಇರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ ಗೌರಿ ಪೂಜೆ ಮಾಡ್ಬೇಕು. ಅದಕ್ಕೋಸ್ಕರ ಇವಳು ಇದು ದುರ್ಗೆ ದೇವಸ್ಥಾನಕ್ಕೆ ಬರ್ತಾಳೆ. ಬಂದು ಅಲ್ಲಿ ಕೂತ್ಕೊಂಡು ಅಳ್ತಾಳೆ. ಹತ್ಬಿಟ್ಟು ನಾನು ಇಲ್ಲೇ ಪ್ರಾಣ ಬಿಟ್ಬಿಡ್ತೀನಿ ಕೃಷ್ಣ ಬರ್ದೇ ಹೋದೆ ಅಂತ ಹೇಳಿದಾಗ ಆ ಶಂಖಧ್ವನಿ, ಅದು ಒಂದು ಬ್ರ್ಯಾಂಡ್, ಇದು ಶಂಖಧ್ವನಿ ಬರುತ್ತೆ, ಮತ್ತೆ ಅದ್ರ ಹಿಂದೆನೆ ತುಳಸಿ ವಾಸನೆನೂ ಬರುತ್ತೆ ಅಂತ. ಈ ಗಾಳಿನಲ್ಲಿ ತೇಳ್ಕೊಂಡು ತುಳಸಿ ವಾಸನೆನೂ ಬರುತ್ತೆ, ಧ್ವನಿ ಮೊದಲು ಬಂದ್ಬಿಡುತ್ತೆ ಅಂತ. ಆಕಾಶ ತತ್ವದಿಂದ ಧ್ವನಿ ಬೇಗ ಬಂದ್ಬಿಡುತ್ತೆ. ನಂತರ ಈ ಗಾಳಿಯಿಂದ ಗಂಧವಾಹಕ ಗಾಳಿ ಅದನ್ನು ತುಳಸಿ ವಾಸನೆಯನ್ನ ತಂದ್ಕೊಡ್ತಾನೆ ಅಂತ. ಈ ಕಳ್ಳೂರ್ತಿ ತುಳ ಅನ್ನೋದು ಇವನಿಗೆ ಎತ್ತಿದ ಹೆಸರು. ಅವನ ತುಳಸಿ ಅವನಿಗೆ ತುಂಬಾ ಇಷ್ಟ. ಅದು ಹಲವಾರು ಇದ್ರಲ್ಲಿ ನಾವು ನೋಡಿದೀವಿ ಹೇಗೆ ತುಳಸಿ ಅಂದ್ರೆ ಈ ಗಂಡಕಿ ನದಿಯಾಗಿ ಮತ್ತೆ ಈ ಶಾಪಗ್ರಸ್ತವಾಗಿ ಇದ್ದ ವೇದವತಿ, ಅವಳನ್ನ ಭಗವಂತನ ಸಾನ್ನಿಧ್ಯ ಬೇಕು ಅಂತ ಹೇಳಿದಾಗ ನೀ ತುಳಸಿಯಾಗಿ ನನಗೆ ಯಾವಾಗ್ಲೂ ನನ್ನ ಪೂಜೆಗೆ ನೀನು ಅರ್ಪಿಸಲ್ಪಡುವಂತ ಬೇರೆ ಬೇರೆ ತರ ಚರಿತ್ರೆ ಹೇಳ್ತಾರೆ. ಆ ಗಂಡಕಿ ಸಾಲಿಗ್ರಾಮದ ಕಥೆನೂ ಅಷ್ಟೇನೆ, ಆ ತುಳಸಿ ಕತೆ, ನದಿ ಕತೆ ಎಲ್ಲಾನು ಅಷ್ಟೇನೆ. ಬೇರೆ ಬೇರೆ ಕಡೆ ಒಂದೊಂದು ಪುರಾಣದಲ್ಲಿ ಒಂದೊಂದ್ ತರ ವ್ಯತ್ಯಾಸವಾಗಿ ಹೇಳ್ತಾರೆ. ಒಟ್ನಲ್ಲಿ ಆ ತುಳಸಿ ಅನ್ನೋದು ವರ ಪಡ್ಕೊಂಡು ಭಗವಂತನಿಗೆ ಮೀಸಲಾದ ಒಂದು ಪತ್ರ. ಸೊ ಅದು ಆ ತುಳಸಿ ಅಂತ ಹೇಳಿದಾಗ ಇವನು ಭಗವಂತನಿಗೆ ಅರ್ಪಿಸ್ಬೇಕು, ಇವನು ಕೃಷ್ಣನೇ ಅಂತ ಗೊತ್ತಾಗತ್ತೆ. ಈ ಇನ್ನೊಂದು ಇಲ್ಲಿ ಹೇಳ್ಬೇಕಾದಾಗ ಈ ಪೀಡುಡೈ ನಾಯಕನ್, ಕಿಳವಿತ್ತುರೈ ನಾಯಕನ್ ಈ ತರ ಎಲ್ಲ ಹೇಳಿದಾಗ ಎರಡೂ ಒಂದೇನೆ. ಯಾರಂದ್ರೆ ನಮ್ಮ ಮೇಲೆ ಅಕ್ಕರೆ ಇದೆ, ಆದ್ರೆ ಅವನು ಬರ್ದೇ ಇದ್ದಾಗ ಅದೇ ಒಂದು ಪೀಡೆ ತರನೂ ಆಗ್ಬಿಡುತ್ತೆ ನಮ್ಗೆ. ಆ ತರ ಒಂದು. ಆಮೇಲೆ ಅನಾದಿ ಕಾಲದಿಂದ ನಮ್ಮನ್ನ ರಕ್ಷಣೆ ಮಾಡ್ತಾ ಇರೋನು ಯಾರಪ್ಪ ಅಂದ್ರೆ ಇವನೇನೆ, ಈ ನಾಯಕ. ಕಿಳವಿತ್ತುರೈ ನಾಯಕ ಪರ್ಟಿಕ್ಯುಲರ್ ಪ್ರೊಟಗಾನಿಸ್ಟ್ ಯಾರಪ್ಪ ಅಂತ ಹೇಳಿದ್ರೆ ಇವನೇನೆ, ಭಗವಂತನೇ. ಈ ತಿರುವಿರತ್ತಂಗೆ ನಾಯಕ ಯಾರು ಅಂದ್ರೆ ಸಾಕ್ಷಾತ್ ಭಗವಂತನೇ, ಅವನೇನೆ ನಾಯಕಿ. ಕೇಳಿದ್ರೆ ಸ್ವಾಪದೇಶದಲ್ಲಿ ಇಲ್ಲಿ ಹಲವಾರು ವಿಷಯಗಳನ್ನ ಹೇಳ್ತಾರೆ, ಅದನ್ನ ನೋಡೋಣ ನಾವು. ಈ ಶ್ಲೋಕದಲ್ಲಿ ಆಳ್ವಾರು ಪರಾಂಶ ನಾಯಕಿ ಅಂತ ನಾವು ಅಂತೀವಲ್ಲ, ಪರಮ ಭಕ್ತಿ ಏರ್ಪಟ್ಬಿಟ್ಟಿದೆ. ಪರಮ ಭಕ್ತಿ ಏರ್ಪಟ್ಟಾಗ ಅತಿಯಾದ ನೋವನ್ನು ಕೂಡ ಅನುಭವಿಸ್ತಾನೆ. ಭಗವಂತ ಇದ್ದಾಗ ಪರಮ ಭಕ್ತಿ ಇದ್ರೆ ಅವಾಗ ಸಂತೋಷ ಆಗತ್ತೆ. ಅವನು ಸೇವೆ ಕೊಡ್ತಾನೆ, ಪಕ್ಕದಲ್ಲೇ ಇರ್ತಾನೆ, ಹೇಗೆ ಸಂಶ್ಲೇಷ ಸಿಗತ್ತೆ. ಆದ್ರೆ ಅವನು ಬಿಟ್ಟು ಹೋದಾಗ ತುಂಬಾ ನೊಂದ್ಕೊಂಡು ಅದೇ ಅವರಿಗೆ ತುಂಬಾ ನೋವು ಕಾರಣ ಆಗ್ಬಿಡತ್ತೆ. ಹಾಗ್ ನೋಡಿದ್ರೆ ಇಲ್ಲಿ ನಾಯಕಿ ಸ್ವಲ್ಪ ಸಂತೋಷವಾಗೇ ಇದ್ದಾಳೆ ಅಂತ ಹೇಳ್ಬೇಕು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಆ ತುಳಸಿ ಮಾಲೆ ಇದೆಯಲ್ಲ, ಅದ್ ನೆನಪಿಗೆ ಇವಳು ಕಳ್ಳೂರ್ದೊಂದು ತುಳನ ಕೊಟ್ಬಿಟ್ಟು ಹೋಗ್ತಾನಂತೆ. ಆ ತುಳಸಿ ಮಾಲೆಯನ್ನ ಕೈಯಲ್ಲಿ ಇಟ್ಕೊಂಡವಳು ಹಾಗೆ ಆ ಬಟ್ಲಗಣ್ಣಿಂದ ಆ ಕಡೆ ಈ ಕಡೆ ನೋಡ್ತಾಳೆ. ಯಾರಾದ್ರೂ ನೋಡಿದ್ರೆ ಏನೇ ಇದು ಕೈನಲ್ಲಿ ಅಂತ ಕೇಳಿದ್ರೆ ಯಾರೇ ಕೊಟ್ರು ಅಂತ ಹೇಳಿದ್ರೆ ಹೇಗೆ ಹೇಳೋದು, ಇವನ್ ಬಂದಿದ್ದ ನನ್ಗೆ ಕೊಟ್ಟ ಅಂತ ಹೇಳಿಕೆ ಅದೊಂದು ಕಷ್ಟ. ಅದೊಂದು ಹೇಳ್ತಾರೆ. ಈ ವಂಜನೋಯ್ ಅನ್ನೋದನ್ನ ನಾನು ಆಗ್ಲೇ ನಿಮ್ಗೆಲ್ಲ ಹೇಳ್ದೆ. ಹೇಗೆ ಅಂದ್ರೆ ಈ ಪದ್ಯದಲ್ಲಿ ವಂಜನೋಯ್ ಅಂದ್ರೆ ಪರಮ ಭಕ್ತಿನೇ. ಬರೀ ನೋಯ್ ಅಂತ ಹೇಳಿದ್ರೆ ಸಂಸಾರದಲ್ಲಿ ಬರುವಂತದ್ದು, ವಂಜನೋಯ್ ಅಂತ ಹೇಳಿ ಸಂಸಾರದಲ್ಲಿ ಬರುವಂತದ್ದು ದುಃಖ ಅಂತ ಹೇಳ್ಬೋದು ಬೇಕಾದ್ರೆ. ಮತ್ತೆ ಮತ್ತೆ ಹುಟ್ಟು ಸಾವನಲ್ಲಿ ಆ ಚಕ್ರದಲ್ಲಿ ಬರ್ತೀವಲ್ಲ ಅದು. ವಂಜನೋಯ್ ಅಂತ ಹೇಳಿದ್ರೆ ಸಂಸಾರದಲ್ಲಿ ಬಂದಿದ್ದೀವಿ, ಭಗವಂತನ ಪರಿಚಯ ಆಗಿದೆ, ಆದ್ರೆ ಭಗವಂತ ನಮ್ಗೆ ಕರ್ಕೊಂಡು ಹೋಗ್ತಾ ಇಲ್ಲ, ಭಗವಂತ ನಮ್ಗೆ ಸಿಗ್ತಾ ಇಲ್ಲ, ನೋಡಕ್ಕೆ ಸಿಗ್ತಾ ಇಲ್ಲ ಅಂತ. ಅದಕ್ಕೆ ವಂಚನೆ ಅಂದ್ರೆ ಏನು? ಈ ಒಂದ್ ಪದಾರ್ಥ ಇವನಿಗೆ ಆತರ ವಂಜನವಾಯ್ ಅಂತ ಹೇಳ್ಬೋದಾ? ಇವನಿಂದ ಉಂಟಾದ ನೋವಿಗೆ ವಂಜನವಾಯ್ ಅಂತ ಹೇಳ್ಬೋದಾ ಅಂದ್ರೆ ಅವನು ವಂಚಕ ಅಂತಂದ್ರೆ ಅರ್ಥ. ಏನ್ ವಂಚನೆ ಮಾಡ್ದ ಅವನು ಅಂತ ನೋಡಿದ್ರೆ, ನಿಜವಾಗ್ಲೂ ನೋಡ್ದೆ ಮಾವಲಿ ಕಳ್ವನ್ ಅಂತೆಲ್ಲ ನಾವು ಹೇಳ್ತೀವಲ್ಲ, ಅದು ಇದನ್ನೇ ತಿರುವಾಮುಳಿ 2-3 ತುಂಬಾ ಚೆನ್ನಾಗಿ ತೋರಿಸ್ಕೊಡ್ತಾರೆ. ತಿರುವಾಮುಳಿ ಮ್ಯಾಪಿಂಗ್ ಅಂತ ಹೋದಾಗ ಈ ತಿರುವಿರತ್ತಂದು ವಿಷಯ ಎಲ್ಲಿ ಬರುತ್ತೆ ತಿರುವಾಮುಳಿನಲ್ಲಿ ಎಂದಾಗ, ಅರಿಯ ಕಾಲತ್ತುಳ್ಳೇ ಅಡಿಮೈ ಕಣ್ಣನ್ಬು செய்து வித்து அரியா மாமாயத்து அடியேனே வைத்தாயால் அறியாமே குருளாய் நிலம் மாவலி மூவடி என்று ಅರಿಯಾಮೈ ವಂಜಿತ್ತಾಯ್. ಅಲ್ಲೂನು ಅರಿಯಾಮೈ ವಂಜಿತ್ತಾಯ್. ಬಲಿಚಕ್ರವರ್ತಿಗೆ ಗೊತ್ತಿಲ್ದೇನೆ ಅವನು ಇದು ಪರಬ್ರಹ್ಮ ವಸ್ತು ಅಂತ ಗೊತ್ತಿಲ್ದೇನೆ ಬಂದು ಅರಿಯಾಮೈ ವಂಜಿತ್ತಾಯ್,
ಎನದಾವಿಯುಳ್ ಕಲಂದೆ ಅಲ್ಲಿ ಹೇಳ್ಬಿಟ್ಟು ಬಲಿಚಕ್ರವರ್ತಿನ ವಂಚಿಸ್ತ ಅಂತಲ್ಲ, ಇದು ಅರಿಯಾಮೈ ವಂಚಿತ ಎನ ಆವಿಯುಳ್ ಕಲಂದೆ. ನೀನು ಒಳಗೆ ಬಂದು ಕೂತಿರೋದೇ ನನಗೆ ಗೊತ್ತಾಗ್ಲಿಲ್ಲ. ಅಲ್ಲಿ ಮಾವಲಿದು ವೃತ್ತ ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ ಹೇಳ್ತಾ ಇರೋದು ನಮ್ಮಾಳ್ವಾರ್ ಏನಂದ್ರೆ, ನನಗೇ ಗೊತ್ತಿಲ್ಲ ನೀನ್ ಯಾವಾಗ ಬಂದೆ ಅಂತ, ಒಳಗಡೆ ಕೂತ್ಕೊಂಡು ನನ್ನನ್ನ ಮೋಸ ಮಾಡ್ತಾ ಇದೀಯಾ, ನನಗೆ ಸಿಗ್ತಾ ಇಲ್ಲ ನೋಡಕ್ಕೆ ಅಂತ. ಕೇವಲ ಭಕ್ತಿ ಯೋಗವನ್ನ ಸಾಧಿಸ್ಕೊಂಡವ್ರಿಗೆ ಮಾತ್ರನೇ ಆ ದಹನ ವಿದ್ಯೆ ಮಾಡಿದವ್ರಿಗೆ ಭಗವಂತ ಅಲ್ಲಿ ಒಂದು ಅಂಗುಷ್ಟ ಮಾತ್ರದಲ್ಲಿ ಹೃದಯ ಅಂತರಾಳದಲ್ಲಿ ದಹರ ಗುಹೆ, ಹೃದಯ ಅನ್ನೋ ಗುಹೆನಲ್ಲಿ ಭಗವಂತ ಅಲ್ಲಿ ನಿಂತ್ಕೊಂಡಿರೋದು ಸ್ಪಷ್ಟವಾಗಿ ಕಾಣತ್ತಂತೆ. ಅದು ಕಾಣಿಸ್ತಿಲ್ಲ, ಅದಕ್ಕೆ ಇವ್ರು ದುಃಖ ಪಡ್ತಾ ಇದ್ದಾರೆ. ಅರಿಯಾಮೈ ವಂಜಿತ್ತ, ನೀನ್ ಒಳಗಡೆ ಹೋಗಿದ್ದೆ ನನ್ಗೆ ಗೊತ್ತಿಲ್ಲ, ಇದೇ ವಂಜನೋಯ್. ಇವಾಗ ಭಗವಂತ ಪ್ರಶ್ನೆ ಮಾಡ್ಕೊಳ್ತಾನೆ, ಹೌದು ನೀವೆಲ್ಲ ನನ್ನ ವಂಚಕ ವಂಜನೋ ಅಂತೆಲ್ಲ ಹೇಳ್ತಾರಲ್ಲ, ಇದೆಲ್ಲ ಯಾರ ಪದಾರ್ಥಗಳು ಇವೆಲ್ಲಾನು? ಹೌದು ನೀನ್ ಬಂದು ಎಲ್ಲ ಬೆಣ್ಣೆ ಎಲ್ಲ ಕದ್ದಿಯಲ್ಲ ನೀನು, ಅಲ್ಲೆಲ್ಲ ನೀನು ವಂಚಕ ಅಲ್ವಾ, ಕದ್ದಿದ್ ತಪ್ಪಲ್ವಾ ಅಂತ ಹೇಳಿದ್ರೆ, ಹೌದು ಇದೆಲ್ಲ ಯಾರಿಗ್ ಸೇರ್ಬೇಕಾಗಿದ್ದು? ಅದ್ ಬೆಣ್ಣೆನ ನವನೀತ ಅಂತ ಇಟ್ಕೊಂಡ್ರೆ ಯಾರಿಗ್ ಸೇರ್ಬೇಕಾಗಿತ್ತು? ಭಗವಂತನಿಗೆ ಸೇರ್ಬೇಕಾಗಿದ್ದು. ಭಗವಂತನಿಗೆ ಸೇರ್ಬೇಕಾಗಿದ್ದನ್ನ ಭಗವಂತನಿಗೆ ಅರ್ಪಿಸದೆ ಹೋದ್ರೆ ವಂಚಕರು ಯಾರು? ನೀವ ನಾನಾ? ಪ್ರಶ್ನೆ ಕೇಳ್ತಾನೆ ಭಗವಂತ. ಅವಾಗ ಗೊತ್ತಾಗುತ್ತೆ ವಂಚಕರು ನಾವೇನೆ, ಭಗವಂತ ಅಲ್ಲ ಅಂತ. ಅರಿಯಾಮೈ ವಂಚಿತ ಅಂತ ಹೇಳಿದ್ರೆ ನನ್ನ ಅರಿಯಾಮೆ, ನನಗೆ ತಿಳಿಯದೇ ಇರೋದು ತಪ್ಪು ಅಷ್ಟೇನೆ. ಅಂದ್ರೆ ವಂಚಿತ ಅಂದ್ರೆ ನೀನ್ ಇದೀಯಾ, ಆದ್ರೆ ನಾನು ಮೋಸ ಹೋದೆ. ಯಾಕೆ ಅಂತ ಹೇಳಿದ್ರೆ ನಿನ್ನ ವಿಷಯ ತಿಳ್ಕೊಳ್ಳಾರ್ದೆ, ನಿನ್ನ ಬಗ್ಗೆ ಸಂಗತಿಗಳನ್ನು ತಿಳ್ಕೊಳ್ಳಾರ್ದೆ ನಾನು ಮೋಸ ಹೋದೆ ಅಂತ ಹೇಳ್ತಾರೆ. ಇದೇ ತರ ತಿರುವಾಮುಳಿನಲ್ಲಿ 1ನೇ ದಶಕದಲ್ಲೂ ಹೇಳ್ತಾರೆ, 7ನೇ ಹಾಡಲ್ಲಿ, ಯಾನ್ ಒಟ್ಟಿಗೆನ್ನುಳ ಇರುತ್ತುವನ್ನೆಂದ್ರೆ ನನಗೆ ಸೇರ್ದಂಗೆ ಇದೆಯಲ್ಲ ನೀನು, ಅದು ನನಗೆ ಗೊತ್ತಾಗ್ತಾನೆ ಇಲ್ಲ. ನೋಡಿ ಇವಾಗ ಎಲ್ಲಾರನ್ನೂ ಭಗವಂತನ ಹುಡ್ಕೊಂಡು ಎಲ್ಲ ಕಡೆ ಮೆಟ್ಲು ಹತ್ತಿ ಇಳಿದು ಎಷ್ಟು ಕಡೆ ನಾವು ಹೋಗ್ತೀವಿ, ಆದ್ರೆ ನಮ್ಮ ಒಳಗೆ ಅಂತರ್ಯಾಮಿಯಾಗಿ ಎಲ್ಲಾರ ಹೃದಯದಲ್ಲೂ ಅಂತರಾಳದಲ್ಲಿ ಇದಾನಲ್ಲ, ಅವನನ್ನ ನಾವು ಯಾಕೆ ಗುರುತಿಸ್ಕೊಳ್ತಾ ಇಲ್ಲ ಅವನ್ನ? ಅಂದ್ರೆ ಅಷ್ಟು ನಮಗೆ ಪಕ್ವ ಆಗಿಲ್ಲ, ನಮ್ಮ ಭಕ್ತಿ ಅಷ್ಟು ಪಕ್ವ ಆಗಿಲ್ಲ, ಪ್ರಹ್ಲಾದನಷ್ಟು ಪಕ್ವ ಆಗಿಲ್ಲ. ಅವನು ಹೇಳ್ತಾನೆ ಅವ್ರ ತಂದೆಗೂ, ನಿನ್ನೊಳಗೂ ಇದ್ದಾನೆ ನನ್ನೊಳಗೂ ಇದ್ದಾನೆ ಅಂತ. ಆ ಮಗುಗೆ ಪಕ್ವ ಆದಷ್ಟು ಭಕ್ತಿ ನಮಗ್ ಪಕ್ವ ಆಗಿಲ್ಲ. ಅದನ್ನ ಈ ಹಾಡಲ್ಲಿ ಹೇಳ್ತಾರೆ, ಯಾನೊಟ್ಟಿ ಎನ್ನುಳ இருத்துவன் வந்து ಎಂತನಿ ನೆಂಜೈ ವಂಜಿತ್. ನಾನೇನ್ ಬಾ ಅಂತ ಕರೀಲ್ಲ ಹೇಳ್ತಾರೆ ಭಗವಂತ ಈ ಹಾಡಲ್ಲಿ, ತಿರುವಾಮುಳಿದದು. ನಾನೇನ್ ಬಾ ಅಂತ ಕರೀಲ್ಲ, ನೀನಾಗೆ ಬಂದೆ, ಬಂದ್ಬಿಟ್ಟು ಎಂತನಿ ನಂಜೈ ವಂಜಿತ್, ನನ್ನನ್ನ ಏಮಾರ್ಸ್ಬಿಟ್ಟು ಒಳಗಡೆ ಬಂದ್ಬಿಟ್ಟಿದೀಯಾ. ನೊಟ್ಟಿ ನಿಂದ್ರೆ ಎನ್ನುಯಿರ್ ಕಲಂದು, ನನ್ನ ದೇಹದ ಜೊತೆಗೆ ಅಂಟ್ಕೊಂಡಿದೀಯಾ ನೀನು, ಬೇರೆ ಎಲ್ಲೂ ಹೋಗ್ಬೇಕಾಗಿಲ್ಲ, ನನ್ನಲ್ಲೇ. ಊನ್ ಅಂತ ಹೇಳಿದ್ರೆ ದೇಹ, ಚರ್ಮ ಮಾಂಸದಿಂದ ಆಗಿದ ದೇಹಕ್ಕೆ ಊನ್ ಅಂತ ಹೇಳ್ತಾರೆ. ಊನೊಟ್ಟೀನಿ, ಅವಾಗ ವಾನೊಟ್ಟು ಮೋಯಿನಿ ಎಣ್ಣೈ ಎಣ್ಣೈ ನೆಹಿಳ್ಕವೇ. ಅವಾಗ ವಾನೊಟ್ಟಿ, ಇದು ನೀನ್ ಸೇರ್ಕೊಂಡ ದೇಹನ ಬಿಟ್ರೆ ತಾನೆ ನಾನು ನಿನ್ ಜೊತೆಗೆ ಮೇಲೆ ಬರಕ್ಕಾಗತ್ತೆ ಮೋಕ್ಷಕ್ಕೆ, ನೀನು ಅದ್ರಲ್ಲೇ ಅಂಟ್ಕೊಂಡಿದೀಯಾ. ನಾನೇನು ಕೇಳಿದ್ನ, ನೀನೇ ಬಂದೆ. ಈ ಆತ್ಮ ಭಗವಂತನದು, ಆದ್ರಿಂದ ವಂಚನೆ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ನೀನು ದೇಹಕ್ಕೆ ಅಂಟ್ಕೊಂಡಿದೀಯಲ್ಲ, ವಾನೊಟ್ಟು ಮೋಹಿನಿ, ಇನ್ನೇನ್ ಮಾಡೋದು? ಎಣ್ಣೈ ನೆಹಿಳ್ಕವೇ, ನನ್ನನ್ನ ಬಿಟ್ಬಿಟ್ರೆ ಆಗತ್ತಾ? ನೀನೇ ಅಂಟ್ಕೊಂಡಿದ್ಯಾ, ನನ್ನ ಜೊತೆಗೆ ಇದೆಯಾ, ನೀನೇ ನನ್ನನ್ನ ಅನುಗ್ರಹ ಮಾಡ್ಬೇಕು, ನೀನೇ ನನ್ನ ಕರ್ಕೊಂಡು ಹೋಗ್ಬೇಕು ಅಂತ ಅಲ್ಲಿ ಒಂದು ತರ ಆಗ್ರಹ ಪಡಿಸ್ತಾರೆ. ಯಾಕಂದ್ರೆ ನಾನೇನ್ ಕರೀಲಿಲ್ಲ, ನೀನಾಗೆ ಬಂದೆ, ನನ್ ಜೊತೆಗೆ ಅಂಟ್ಕೊಂಡಿದೀಯಾ, ಹೋಗ್ತಾನೂ ಇಲ್ಲ, ನೀನೆ ನಿನ್ ಜವಾಬ್ದಾರಿ. ನನ್ನ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನೀ ಬೇರ್ಪಡಿಸ್ಬಿಟ್ಟು ಈ ದೇಹವನ್ನ ಬೇರ್ಪಡಿಸಿ ಕರ್ಕೊಂಡು ಹೋಗೋದು ನಿನ್ ಜವಾಬ್ದಾರಿ ಅಂತ ಹೇಳ್ತಾರೆ. ಇದನ್ನೇ ಇದ್ರಲ್ಲೂ ಹೇಳ್ತಾರೆ. ಇನ್ನೊಂದು 5ನೇ ದಶಕದಲ್ಲಿ ಅಲ್ಲೊಂದ್ ಕಡೆ ಹೇಳ್ತಾರೆ, ಉನಕ್ಕೂ ಏನಂದ್ರೆ, ಆರೆನಕ್ ನಿಹರ್ ಪಾದಮೇ ಶರಣ ಹತ್ತಂದೊಳಿಂದಾಯ್. 6 ಏನಕ್ಕೆ ಅಂತ, ನನಗೆ ನಿನ್ನ ಸೇರುವುದು ಹೇಗೆ, ಒಂದು ದಾರಿ ಯಾವುದು ಅಂತ ಹೇಳಿದ್ರೆ ನೀನೇ ತೋರ್ಸ್ಕೊಟ್ಟೆ. ಯಾವುದು ಅಂತ ಹೇಳಿದ್ರೆ ಶರಣಾಹ ನಿನ್ ಪಾದಮೇ ಗತಿಯನಕ್, ನಿನ್ ಪಾದನೇ ಹಿಡ್ಕೋಬೇಕು, ಬೇರೆ ಏನು ಗತಿ ಇಲ್ಲ ಅಂತ ಹೇಳಿದಾಗ, ಅದಕ್ಕೆ ಬದಲಾಗಿ ನಿನಗೆ ಏನಾದ್ರೂ ಕೊಡಕ್ಕೆ ನನಗಾಗತ್ತಂದ್ರೆ, ಉನಕ್ಕೋರ್ ಕೈಮಾರು ನಾನೊಂದ್ರುಗಿಲೇನ್, ನನ್ನ ಹತ್ರ ಏನೂ ಇಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ಎನದಾವಿಯೊಮ್ಮುನದೆ, ನನ್ನ ಪ್ರಾಣ ನನ್ನ ಜೀವ ಅದು ನಿಂದೇನೆ. ನಿನಗೇನಾದ್ರೂ ಅದಕ್ಕೆ ಬದಲಾಗಿ ನನಗೊಂದು ಒಳ್ಳೆ ಬುದ್ಧಿ ಕೊಟ್ಟೆ, ನಿನಗೆ ಶರಣಾಗತಿ ಮಾಡ್ಕೋಬೇಕು ಅಂತ ನಾನು ಕೊಟ್ರೆ, ಅದಕ್ಕೆ ಬದಲಾಗಿ ಏನಾದ್ರೂ ಕೊಡ್ಬೇಕು ನಿನ್ಗೆ ಅಂತ ಹೇಳಿದ್ರೆ ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳ್ತಾರೆ. ಇದನ್ನ ರಾಮಾಯಣದಲ್ಲಿ ಮ್ಯಾಪಿಂಗ್ ಅಂತ ಮಾಡ್ಕೊಂಡಾಗ ನೋಡಿದ್ರೆ, ಭಗವಂತ ಏನ್ ಮಾಡ್ತಾನೆ, ಹನುಮಂತ ಸೀತೆಯನ್ನ ನೋಡ್ಕೊಂಡು ಬಂದಾಗ ತುಂಬಾ ಸಂತೋಷ ಆಗ್ಬಿಡುತ್ತೆ. ಏನಾದ್ರೂ ಕೊಡ್ಬೇಕು ಹನುಮಂತನಿಗೆ ಅಂತ ಅನ್ಕೊಳ್ತಾನೆ. ಆದ್ರೆ ಇರೋದು ಕಾಡು,
ಅಲ್ಲಿ ಸಮುದ್ರ ತೀರದಲ್ಲಿ ಇದ್ದಾನೆ, ಈ ಕಡೆ ಏನು ಇಲ್ಲ ಅವನ ಹತ್ರ, ನನ್ನ ಹತ್ರ ಏನಿಲ್ವಲ್ಲ ಅಂತ ಹೇಳ್ಬಿಟ್ಟು ಇಷ್ಟೇ ಇರೋದು ಬಾ ಅಂತ ಹೇಳ್ಬಿಟ್ಟು ಬಾಚಿ ತಪ್ಕೊಳ್ತಾನೆ. ನಾನೇ ಇದ್ದೀನಿ, ಐ ಕ್ಯಾನ್ ಗಿವ್ ಮೈ ಸೆಲ್ಫ್ ಅಂತ ಹೇಳ್ಬಿಟ್ಟು ಬಾಚಿ ತಪ್ಕೊಳ್ತಾನೆ ಹನುಮಂತನ. ಅದಕ್ಕಿಂತ ಪೆರುಷಮ್ಮಾನಂ ಬೇಕಾಗಿಲ್ಲ. ಆದ್ರೆ ಅದ್ ಹೇಳೋದು ಅವಾಗ ಹೇಳ್ತಾನೆ, ಮುನಕ್ಕೋರ್ ಕೈ ಮಾರೆ, ನೀನು ಇದು ಇಷ್ಟೆಲ್ಲ ಉಪಕಾರ ಮಾಡ್ತೀಯಲ್ಲ, ನಿನಗೆ ಒಂದು ವಾಪಸ್ಸಾಗಿ ಪ್ರತ್ಯುಪಕಾರವಾಗಿ ಏನಾದ್ರು ಮಾಡೋಣ ಅಂತೀರ, ನನ್ನ ಹತ್ರ ಏನೂ ಇಲ್ಲ. ಯಾಕಂದ್ರೆ ನನ್ನ ದಾವಿಯೂ ಮುಂದೆ ನನ್ನ ಸ್ವರೂಪ, ಜೀವಾತ್ಮ ಸ್ವರೂಪ ಇದೆಯಲ್ಲ, ಆ ಸ್ವರೂಪನೂ ನಿನ್ನದೇ, ನಿನಗೆ ಸೇರಿದ್ದು ಅದು. ಯಾಕಂದ್ರೆ ನಿನಗೆ ಕೈಂಕರ್ಯ ಮಾಡ್ಬೇಕು ಅಂತಾನೆ ಸೇರಿದ್ದು ಅದು. ಕಳ್ವನ್ ನಾನೇನೆ ತಪ್ಪಾಗಿ ಅದನ್ನ ಇಲ್ಲಿ ನನ್ನದು ಅನ್ಕೊಂಡು, ನಾನು ನನ್ನದು ಅನ್ಕೊಂಡು ಭೋಗಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಅಲ್ಲೇ ನಾನು ತಪ್ಪು ಮಾಡಿರೋದು, ಅದು ನಿನಗೆ ಸೇರಿದ್ದು ಅಂತ ಹೇಳ್ತಾರೆ. ಈ ಲೆವೆಲ್ ಅಲ್ಲಿ ಅರ್ಥ ಮಾಡ್ಕೊಳಕ್ಕೆ ತುಂಬಾನೇ ಮೆಚುರಿಟಿ ಬೇಕು. ಯಾಕಂತ ಹೇಳಿದ್ರೆ ಭಗವಂತನ ನಾವು ನೇರವಾಗಿ ನೋಡಕ್ಕಾಗಲ್ಲ, ಅವ್ರಿಗೇನು ಸೇವೆ ಮಾಡಕ್ಕಾಗಲ್ಲ. ಆದ್ರೆ ನಾನು ಅವ್ರಿಗೆ ಸಂಬಂಧಪಟ್ಟವನು ಅಂತ ಅರ್ಪಣೆ ಮಾಡ್ಕೊಳ್ಬೇಕಾದಾಗ ಎಷ್ಟು ನಮಗೆ ಧೃತಿ ಇರ್ಬೇಕು ನೋಡಿ. ಅವನನ್ನ ಬಿಟ್ಟು ಬೇರೆ ಯಾರು ಬೇಡ, ಅವನೇ ಬೇಕು ಅಂತ ಹೇಳಿದ್ರೆ ತುಂಬಾ ಧೃತಿ ಇರ್ಬೇಕು. ಅದಕ್ಕೆ ಇಲ್ಲಿ ಹೇಗೆ ಇದನ್ನ ಉದ್ರಕವಿ ಆಳ್ವಾರ್ ಹೇಳ್ತಾರೆ. ಯಾಕಂದ್ರೆ ನಮ್ಮ ಆತ್ಮದಲ್ಲಿ ಇರೋದನ್ನ ಭಗವಂತನ ವಸ್ತು, ಅದನ್ನ ನಾವು ಕಳ್ತನ ಮಾಡಿದೀವಿ ಅಂತ ಹೇಳಿದಾಗ ಅದು ನಾವು ತಾನೇ ಕಳ್ತನ ಮಾಡಿರೋದು, ಭಗವಂತ ಅಲ್ಲ ಕಳ್ತನ ಮಾಡಿರೋದು. ಅದನ್ನ ಹೇಳ್ತಾರೆ. ನಂಬಿನೇ ಮಧುರಕವಿ ಆಳ್ವಾರ್ ಕೂಡ ಹೇಳ್ತಾರೆ ಇದನ್ನ. ನಂಬಿನೇನ್ ಪಿರರ್ ನನ್ ಪೊರುಳ್ ತನ್ಮೆಯುಂ, ಪಿರರ್ ನನ್ ಪೊರುಳ್ ತನ್ಮೆಯುಂ. ಪಿರರ್ ನನ್ ಪೊರುಳ್ ಅಂತ ಹೇಳಿದ್ರೆ ನಿನಗೆ ಭಗವಂತನಿಗೆ ಸೇರಿದ ಈ ಜೀವಾತ್ಮವನ್ನ ನನ್ನದು ಅಂತ ಅನ್ಕೊಂಡ್ಬಿಟ್ಟೆ ಅಂತ ಹೇಳ್ತಾರೆ ಮಧುರಕವಿ ಆಳ್ವಾರ್. ಎಷ್ಟ್ ಚೆನ್ನಾಗಿ ಇದು ಕಣ್ಣಿನ ಶಿರುತ್ತಾಂಬಿನಲ್ಲಿ ಬರುತ್ತೆ. ನಂಬಿನೇನ್ ಪಿರರ್ ನನ್ ಪೊರುಳ್, ಅವನಿಗೆ ಸೇರ್ಬೇಕಾಗಿರೋ ಒಳ್ಳೆ ಒಂದು ವಸ್ತುನ ನನ್ನದು ಅಂತ ಅನ್ಕೊಂಡ್ಬಿಟ್ಟೆ, ತಪ್ಪಲ್ವಾ ಅದು ಅಂತ. ಈ ಆಚಾರ್ಯ ನಮ್ಮಾಳ್ವಾರು ಇಷ್ಟೆಲ್ಲ ಹೀಗೆ ಪುಲಂಬಲ್ ಅವರು ಭಗವಂತನಿಗೆ ಸೇರಿದ್ದು ನಾವು ನಿನ್ಗೇನು ಮಾಡಕ್ಕಾಗಲ್ಲ ಅಂದ್ರೆ, ಅವ್ರ ಶಿಷ್ಯ ಅನ್ನೋದ್ರೆ ಕವಿ ಹೇಳೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಅವರು ಹೇಳ್ತಾರೆ. ಪೆರಿಯವಾಚನ್ ಪಿಳ್ಳೆ ಇದು ಏನ್ ಮಾಡ್ತಾರೆ, ಈ ಉಲಾವು ಅಂತ ಒಂದು ಪದ ಬಂತಲ್ಲ, ಅಲ್ಲಿ ನಾವು ಭರತ ನಡೆಯೋದು ಅದ್ರ ಬಗ್ಗೆನೂ ಹೇಳಿದ್ವಿ. ಈ ಪೆರಿಯವಾಚನ್ ಪಿಳ್ಳೆ ಮಾತ್ರ ಇದಕ್ಕೆ ಒಂದು ಬೇರೆ ತರ ವ್ಯಾಖ್ಯಾನ ಮಾಡ್ತಾರೆ. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇವಳಿಗೆ ಏನು ನಡೆಸ್ತು ಅಂತ ಹೇಳಿದ್ರೆ ನೋಯ್ ನಡೆಸ್ತಂತೆ. ಇದು ಪ್ರಾಕ್ಟಿಕಲ್ ಆಗಿ ಒಂದು ಸ್ಥಿತಿ ಆಗುತ್ತೆ. ಏನಾಗುತ್ತೆ, ಯಾವ್ದೋ ತುಂಬಾ ತಲೆನೋವೆಲ್ಲ ಬಂದ್ಬಿಟ್ಟಿದ್ರೆ ಏನಾಗುತ್ತೆ, ಗಟ್ಟಿಯಾಗಿ ತಲೆ ಎರಡು ಕೈಯಲ್ಲಿ ಹಿಡ್ಕೊಂಡು ಆ ಕಡೆ ಈ ಕಡೆ ಅಳ್ಳಾಡ್ತಾ ಇರ್ತೀವಲ್ಲ, ಆತರ ಇವಳು ಒಂದ್ ಕಡೆ ನಿಲ್ಲಕ್ ಆಗ್ತಾ ಇರ್ಲಿಲ್ಲ. ಇವತ್ತು ಭಗವಂತನ ವಿಶ್ಲೇಷಣೆಯಿಂದ ಒಂದೇ ಒಂದು ಕಡೆ ಸ್ಥಿರವಾಗಿ ನಿಂತ್ಕೊಳಕ್ ಆಗ್ತಾ ಇರ್ಲಿಲ್ಲ ಅಂತ ಆ ಕಡೆ ಈ ಕಡೆ ಓಡಾಡ್ತಾ ಇದ್ಲಂತೆ. ಈ ಮಕ್ಕಳು ಇನ್ನೇನು ಹುಟ್ಟುತ್ತಾರೆ ಅನ್ಬೇಕಾದ್ರೆ ಗಂಡಂದ್ರಿಗೆ ಅವ್ರು ಹಾಗೆ ಆ ಲೇಬರ್ ವಾರ್ಡ್ ಹೊರಗಡೆ ನಿಂತ್ಕೊಂಡು ಶತಪಥ ಅಂತ ಹಾಕ್ತಾ ಇರ್ತಾರೆ. ಅವ್ರು ಮಾಡೋದೇನಿಲ್ಲ, ಅವ್ರ ಗಾಬರಿ ಅಷ್ಟೇನೆ. ಅವ್ರಿಗೆ ಹೆದರಿಕೆ ಆಗ್ತಾ ಇರತ್ತೆ, ತನ್ನ ಪತ್ನಿಗೆ ಸುಖವಾಗಿ ಪ್ರಸವ ಆಗ್ಬೇಕು ಅಂತ ಮನಸ್ಸಲ್ಲಿ ಇರುತ್ತೆ. ಆದ್ರೆ ಆತಂಕ, ತುಂಬಾ ಆತಂಕ. ಅಯ್ಯೋ ಎಷ್ಟು ಕಷ್ಟಪಡ್ತಾ ಇದ್ದಾಳೋ, ಹೇಗೋ ಈ ಮಗುವನ್ನ ಶಿಶುವನ್ನ ನಮ್ಗೆ ಕೊಡ್ಬೇಕಲ್ಲ ಅವಳು, ಅದಕ್ಕೋಸ್ಕರ ಅವಳು ಎಷ್ಟು ಕಷ್ಟಪಡ್ತಾ ಇದ್ದಾಳು ಅಂತ ಹೊರಗಡೆ ಶತಪಥ ಹಾಕ್ತಾ ಇರ್ತಾರೆ. ಆ ನೋವು ಅದನ್ನ ಇಲ್ಲಿ ಹೇಳ್ತಾರೆ. ಈ ಉಲಾವನಕ್ಕೆ ಪೆರಿಯವಾಚನ್ ಪಿಳ್ಳೆನು ಹೇಳುತ್ತೆ, ನೋವು ನಡುತ್ತ ಇವಳಿಗೆ, ಆ ನೋವೇ ಇವಳನ್ನ ನಡೆಸ್ತಾ ಇದೆ ಅಂತ ಹೇಳ್ತಾರೆ. ಈ ರಾಮಾಯಣದಲ್ಲಿ ಈಗಾಗ್ಲೇ ನಾವು ನೋಡಿದ್ವಿ. ಇಲ್ಲಿ ಈ ಸಮ್ಮಾನಂ ಅಂತ ಹೇಳ್ಬೇಕಾದಾಗ ನಾನು ಹೇಳ್ದೆ ಏನು ಇರ್ಲಿಲ್ಲ ಇದ್ರ ಬಗ್ಗೆ. ಮುನಕ್ಕೋರ್ ಕೈಮಾರು ಯಾನಿಲೇನಂತ ಇಲ್ಲಿ ತಿರುವಮಳೆನಲ್ಲಿ ಹೇಳಿದ್ರಲ್ಲ, ಅದಕ್ಕೆ ಬದಲಾಗಿ ಏನ್ ಕೊಡ್ಬೇಕಾಗಿತ್ತು ಅಂತ ಹೇಳಿದ್ರೆ, ಇಲ್ಲಿ ರಾಮಾಯಣದಲ್ಲಿ ಒಂದು ಶ್ಲೋಕ ಹೇಳ್ತಾರೆ. ಪತಿ ಸಮ್ಮಾನಿತ ಸೀತಾ ಭರ್ತಾರಂ ಅಸಿತೆ ಕ್ಷಣ ಅಪಾರಂ ಅನುಗ್ರಹಾಜ ಮಂಗಳಾನ್ಯತಿ ತತ್ಯುಷಿ ಅಂತ. ಏನಪ್ಪಾ ಅಂತ ಹೇಳಿದ್ರೆ, ಇದು ತುಂಬಾ ಚೆನ್ನಾಗಿದೆ. ಇದು ಈ ಸೀನ್ ಇದೆಯಲ್ಲ, ಹೇಗೆ ಅಂದ್ರೆ ಇದು ತಿರುಪಾವೈನಲ್ಲಿ ಆಂಪೆರಂ ಶಮ್ಮಾನಂಗೆ ಅದನ್ನ ತುಂಬಾ ಹೇಳ್ತಾರೆ ಎಲ್ಲ ವ್ಯಾಖ್ಯಾತಕಾರರು. ಅಂದ್ರೆ ಆ ಪರ್ಟಿಕ್ಯುಲರ್ ಸೀನ್ ಏನಪ್ಪಾ ಅಂತ ಹೇಳಿದ್ರೆ, ದಶರಥ ಹೇಳಿ ಕಳಿಸ್ತಾನೆ, ಯಾರಿಗೆ ರಾಮನ ನೋಡ್ಬೇಕು ಅಂತ ಹೇಳಿ ಕಳಿಸ್ತಾನೆ. ಯಾರಾದ್ರೂ ಒಂದು ದೂತರು ಬಂದು ನಿಮ್ ತಂದೆ ಯಾರ ಮನೆಗೆ ಹೋಗ್ಬೇಕಂತ ಹೇಳಿ ಕಳ್ಸಿದ್ರೆ ಅವಾಗ ತಾನೇ ಏನೋ ಅವರು ಪಾಪ ಸರಸವಾಗಿ ಮಾತಾಡ್ಕೊಳ್ತಾ ಇರ್ತಾರೆ ರಾಮ ಸೀತಾ. ನಿಮ್ ತಂದೆ ಹೇಳಿ ಕಳ್ಸಿದ್ದಾರೆ ಅಂತ ಬಂದು ದೂತರು ಹೇಳಿದಾಗ ಮಹಾರಾಜ ಕರೀತಾ ಇದ್ದಾರೆ ಅಂದಾಗ ಹೊರಡಕ್ಕೆ ಸಿದ್ಧವಾಗ್ತಾನೆ. ಹೊರಡಕ್ಕೆ ಸಿದ್ಧ, ಅಯ್ಯೋ ಇಷ್ಟು ಬೇಗ ಹೋಗ್ಬೇಕಾ, ಈಗ ತಾನೇ ಬಂದ್ರೆ ಅರಮನೆಗೆ. ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಅರಮನೆ ಇರ್ತಾ ಇತ್ತು. ಈಗಲೂ ಅಷ್ಟೇನೆ ಅಲ್ಲೆಲ್ಲ ತೋರಿಸ್ತಾರೆ ಅಯೋಧ್ಯೆನಲ್ಲಿ. ಇದು ಭರತ್ ಅರಮನೆ, ಇದು ಕೈಕೇಯಿ ಅರಮನೆ ಅಂತೆಲ್ಲ, ಕ್ರೋಧಾಗಾರ ಅಂತ ಎಲ್ಲ ಏನೇನು ಅವಾಗಿದ್ದಿದ್ದೆ ಇವಾಗಿಲ್ಲ.
ಅಂದ್ರೆ ಸುಮ್ಮನೆ ಯಾವ್ದೋ ಒಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಆತರ ಕಟ್ಬಿಟ್ಟಿದ್ದ ಅವ್ರ ಅರಮನೆ ಇವ್ರ ಅರಮನೆ ಅದು ಈ ಜಾಗ ಅಂತೆಲ್ಲ ಹೇಳ್ತಾರೆ. ಸೀತಾಕಿ ರಸೋಯಿ ಅಂತ ದೊಡ್ಡ ದೊಡ್ಡ ಪಾತ್ರೆಗಳು ಅದು ಎಲ್ಲ ತೋರಿಸ್ತಾರೆ. ಆ ತ್ರೇತಾಯುಗದಿಂದ ಇಲ್ಲಿವರೆಗೂ ಇತ್ತ ಅನ್ನೋದು ಅನುಮಾನ ಇರ್ಲಿ. ಏನೋ ಅವ್ರ ಹೆಸರು ಹೇಳ್ತಾರಲ್ಲ, ನಾವು ನೋಡ್ಕೊಂಡ್ ಬರ್ತೀವಿ ಟೂರಿಸ್ಟ್ ಜಾಗದಲ್ಲಿ, ಅದೊಂದು ವಿಷಯ. ಅವಾಗ ಇಲ್ಲಿ ಅರಮನೆಗೆ ಹೋಗ್ಬೇಕಾದ್ರೆ ಸೀತಾ ಏನ್ ಮಾಡ್ತಾಳೆ, ಅಯ್ಯೋ ಹೋಗ್ಬೇಡಿ ಅಂತಾಳೆ. ಅಯ್ಯೋ ಅವಳು ಹೋಗ್ಬೇಡಿ ಅಂತ ಹೇಳೋದಿರ್ಲಿ, ರಾಮನಿಗೆ ಇವಳನ್ ಬಿಟ್ಬಿಟ್ಟು ಹೋಗ್ಬೇಕಲ್ಲಪ್ಪ, ನಾನ್ ಬಿಟ್ಬಿಟ್ಟು ಹೋದ್ರೆ ಇವಳು ಇರ್ತಾಳಪ್ಪ ಅಂತ ಅನ್ನಿಸ್ತಾ ಇರುತ್ತಂತೆ. ಇದೇ ಫೀಲಿಂಗು ಭಗವಂತನಿಗೆ ವೈಕುಂಠಕ್ಕೆ ವಾಪಸ್ಸು ಪುಷ್ಪಕ ವಿಮಾನದಲ್ಲಿ ಹೋಗ್ಬೇಕಾದ್ರೂ ಇದೇ ಫೀಲಿಂಗ್ ಭಗವಂತನಿಗೆ ಬರುತ್ತೆ. ಹೇಗೆ ಅಂಡಚರಾಚರಂಗಳು ವೈಗುಂದತೇತಿ ಅಂತ ಬರುತ್ತಲ್ಲ, ಅವಾಗ ಅಯ್ಯೋ ಇಷ್ಟು ಅಯೋಧ್ಯೆ ಜನರೆಲ್ಲ ನನ್ನ ಎಷ್ಟು ಪ್ರೀತಿಸ್ತಾರೆ, ಇವ್ರನ್ನ ಹೇಗಪ್ಪ ಬಿಟ್ಟು ಹೋಗೋದು ಅಂತ. ಹಿಂದಿನ ಕಾಲದಲ್ಲೆಲ್ಲ ಇದು ತುಂಬಾ ನಡೀತಾ ಇತ್ತು. ನಾವು ಹೇಗೆ ಅಂದ್ರೆ ಯಾರಾದ್ರೂ ಒಬ್ರು ಬಂದ್ರೆ ಊರಿಂದ ಎಷ್ಟು ಪ್ರೀತಿ, ಅವರು ನೆಂಟ್ರು ಇಷ್ಟರು ಬಂದ್ರೆ ಬಸ್ ಸ್ಟ್ಯಾಂಡ್ ವರ್ಗೂ ಹೋಗಿ ಅವರನ್ನ ಹತ್ತಿಸಿ ಆ ಬಸ್ ಮೂವ್ ಆಗೋವರೆಗೂ ಅಲ್ಲೇ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಟಾಟಾ ಮಾಡಿ ಎಲ್ಲ ಬರ್ತಾ ಇದ್ವಿ. ಇವಾಗೆಲ್ಲ ಅದೆಲ್ಲ ಯಾರಿಗೂ ಟೈಮ್ ಇಲ್ಲ, ಎಲ್ಲ ಹೊಂಟೋಯ್ತು. ಯಾಕಂದ್ರೆ ಎಲ್ಲೋ ಬರ್ತಾರೆ ಅವರೇ, ಏರ್ಪೋರ್ಟ್ ದೂರ ಇರೋದ್ರಿಂದ ಯಾರು ಹೋಗಿ ಪಿಕಪ್ ಮಾಡ್ಕೊಳಕ್ಕೂ ಆಗಲ್ಲ, ಅವರೇ ಬಂದ್ಬಿಡ್ತಾರೆ. ಅದೆಲ್ಲ ಬಂದ್ಬಿಡ್ತಾರೆ, ಅದೇನ್ ಪರವಾಗಿಲ್ಲ, ಅಲ್ಲಿ ಬೇಕಾದಷ್ಟು ಓಲಾ ಊಬರ್ ಇದೆ, ಬರ್ತಾರೆ. 35-40 ಕಿಲೋಮೀಟರ್ ಎಲ್ಲ ಅಲ್ಲ, ಪ್ರಾಕ್ಟಿಕಲ್ ಆಗಿ ಹಂಗ ಆಗಿದೆ, ಏನು ಮಾಡಕ್ಕಾಗಲ್ಲ, ಅವರೇ ಬರ್ತಾರೆ ಅಂತ. ಇಲ್ಲಿಂದ ಹೋಗೋದು ಕಷ್ಟ ಟ್ರಾಫಿಕ್ ಅಲ್ಲಿ, ಅವ್ರನ್ನ ಕರ್ಕೊಂಡ್ ಬರೋದು ಕಷ್ಟ, ಮತ್ತೆ ಟೈಮು ಇರೋದಿಲ್ಲ. ಈ ಪ್ರತಿಯೊಬ್ಬರಿಗೂ ಹೀಗೆ ಆಗ್ತಾ ಇದೆ. ಯಾರು ನೆಂಟಷ್ಟು ಯಾರಾದ್ರು ಬಂದ್ರೆ ರೈಲ್ವೆ ಸ್ಟೇಷನ್ಗೆಲ್ಲ ಹೋಗಿ ನಾವು ಬಿಟ್ಟಿದ್ದು ಉಂಟು. ಇವಾಗೆಲ್ಲ ಇಲ್ಲ, ಆತರ ಎಲ್ಲ ಇಲ್ಲ. ಅವರು ಇಲ್ಲೇ ಮನೆ ಬಾಗಿಲಿಗೆ ಊಬರ್ ಏನೋ ಬರುತ್ತೆ, ಇಲ್ಲಿಂದ ಕಳಿಸ್ಬಿಟ್ರೆ ಆಯ್ತು. ಅಷ್ಟವರೆಗೂ ಆದ್ರೂ ನಡೀತಾ ಇದೆಯಲ್ಲ ಬಿಡಿ. ಇದಾರೆ ಅವರೇ ಊಬರ್ ಮಾಡ್ಕೊಂಡು ಅವರೇ ಹೋಗ್ಬೇಕು ಅನ್ನೋ ತರ ಇದ್ರು ಅಷ್ಟೇ. ಅಲ್ಲಿ ಇವಾಗ ರಾಮನಿಗೂ ಅನ್ನಿಸ್ತಿತ್ತಂತೆ, ಅಯ್ಯೋ ಇವಳು ನಾನು ಬರೋವರೆಗೂ ಇವಳು ಹೇಗಿರ್ತಾಳೋ ದುಃಖಿರ್ತಾಳೆ ಅಂತ. ಅಷ್ಟಕ್ಕೇನೆ ಒಂದು ಹಾರವನ್ನ ತೆಗೆದುಕೊಡ್ತಾನಂತೆ, ಇದಿಟ್ಕೊ ನಾನು ಬರೋವರೆಗೂ ಅಂತ. ನನ್ನ ವಸ್ತು, ಅವನಿಗೆ ಸಂಬಂಧಪಟ್ಟಿದ್ದ ವಸ್ತು ಒಂದು ಕೊಟ್ರೆ ಅದನ್ನ ಇಟ್ಕೊಂಡು ಕಾಲ ಕಳಿಬಹುದು ಅಂತ. ಸೀತೆ ಎಲ್ಲ ಚಿಕ್ಕ ನೋಡಿ, ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡ್ಬಿಟ್ಟು ಕಳ್ಸಿರ್ತಾಳ. ನನ್ನ ವಸ್ತು ಒಂದು ಇಟ್ಕೊಂಡಿರೋ ನಿನಗೆ, ನಾನಿದ್ದಂಗೆ ಇರತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಹಾರವನ್ನ ಕೊಡ್ತಾನಂತೆ. ಅವಳು ಆ ಹಾರವನ್ನ ಇಸ್ಕೊಂಡು ಹೇಗೆ ರಾಮನನ್ನ ನೋಡ್ತಾಳೆ, ದಿಟ್ಟ ಅಸಿತೇಕ್ಷಣ ಅಂತ ಹೇಳ್ತಾರಲ್ಲ, ನೋಡ್ಲು ಅಂದ್ರೆ ಇಂದೀವರ ಸೃಜ, ಅವಳು ಕಣ್ಣಲ್ಲೇ ಒಂದು ಮಾಲೆ ಹಾಕ್ಬಿಟ್ಲಂತೆ ಭಗವಂತನಿಗೆ. ಆ ನೀಲಿ ಮಾಲೆ ಇಂದೀವರ ಕಣ್ಣ ನೋಟ ಇದೆಯಲ್ಲ, ಅದು ಒಂದು ಬ್ಲೂ ಮಾಲೆ ತರ ಭಗವಂತನಿಗೆ ಒಂದು ಹಾರ ಹಾಕದಂಗೆ ಆಗ್ಬಿಡ್ತಂತೆ. ತಕ್ಷಣ ಏನ್ ಮಾಡ್ತಾನೆ, ಭಗವಂತನಿಗೆ ಹೋಗಕ್ ಕಷ್ಟ. ಏನು ಒಂದು ಸಣ್ಣ ಸೀನ್ ಇದು ಇದ್ರಲ್ಲಿ ನೋಡಿ, ಹೇಗೆ ಅಂತ ಹೇಳಿದ್ರೆ, ಇಲ್ಲ ನಾನು ಬರ್ತೀನಿ ಅನ್ನತ್ರ ಒಂದು ಹೆಜ್ಜೆ ಮುಂದೆ ಇಡ್ತಾಳಂತೆ ಸೀತಾ. ಅವಾಗ ರಾಮ ಏನ್ ಮಾಡ್ತಾನೆ, ಸೀತೆ ಕಾಲು ಹಿಡ್ಕೊಂಡ್ಬಿಡ್ತಾನಂತೆ. ಬೇಡ ಬೇಡ ನೀನ್ ಅಲ್ಲಿಗೆಲ್ಲ ಬರ್ಬೇಡ ಅಂತ ಸೀತೆ ಕಾಲು ಹಿಡ್ಕೋತಾನೆ. ಇದು ನೋಡಿ, ಇದು ಇವಾಗ ಯಾಂಪೆರಂ ಶಮ್ಮಾನಂ ಅಂದ್ರೆ ಯಾವುದು ಅಂತ ಹೇಳಿದ್ರೆ ಇದೇನೆ. ಭಗವಂತ ಸೀತೆ, ಇದು ವಾಲ್ಮೀಕಿ ರಾಮಾಯಣದಲ್ಲಿ ಇದೆ. ಇದು ಭಗವಂತ ಸೀತೆಯ ಕಾಲುಗಳನ್ನ ಹಿಡ್ಕೊಳ್ತಾನೆ. ಇವಾಗ ನೋಡಿ, ಅಯ್ಯೋ ಎಷ್ಟು ಪ್ರೀತಿ ಇದ್ರೆ ಹಾಗೆ ಹಿಡ್ಕೊಂಡಿರ್ಬೋದು. ತಡಿಬೇಡ, ಬರೋದ್ ನೀನ್ ಬರೋದ್ ಬೇಡ ಅಂತ ಹೇಳಿ ಕಾಲನ್ನ ಹಿಡ್ಕೊಳ್ತಾನಂತೆ. ಇದಕ್ಕೆ ಯಾಂಪೆರಂ ಶಮ್ಮಾನ ಅಂದ್ರೆ ಅವನು ಹಿಡ್ಕೊಂಡಿದ್ದು ಇದು ಅದನ್ನೆಲ್ಲ ಹೇಗೆ ಆ ನೆನಪಿರುತ್ತಲ್ಲ, ಭಗವಂತ ನನ್ನ ಕಾಲು ಹಿಡ್ಕೊಂಡ, ಅವ್ನು ವಾಪಸ್ ಬರೋವರೆಗೂ ಅದನ್ನೇ ಆ ಮೆಲಕ್ ಹಾಕ್ತಾ ಇರ್ತಾಳೆ. ಅವನೊಂದ್ ಸರ ಕೊಟ್ಟಿದ್ಮೇಲೆ ಅದನ್ನ ಇಟ್ಕೊಂಡಿರ್ತಾಳೆ. ಇಲ್ಲೂ ಅಷ್ಟೇನೆ, ಪುಳ್ಳೂರ್ದಿ ಕಳ್ಳ ತಣ್ಣನ್ ತುಡ ಅಂತ ಹೇಳಿದ್ರೆ ಆ ತುಳಸಿ ಮಾಲೆ ಕೊಟ್ಟಿದ್ದಾನಲ್ಲ, ಅದನ್ನ ಕೈಯಲ್ಲಿ ಇಟ್ಕೊಂಡು ಬಟ್ಲ ಕಣ್ಣಿಂದ ಹಾಗೆ ಡೇ ಡ್ರೀಮಿಂಗ್. ನಮ್ಮಾಳ್ವಾರು ಯಾವಾಗ ನಾಯಕಿ, ಪರಾಕ್ಷ ನಾಯಕಿ ಡೇ ಡ್ರೀಮಿಂಗ್, ಯಾವಾಗ ಭಗವಂತ ಮತ್ತೆ ಬರ್ತಾನೋ ಅಂತ ಅದನ್ನೇ ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿ ಇದನ್ನ ಹೇಳ್ತಾನೆ, ನಿಜವಾದ ಸನ್ಮಾನ ಅಂತ ಹೇಳಿದ್ರೆ ಸೀತೆಯ ಕಾಲನ್ನ ಭಗವಂತ ಹಿಡ್ಕೊಂಡಿದ್ದು ಹಾರವನ್ನು ಕೊಡ್ತಾನೆ. ಇವಳು ಕಣ್ಣಿಂದಲೇ ಒಂದು ಹಾರ ಹಾಕೋದು. ಇವಳು ಈ ಮುಖ್ಯವಾಗಿ ಈ ಹಾಡಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಈ ಅವಳು ತಾಯಿ ದುಃಖ ಪಡೋದೊಂದು, ಇನ್ನೊಂದು ನಾಯಕಿಗೆ ಖುಷಿಯಾಗಿರೋದು. ಇವಾಗ್ಲೇ ಇಷ್ಟು ಹಾಡುಗಳಲ್ಲಿ 20 ಹಾಡುಗಳಲ್ಲೂ ನೋಡ್ತಾ ಇದ್ವಿ, ದುಃಖನೇ ಆಗ್ತಾ ಇತ್ತು. ಕೊನೆಗೆ ಸ್ವಲ್ಪ ಹತ್ರ ಭಗವಂತ ವಸ್ತು ಆದ್ರೂ ಸಿಗ್ತಾ ಇದೆ, ಆಮೇಲೆ ಭಗವಂತ ಸಿಗ್ತಾನೆ. ಹೀಗೆ ಇದು ಪ್ರೋಗ್ರೆಸಿವ್ ಆಗಿ ಹೋಗುತ್ತೆ. ಭಗವಂತನನ್ನ ಪಡ್ಕೊಳ್ಳೋದು ಅಂತ ತಕ್ಷಣ ಆಗ್ಬಿಡೋದಿಲ್ಲ, ಅದು ಪ್ರೋಗ್ರೆಸಿವ್ ಆಗಿ ಹೋಗ್ತಾ ಇದೆ. ಭಗವಂತನ ಒಂದು ವಸ್ತು ಇವಳಿಗೆ ಸಿಕ್ತು, ತುಂಬಾ ಹರ್ಷವಾಗಿದ್ದಾಳೆ ಅಂತ. ಹೀಗಿರ್ಬೇಕಾದ್ರೆ ಈ ನಾಯಕಿಗೆ ಏನಾಗತ್ತೆ ಅಂತ ಹೇಳಿದ್ರೆ ಸಂತೋಷ ಆಗತ್ತೆ. ಆದ್ರೆ ಕೂಡ ಭಗವಂತ ನೇರವಾಗಿ ಸಿಕ್ಕಿಲ್ವಲ್ಲ ಅಂತ, ಬಾಹ್ಯ ಸಂಸ್ಪರ್ಶ ಅಂತ ಹೇಳ್ತಾರೆ ಅದಕ್ಕೆ, ಅದು ನಮ್ಗೆ ಆಗ್ತಾ ಇಲ್ವಾ ಅಂತ. ಇಲ್ಲಿ ಯಾಕೆ ಈ ತರ ಆಗ್ತಾ ಇದೆ ಅಂತ ಹೇಳಿದಾಗ ಸಖಿಗಳ ಹೇಳ್ತಾರಂತೆ, ಇಲ್ಲ ಭಗವಂತನನ್ನ ಬಿಟ್ಟು ಹೋದ ಅಂತ. ಭಗವಂತನನ್ನ ಬಿಟ್ಟು ಹೋದ ಅಂತ ಹೇಗ್ ನೀನ್ ಹೇಳ್ತೀಯ, ಭಗವಂತ ಸಿಕ್ಕಿದ್ದ ಅಂತ ಹೇಳಿದ್ರೆ
ಇಲ್ಲ ಇಲ್ಲ ಹೌದು ಅವನು ಇಲ್ಲ ಇಲ್ಲ ಅವಳು ಆಗ್ಲೇ ಬೇರೆ ಮದುವೆ ಮಾಡ್ಬಿಡ್ಬೇಕು, ಇವಳು ವಯಸ್ಸು ತಕ್ಕ ವಯಸ್ಸು ಬಂದಿದೆ ಇವಳಿಗೆ, ಇನ್ನೊಂದು ಮದುವೆ ಮಾಡ್ಬಿಡ್ಬೇಕು ನೋಡಿ ಗಂಡು ಅಂದ್ರೆ. ನೀವ್ ಅದೆಲ್ಲ ಮಾಡಕ್ ಹೋಗ್ಬೇಡಿ ನೀವು ಬೇರೆ ಗಂಡು, ಯಾಕಂದ್ರೆ ಅವಳಿಗೆ ಆಗ್ಲೇ ಮದ್ವೆ ಆಗೋಗಿದೆ ಅಂತಾರಂತ. ಹಾ ಅಂತಾರಂತೆ ಅವ್ರಮ್ಮ. ಏನ್ ಮದ್ವೆ ಆಗೋಗಿದೆ ಅಂತ ಹೇಳಿದ್ರೆ ಹೌದು ಹೌದು ಅಂತ. ಏನ್ ಮದ್ವೆ ಆಗಿದೆ ಅಂತ ಹೇಳ್ತೀಯ, ಯಾರು ಗಂಡು ಏನು ಅಂತ ಹೇಳಿದ್ರೆ ಆ ಪುಟ್ಟನಾಟ ಪುಟ್ಟನಾಟ ಪುಲಿಯವರು ಇದಾನಲ್ಲ ಭಗವಂತ, ಅವನನ್ನೇ ಮದುವೆ ಆಗಿದೆ. ಅದ್ ಹೇಗೆ ಹೇಳ್ತೀಯ, ಅವನೇ ಅಂತ ಎಷ್ಟೋ ದಿವಿದೇಶ ಇದೆ, ಅವನನ್ನೇ ಹೇಗೆ ಅವನನ್ನೇ ಬರ್ಸಿದಾಳೆ ಅಂತ ಹೇಗೆ ಹೇಳ್ತೀಯ ಅಂತ ಹೇಳಿದಾಗ ಇದು ತುಂಬಾ ಚೆನ್ನಾಗಿದೆ. ತಿರುಮಾಲೆನ್ನಂ ಎಮ್ಮಾನ್ ಶಯುನೀರ್ ವಯಲ್ ಕುಟ್ಟನಾಟ್ ತಿರುಪುಲಿಯೂರ್ ಅರುಮಾಯನ್ ಪೇರಿನ್ರಿ ಪೇಚಿಲಳ್ ಅನ್ನೆ ಮೀರ್ ಇದರ್ಕೆನ್ ಶೈಹೇನೆ. ನೀವು ಬೇಕಾದ್ರೆ ಅವಳನ್ನ ಹೋಗಿ ಕೇಳಿ, ಬೇರೆ ಯಾರ ಮಾತು ಆಡೋದಿಲ್ಲ. ಅಷ್ಟ್ಯಾಕೆ ಹತ್ರ ಹೋಗಿ ನೋಡಿ, ಅವಳ ಬಾಯಲ್ಲಿ ಅಡಿಕೆ ವಾಸನೆ ಬರುತ್ತೆ ಅಂತ ಹೇಳ್ತಾರಂತ. ಇದೆಲ್ಲ ದಿವಿದೇಶದ ವಿಶೇಷಗಳನ್ನ ಹೇಳುವಂತ ಭಾಷಣಗಳು. ಹೇಗೆ ಅಂದ್ರೆ ಕುಟ್ಟನಾಟ ತಿರುಪುಲಿಯೂರು ಅನ್ನೋದು ಒಂದು ಜಾಗ. ಅಲ್ಲಿ ಇದರಲ್ಲಿ ಇವರು ಋಷಿಗಳು ಹುಲಿ ಹುಲಿ ತರ ಒಂದು ಅವತಾರ ತಗೊಂಡು ಕಾಲುಗುರು ಅಲ್ಲಿ ಹುಲಿ ತರನೇ ಇದೆ ಅವ್ರಿಗೆ, ಪಕ್ಕದಲ್ಲಿ ನಿಂತಾರೆ ಭಗವಂತನ ಪಕ್ಕದಲ್ಲಿ. ಅವಾಗ ಅವ್ರು ಓಡ್ ಹೋಗಿ ಭಗವಂತನ ಪ್ರತ್ಯಕ್ಷ ಆಗ್ಬೇಕು ಅಂತ ಹೇಳಿದಾಗ ಅಷ್ಟು ದೂರ ನೋಡಿದ್ರೆ ಇನ್ನೊಂದಷ್ಟು ದೂರ ಹೋಗ್ತಾ ಇದ್ರಂತೆ. ಅದಕ್ಕೆ ಅವ್ರು ವೇಗವಾಗಿ ಹೋಗ್ಬೇಕು ಅಂತ ಕಾಲನ್ನ ಅರ್ಧ ದೇಹವನ್ನ ಹುಲಿಯನ್ನಾಗಿ ಮಾಡ್ಕೊಂಡು ಮೇಲ್ಗಡೆ ಋಷಿಯಾಗಿ ಅಟ್ಟಿಸ್ಕೊಂಡು ಹೋಗ್ತಾರಂತೆ ಭಗವಂತನ. ಕೊನೆಗೆ ಅಲ್ಲಿ ಕಡಲ್ ಮಲ್ಲೆನಲ್ಲಿ ಸಿಕ್ಕಿದ್ರು ಅಂತ ಹೇಳ್ತಾರೆ ಅವ್ರಿಗೆ. ಒಟ್ನಲ್ಲಿ ಅಲ್ಲಿಂದ ಹೋಗಿ ಈ ಕುಟ್ಟನಾಟ ತಿರುಪುಲಿ ಅಷ್ಟ್ ದೂರ ಹೋಗ್ಬೇಡ, ಇಲ್ಲಿರೋನು ಅವನೇ, ನೀವು ಓಡೋದ್ ನಿಲ್ಸಿ ಅಂತ ಹೇಳಿದಾಗ ಅಲ್ಲಿ ಆ ದೇವಸ್ಥಾನದಲ್ಲಿ. ಇಲ್ಲಿ ಯಾಕೆ ಈ ಅಡಿಕೆ ಪಟ್ಟೆ ಏನು ವಿಶೇಷ, ಅಡಿಕೆ ವಾಸನೆ ಬಂತು ಅಂತ ಹೇಳಿದ್ರಲ್ಲ, ಯಾಕೆಂದ್ರೆ ಈ ಊರಲ್ಲೇ ತುಂಬಾ ವಿಶೇಷ. ತುಂಬಾ ಅಡಿಕೆ ಮರಗಳು, ಕಮಹ ಅಂತಾರೆ ಅದಕ್ಕೆ. ಆ ಅಡಿಕೆ ಮರಗಳು ತುಂಬಾ ಜಾಸ್ತಿ ಇದೆ. ಅಷ್ಟೇ ಅಲ್ದೇನೆ ಆ ಊರಲ್ಲಿ ಪ್ರಸಾದ ಕೊಡೋದು ಯಾವಾಗ್ಲೂ ಅಡಿಕೆ ತಟ್ಟೆನಲ್ಲಿ. ಇವತ್ತಿಗೂ ಅಲ್ಲಿ ಅಡಿಕೆ ಪಟ್ಟೆನಲ್ಲೇ ಪ್ರಸಾದ ಕೊಡ್ತಾರಂತೆ ನೋಡಿ. ತಟ್ಟೆ ತರ ಇಲ್ಲದೆ ಇರ್ಬೋದು, ಅಡಿಕೆ ಪಟ್ಟೆ, ಇವಾಗ ಬಾಳೆ ಎಲೆ ಅಗಲಕ್ಕೆ ಸ್ಕ್ವೇರ್ ಕಟ್ ಮಾಡಿರ್ತಾರಲ್ಲ ಹತ್ರ ಅಡಿಕೆ ಪಟ್ಟೆಯಲ್ಲೇ ಪ್ರಸಾದ ಕೊಡ್ತಾರಂತೆ. ಸೊ ಅದೊಂಥರ ವಿಶೇಷವಾದ ವಾಸನೆ. ನೀವು ಬೇಕಾದ್ರೆ ಅವಳ ಹತ್ರ ಹೋಗಿ ನೋಡಿ, ಅಡಿಕೆ ವಾಸನೆ ಬರತ್ತೆ ಅಂತ. ಈ ಅಡಿಕೆ ಇದ್ರಲ್ಲೇ ಪ್ರಸಾದ ಕೊಡ್ತಾರೆ ಅಂತ ಹೇಳಿಕೆ ಅಲ್ಲಿ ಅಡಿಕೆ ವಿಶೇಷ. ಅದಕ್ಕೆ ತಿರುವರುಳ್ ಕಮ್ಮುಹು ಅಂತಾನೆ ಹೇಳ್ತಾರೆ. ಆ ಹಾಡು ಬರ್ಬೇಕಾದ್ರೆ ಅರುಮಾಯರ್ ಪೇರಿನ್ರಿ ಅನ್ನೆ ಮೀರ್, ಅವನ ಹೆಸರಲ್ಲದೆ ಬೇರೆ ಹೆಸರು ಹೇಳೋದಿಲ್ಲ. ತಿರುವರುಳ್ ಕಮ್ಮುಹು ಅಂತ ಭಗವಂತನ ತಿರುವರುಳ್ ಕಮುಹಣ್ ಪಳುತ್ತದ ಮೆಲ್ಲಿಯಲ್ ಚೆವ್ವಿದಳೆ. ಇದನ್ನ ತಿರುವಂಬಳಿ 8, 9 ಅದರಲ್ಲೂ ನಮ್ಗೆ ಸಿಗತ್ತೆ ಈ ಹಾಡಲ್ಲಿ. ಅದನ್ನ ವ್ಯಾಖ್ಯಾತಕರು ನಮ್ಗೆ ತೋರಿಸ್ಕೊಡ್ತಾರೆ. ಅಲ್ಲಿ ಅಡಿಕೆ, ಇಲ್ಲಿ ತುಳಸಿ, ಅಷ್ಟೇ ವ್ಯತ್ಯಾಸ. ಅಲ್ಲಿ ಅಡಿಕೆ ವಾಸನೆ ಬರ್ತಾ ಇತ್ತು ಭಗವಂತನ ಸಾನ್ನಿಧ್ಯವನ್ನು ತೋರಿಸ್ಕೊಡಕ್ಕೆ, ಇಲ್ಲಿ ಭಗವಂತನ ತುಳಸಿ ವಾಸನೆ ಬರ್ತಾ ಇತ್ತು. ಇಲ್ಲಿ ಆಟಗಳಿಗೂ ಅದೇ ತರ ಹೇಳ್ತಾರಲ್ಲ, ಹೇಗೆ 30 ದಿವಸ ತಿರುಪಾವೈ ಪಾಶ್ರಮ ಎಲ್ಲ ಹೇಳ್ಬಿಟ್ಮೇಲೆ ಒಂದು ಪೊಂಗು ವಾಸನೆ ಬಂದ್ಬಿಡಿತ್ತು ಅಂತ. ಯಾಕಂದ್ರೆ ಈ ಗೋಪಿಕೆಯರೆಲ್ಲಾನು ಬೆಣ್ಣೆ ಎಲ್ಲ ಕಡ್ದು 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 ಅವ್ರ ಸೀರೆಗೆಲ್ಲ ಬೆಣ್ಣೆ ಮೆತ್ಕೊಂಡು ಎಲ್ಲ ಮಾಡಿದ್ರೆ ಬೆಣ್ಣೆದೆಲ್ಲ ಒಂಥರ ಪೊಂಗು ವಾಸನೆ ಬರುತ್ತಲ್ಲ ಈ ಇವರು ಆಯರ್ಪಾಡಿನಲ್ಲಿ ಹೆಂಗಸರಿಗೆ, ಆ ತರ ವಾಸನೆನೆ ಬಂದ್ಬಿಟ್ಟಿತ್ತು ಆಂಡಾಳ ಹತ್ರ ಅಂತ ಹೇಳ್ತಾರೆ. ಅದೆಲ್ಲ ಒಂದು ಭಕ್ತಿ ವಿಶೇಷದಿಂದ ಹೇಳೋ ಅಂತದ್ದು. ಹೀಗೆ ಈ ವಿಶೇಷವಾಗಿ ಈ ಹಾಡುಗಳನ್ನ ಹೇಳಿ ಭಗವಂತನಿಂದ ಒಂದು ಸನ್ಮಾನ ಏನಂದ್ರೆ ಒಂದು ತುಳಸಿ ಹಾರವನ್ನ ಪಡ್ಕೊಂಡ್ರು. ಇದರಲ್ಲಿ ಒಂದು ಸ್ಟೇಜ್ ಅಹೆಡ್ ಅದನ್ನ ಹೇಳ್ತಾರೆ. ಮುಂದಿನ ಹಾಡು ಹೋಗೋಣ. எம்கோல் வளை முதலா எங்கோல் வளை முதலா கண்ணன் மண்ணும் விண்ணும் அளிக்கும் கண்ணன் மண்ணும் விண்ணும் அளிக்கும் செங்கோல் வளைய விளைவிக்குமால் செங்கோல் வளைவு விளைவிக்குமால் திரள் சேரமரர் தங்கோனுடைய தங்கோனுபரெல்லாம் எவர்க்கும் திரள் சேர் அமரர் தங்கோனுடைய தங்கோன் ಉಂಬರೆಲ್ಲಾರ್ ಎವರ್ಕುಂ. ಎಮರ್ಕುಂ ತಮ್ಕೋನ್ವರ್ಗೂ ಹೇಳ್ಕೋಬಹುದು. திரள் சேரமரர் தம்கோனுடைய தம்கோன் உம்பர் எல்லா வயர்க்கும் தம்கோன். திரள் சேரமரர் தங்கோனுடைய தங்கோனு உம்பரெல்லார் எவர்க்கும் தங்கோன். நங்கோன் உகக்கும் துழாய்.
நங்கோனுகக்கும் துழாய். என் செய்யாது இனி நான் நிலத்தே. என் செய்யாது இனி நான் நிலத்தே. எம்கோல் வளை முதலா கண்ணன் மண்ணும் விண்ணும் அளிக்கும் செங்கோல் வளைவு விளைவிக்குமார் திரள் சேரமரர் தங்கோனுடைய தங்கோன் உண்பரெல்லாய் அவர்க்கும் தங்கோன் நங்கோன் உகக்கும் துழாய் என் செய்யாது இனி நான் நிலத்தே. எங்கோல் வளை முதலா ಕಣ್ಣನ್ ಮಣ್ಣುಂ ವಿಣ್ಣುಂ ಅಳಿಕ್ಕುಂ. ಮಮ್ಮಿ ರಾಗ ಚೇಂಜ್ ಆಗೋಯ್ತಲ್ವಾ? ಅದೇ ಒಂದು ಸತಿ ಹಂಗ ಆಗ್ಬಿಡತ್ತೆ. ಇದು ಪಾಠ ಹೇಳ್ಕೊಡ್ಬೇಕಾದ್ರೆ ತಿರುವಿರುತ್ತಲ್ಲ ಅದೊಂದು ಶ್ರಮ. ದೊಡ್ಡ ಸೆಂಟೆನ್ಸ್ ಇರುತ್ತಲ್ಲ, ಪಾಠ ಸುಮ್ನೆ ಹಾಗೆ ಹಾಡು ಹೇಳ್ಕೊಂಡ್ಬಿಟ್ರೆ ಬಂದ್ಬಿಡತ್ತೆ. ಪಾಠ ಹೇಳ್ಕೊಡ್ಬೇಕಾದ್ರೆ ಸಬಿತಾ ಇದಾರೆ, ಹೇಳಿ. கண்டே எங்கோல் வளை முதல கண்ணன் மண்ணும் விண்ணும் அளிக்கும் செங்கோல் வளைவு விளைவிக்குமால் திரள் சேரமரர் தங்கோனுடைய தங்கோன் உம்பரெல்லாயவர்க்கும் தங்கோன் நங்கோனுகக்கும் துழாய் என் செய்யாது ಇನಿ ನಾ ನಿಲತ್ತೇ. ಮಾಡ್ಬೇಕಾದ್ರೂ ಹೀಗೆ ಆಗ್ತಾ ಇರುತ್ತೆ. ಅಯ್ಯರಪ್ಪ ಹೇಳ್ತಾ ಇದ್ರೆ ಆಡಿಯೋ ತಿರುವಾಮೊഴി ಹೇಳ್ಬೇಕಾದ್ರೆ ಅಯ್ಯರಪ್ಪ ರಾಗನೇ ಬಂದ್ಬಿಡುತ್ತೆ. ಅಲ್ಲಿ ಪಾರಾಯಣದಲ್ಲೂ ಹಾಗೆ ಆಗುತ್ತೆ. ಓಕೆ, ಇಲ್ಲಿ ಈ ಹಾಡು ತುಂಬಾ ಚೆನ್ನಾಗಿದೆ. ಹೇಗೆ ಅಂತ ಹೇಳಿದ್ರೆ, ಎಂಕೋನುடைய ಎಂಕೋನ್, ನಮ್ಮ ಭಗವಂತ ಯಾರ್ಯಾರಿಗೆ ಅವನು ದೊಡ್ಡವನು, ಯಾರ್ಯಾರಿಗೆ ನಾಯಕ ಅನ್ನೋದು ತೋರಿಸ್ಕೊಡುವಂಥದ್ದು. ಇಲ್ಲಿ ತಾಯಿ ಆತಂಕ ಪಡ್ತಾ ಇದ್ದಾಳೆ, ಇವಳು ಹುಡುಗಿ ಯಾರನ್ನ ನೋಡ್ಕೊಂಡ್ಬಿಟ್ಟಿದ್ದಾಳೆ ಅಂತ ಇದ್ದಾಗ, ಏನು ಪರವಾಗಿಲ್ಲ, ಅವಳು ನೋಡ್ಕೊಂಡಿರೋದು ಸರಿಯಾಗೇ ಇದೆ, ಅವನು ಪರಮ ಪುರುಷ, ಅವಳು ಹೋಗ್ತಾ ಇರೋ ಡೈರೆಕ್ಷನ್ ಇದೆಯಲ್ಲ ಸರಿಯಾಗೇ ಇದೆ ಅಂತ ತಿಳಿಸ್ಕೊಡೋ ಅಂಥದ್ದು. ಆ ಹಾಡನ್ನ ಇಲ್ಲಿ ಪರಬ್ರಹ್ಮ ವಸ್ತುವನ್ನ ಪರಿಚಯ ಮಾಡಿಸ್ಕೊಡೋ ಅಂಥದ್ದು. ಇದು ತುಂಬಾ ಚೆನ್ನಾಗಿದೆ. ಎಂಕೋಲ್ ವಳೆಯ ಮೊದಲ ಕಣ್ಣನ್ ಮಣ್ಣುಂ ವಿಣ್ಣುಂ ಅಳಿಕ್ಕುಂ. ಈ ಪಾಶದಲ್ಲಿ ಈ ಅರ್ಥ ಅಂತ ನೋಡಿದ್ರೆ ಮೇಲ್ನೋಟಕ್ಕೆ ಸ್ವಲ್ಪನೇ ಇದೆ, ಅವಾಗೇನು ಜಾಸ್ತಿ ಇಲ್ಲ. ಹಿಂದಿನ ಪಾಶಕ್ಕೆ ಹೋಗಿ ಅವತಾರಿಕೆ ನೋಡ್ಬೇಕು. ಅಲ್ಲಿ ಏನಂದ್ರೆ ಭಗವಂತ ಬಂದಿದ್ದ, ಹೋಗ್ಬೇಕಾದ್ರೆ ಒಂದು ತುಳಸಿ ಮಾಲೆ ಕೈಯಲ್ಲಿ ಕೊಟ್ಟ ಅಂತ. ಇದು ಬ್ಯಾಕ್ ಗ್ರೌಂಡ್ ನಮ್ಗೆ ಗೊತ್ತಿರ್ಬೇಕು. ಆತರ ಇದ್ದಾಗ ಯಾರು ಅಂದ್ರೆ ಯಾರ ಕೊಟ್ಟ ಈ ತುಳಸಿ ಮಾಲೆ ಎಲ್ಲ ಅಂತ ಹೇಳಿ, ಎಂಕೋಲ್ ಬಳೆ. ಈ ಎಂಕೋಲ್ ಬಳೆ ಅಂದ್ರೆ ಸುಂದರವಾದ ಬಳೆ ಅಂತ ಆಗತ್ತೆ. ಆದ್ರೆ ಇಲ್ಲಿ ಆ ಸುಂದರವಾದ ಬಳೆ ಅನ್ನೋದು ಬಳೆ ಅಂತ ಹೇಳೋದನ್ನ ತನ್ನ ಮಗಳಿಗೆ ಹೇಳ್ಬಿಡ್ತಾರೆ. ಪರೋಕ್ಷ ನಾಯಕಿಗೆ ಆ ಹೆಸರನ್ನ ಈ ಆರ್ಡಿನರಿ ನೌನ್ ಆಗಿರೋದು ಅಡ್ರೆಸ್ ಮಾಡಿದಾಗ ತನ್ನ ಮಗಳಿಗೆ ಆ ಹೆಸರನ್ನ ಹೇಳ್ಬಿಡ್ತಾರೆ. ಇವಾಗ ಚಿನ್ಮೊಳಿ ಅಂತ ಹೇಳಿದಾಗ ಹೇಗೆ ಪರಾಂಕುಶ ನಾಯಕಿಗೆ ಹೇಳ್ತೀವೋ ಅದೇ ತರ ಇಲ್ಲಿನೂ ಅಷ್ಟೇ. ಎಂಕೋಲ್ ಬಳೆ ಅಂತ ಹೇಳಿದಾಗ ಸುಂದರವಾದ ಬಳೆ ತೊಟ್ಟವಳು ಅಂತ ನಾವು ಅನ್ಕೋಬೇಕು, ಬಳೆ ಅಂತ ಮಾತ್ರ ಅರ್ಥ ಮಾಡ್ಕೋಬಾರ್ದು. ಶೆಂಗೋಲ್ ಆಡಳಿತಕ್ಕೆ, ಅದು ಶೆಂಗೋಲ್, ಅದು ಎಂಕೋಲ್ ಬಳೆ ಅನ್ನೋದು ತುಂಬಾ ಸುಂದರವಾದ ಬಳೆಯನ್ನ ಧರಿಸಿಕೊಂಡಿರುವಂತ ನನ್ನ ಮಗಳು ಅಂತ ಆದಾಗ, ಶೆಂಗೋಲ್ ಅಂತ ಹೇಳಿದ್ರೆ ಈ ಆಡಳಿತಕ್ಕೆಲ್ಲ ಒಂದು ಕೋಲ್ ತರ ಇರುತ್ತೆ, ಅದು ಯಾವಾಗ್ಲೂ ಸ್ಟ್ರೈಟ್ ಆಗಿರುತ್ತೆ. ಶೆಂಗೋಲ್ ಅನ್ನೋದು ಒಂದು ಸ್ಟ್ರೈಟ್ ಆಗಿರುತ್ತೆ. ಅಂದ್ರೆ ದೇರ್ ಶುಡ್ ಬಿ ನಾಟ್ ಕ್ರಿಕೆಟ್ನೆಸ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಅಂತ ತೋರ್ಸಕ್ಕೆ ಅದೊಂದು ಸ್ಟ್ರೈಟ್ ಆಗಿರುತ್ತೆ. ಇದನ್ನೇ ವಿಶ್ವಕ್ಸೇನರ್ಗೆ ಯಾವಾಗ್ಲೂ ದಂಡದ ತರ ಭಗವಂತ ಇಟ್ಕೊಂಡು ಏನಾದ್ರು ಆಜ್ಞೆ ಮಾಡಿದಾಗ ಮಾಡ್ತೀನಿ ಮಾಡಲ್ಲ ಅಂದಾಗ ಒಂದು ದಂಡದಿಂದ ಟಕ್ ಅಂತ ಒಂದು ನೆಲ ಕೊಡ್ತಾನಂತೆ, ಆಯ್ತು ಕೆಲ್ಸ ಅಂತ. ಅದು ದಂಡ. ಆ ಶೆಂಗೋಲ್ ಆಡಳಿತ ಸೂಚಕವಾದ ದಂಡ, ಅದು ಒಳ್ಳೆ ಆಡಳಿತ ಅಂತ. ಇವಾಗ ಈ ಸಮೀಪದಲ್ಲೇ ನಾವು ನೋಡ್ತೀವಿ, ಪಾರ್ಲಿಮೆಂಟ್ ಹೊಸದಾಗಿ ಇನಾಗ್ರೇಟ್ ಆಗ್ಬೇಕಾದಾಗ ಈ ಶೆಂಗೋಲ್ ಅನ್ನ ತಮಿಳ್ನಾಡಿಂದ ಕೊಟ್ರು ಅಂತ. ಇದು ನಾವು ಎಷ್ಟು ಅಪ್ರಿಶಿಯೇಟ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಪ್ರಧಾನಮಂತ್ರಿಯನ್ನ ಎಲ್ಲೋ ಒಂದ್ ಕಡೆ ಈ ತಮಿಳ್ನಾಡಲ್ಲಿ ಇದ್ದಿದ್ದನ್ನ ಒಳ್ಳೆ ಆಡಳಿತಕ್ಕೆ ಒಂದು ಅಡೆಯಾಳ ಅಂದ್ರೆ ಒಂದು ಗುರುತು ಅಂತ ಅದನ್ನ ಪಾರ್ಲಿಮೆಂಟ್ ಅಲ್ಲಿ ಇಡಬೇಕು ಅಂತ ಅನ್ಕೊಂಡ್ರು ನೋಡಿ. ನಾರ್ತ್ ಇಂಡಿಯಾಗ ಮುಕ್ಕಾಲ್ ಜನಕ್ಕೆ ಏನ್ ಬಿಡಿ, ತಮಿಳ್ನಾಡು ಬಿಟ್ರೆ ಬಾಕಿಯವ್ರಿಗೆಲ್ಲ ಶೆಂಗೋಲ್ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಅದ್ರ ಬಗ್ಗೆ ಒಂದಷ್ಟು ದಿವಸ ಪೇಪರ್ ಅಲ್ಲಿ, ಇದರಲ್ಲಿ ವಾಟ್ಸಪ್ ಅಲ್ಲೆಲ್ಲ ಆರ್ಟಿಕಲ್ ಎಲ್ಲ ಬಂತು. ಹಾಗಿರ್ಬೇಕಾದ್ರೆ
ನಮ್ಮ ಪ್ರಧಾನಮಂತ್ರಿಗಳು ಒಳ್ಳೆ ಆಡಳಿತಕ್ಕೆ ಅದು ಗುರುತಾಗಿದೆ ಅಂತ ಹೇಳ್ಬಿಟ್ಟು ಪಾರ್ಲಿಮೆಂಟ್ ಅಲ್ಲಿ ಇಡ್ಬೇಕು ಅಂತ ಅನ್ಕೊಂಡ್ರಲ್ಲ, ಎಂತ ನಾವು ನಿಜವಾಗ್ಲೂ ಅದೃಷ್ಟವಂತರೇ ಹಾಗೆ ನೋಡಿದ್ರೆ. ಒಳ್ಳೆ ಆಡಳಿತಕ್ಕೆ ಸಾಂಕೇತಿಕವಾಗಿ ಇದು ಶಂಗೋಲ್ ಅಂತ ಹೇಳೋದು. ತಮ್ಕೋನ್ ತಮ್ಕೋನ್ ಅಂತ ಹೇಳಿದ್ರೆ ಯಾರು ಇಟ್ಕೊಳ್ತಾರೆ ಅಂದ್ರೆ ರಾಜಾದಿರಾಜ. ನಮ್ಕೋನ್ ಅಂದ್ರೆ ರಾಜ, ನಮ್ಕೋನ್ ಇವನ್ ಯಾರಪ್ಪ ಅಂದ್ರೆ ರಾಜಾದಿರಾಜ, ಅಸಾಧಾರಣವಾದ ಸ್ವಾಮಿ ಅಂತ. ಯಾರನ್ನ ತಗೊಂಡ್ರು ಎಲ್ಲಾರ್ಗೂ ಸ್ವಾಮಿ. ಸರ್ವಶೇಷಿತ್ವ, ಇದು ಒಂದೇ ವರ್ಡ್ ಸಾಕು, ಬೇರೆ ಏನು ಬೇಡ ಇದಕ್ಕೆ. ಸರ್ವಶೇಷಿತ್ವ, ಯಾರು ನೋಡಿದ್ರು ದೇ ಆರ್ ಸಬ್ಸರ್ವಿಯೆಂಟ್ ಟು ಹಿಮ್. ಯಾರು ಬೇಕಾದ್ರೆ 33 ಕೋಟಿ ದೇವತೆಗಳಲ್ಲಿ ಯಾರಾದ್ರೂ ತಗೊಳ್ಳಿ, ಅಗ್ನಿಯಿಂದ ಹಿಡಿದು ಕನಿಷ್ಠವಾಗಿ ಅಗ್ನಿ, ವರುಣ, ವಾಯು ಅವರೆಲ್ಲ ಕನಿಷ್ಠ ದೇವತೆಗಳು, ಅವರಿಂದ ಹಿಡಿದು ಬ್ರಹ್ಮಸ್ತಂಭ ಮಸೋದಸೋ ಅಂತಾರಲ್ಲ ಆತರ, ಆ ಸ್ತಂಭ ಒಂದು ಸಣ್ಣ ಕೀಟ, ಅದರಿಂದ ಹಿಡಿದು ಚತುರ್ಮುಖ ಬ್ರಹ್ಮ, ಅವನು ಯಾರು ಸತ್ಯಲೋಕ ಪರ್ಯಂತ ಎಲ್ಲರಿಗೂ ಸರ್ವಶೇಷಿ, ಅವನೇ ಶೇಷಿ. ಯಾರು ಇವ್ರನ್ನ ಸರ್ವ್ ಮಾಡ್ತಾರೆ ಅಂದ್ರೆ ಅವ್ರೆ. ನಿಮ್ಗೆ ಯಾರಪ್ಪ ಬಾಸ್ ಅಂದ್ರೆ, ಇವಾಗ ನಮ್ಗೆ 33 ಕೋಟಿ ದೇವತೆಗಳಲ್ಲಿ ಕೇಳಿದ್ರೆ ನಿಮ್ಗೆ ಯಾರು ಬಾಸ್ ಅಂದ್ರೆ ಇಂದ್ರ ಅಂತಾರೆ. ಇಂದ್ರನ್ನ ಕೇಳಿದ್ರೆ ನಿಮ್ಗೆ ಯಾರು ಬಾಸ್ ಅಂದ್ರೆ ನಮ್ಗೆ ಬ್ರಹ್ಮ ಅಂತಾರೆ. ಬ್ರಹ್ಮನ ಕೇಳಿದ್ರೆ ನಿಮ್ಗೆ ಯಾರು ಬಾಸ್ ಅಂದ್ರೆ ನಮ್ಗೆ ಇವನೇಪ್ಪ ಶ್ರೀಮನ್ನಾರಾಯಣನೇ ಬಾಸ್ ಅಂತ. ಅವ ಸರ್ವಶೇಷಿ, ಎಲ್ಲಾರು ರಾಜಾದಿರಾಜ, ಅಸಾಧಾರಣವಾದ ಸ್ವಾಮಿ ಅವನು. ಒಂಬರ್ತಂ ಕೋಮಾನ್, ಸರಿ ಆಯ್ತು ಬಿಡಿ, ಇವರೆಲ್ಲ ಯಾರೋ ಪ್ರಕೃತಿ ಮಂಡಲದಲ್ಲಿ ಇದ್ದ ದೇವತೆಗಳು, ಇವರೆಲ್ಲ ಹೇಳಿದ್ರು ಒಂಬರ್ತಂ ಕೋಮಾನ್. ನಿತ್ಯ ಸೂರ್ಯಗಳಿದ್ರಲ್ಲ ಅಲ್ಲಿ ಬೇಕಾದಷ್ಟು, ಸಂಖ್ಯೆ ಇಲ್ಲದಷ್ಟು ನಿತ್ಯ ಸೂರ್ಯಗಳು ಎಲ್ಲಿ ಇದರಲ್ಲಿ ವೈಕುಂಠದಲ್ಲಿ, ಅವ್ರಿಗೆಲ್ಲ ಯಾರು ಅಂದ್ರೆ ಅವ್ರಿಗೂ ಇವನೇನೆ ಕೋಮಾನ್, ಅವ್ರಿಗೆಲ್ಲರಿಗೂ ಇವನೇ ನಾಯಕ, ಇವನೇ ರಾಜ ಅಂತ. ನಮ್ ಕೋನ್ ಅಂತ ಹೇಳಿದ್ರೆ ನಾವೆಲ್ಲ ಈ ಭೂಮಿಲಿ ಇದ್ದೀವಲ್ಲ, ನಮ್ಗೆಲ್ಲ ಯಾರು ಈ ರಾಜ ಅಂದ್ರೆ ನಮಗೂ ಅವನೇ ಅಂತ. ನಮ್ ಕೋನ್ ನೋಡಿ, ಹೆಂಗೋನ್ ಹಂಗೋನ್ ಉಂಬರ್ಕೋನ್ ಎಲ್ಲ ಕೋನ್ ಅಂತ ಬಂದಾಗ್ಲೂ ಅದನ್ನ ಹೇಳ್ತಾರೆ. ಮೊದಲ ಇನ್ನು ಯಾರಾದ್ರೂ ಬಿಟ್ಟು ಹೋಗಿದ್ರೆ ಅವ್ರಿಗೂ ಅವನೇ ಬಾಸು ಅಂತ ಅದನ್ನ ಹೇಳ್ಬೇಕು. ಮೊದಲ ಯಾರಾದ್ರೂ ಇವನ ಅಕಸ್ಮಾತ್ ಇಲ್ಲಿ ನಿಮಿತ್ತವಾಗಿ ಅಂತ ಒಂದು ಅರ್ಥ ಬರುತ್ತೆ. ಅದನ್ನ ಮೊದಲ ಅಂತ ಹೇಳಿದ್ರೆ ಎಟ್ಸೆಟ್ರಾ ಅಂತ ಬರುತ್ತೆ. ಹೆಣ್ಕೋನ್ ಮೊದಲ ಅಂತ ಹೇಳಿದ್ರೆ ಯಾರೇ ಬೇಕಾದ್ರೂ ಇದ್ರು ಕೂಡ ಅವ್ರಿಗಷ್ಟೇ. ಈ ಶಂಗೋಲ್ ಯಾವಾಗ್ಲೂ ನೆಟ್ಟಿಗೆ ಇರ್ಬೇಕು. ಶಂಗೋಲ್ ವಲಯ ಅಂತ ಹೇಳಿದ್ರೆ ಅದು ಬಗ್ಗೋತರ ಆಗೋಯ್ತಲ್ಲ ಅಂತ ಹೇಳಿದ್ರೆ, ಏನ್ ಬಗ್ಗೋತರ ಆಯ್ತು ಅಂತ ಹೇಳಿದ್ರೆ, ಭಗವಂತ ರಕ್ಷಣೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ರಕ್ಷಣೆ ಕೊಡ್ಲಿಲ್ವಲ್ಲ, ಬರ್ತೀನಿ ಅಂತ ಮಾತು ಕೊಟ್ಬಿಟ್ಟು ಬರ್ಲಿಲ್ವಲ್ಲ, ಅದು ಶಂಗೋಲ್ ವಲಯ ಅಂತ. ಅವಾಗ ಅದು ಸ್ವಲ್ಪ ಭಾಗದಂಗ ಆಗತ್ತಲ್ಲ, ಅದನ್ನ ಹೇಳ್ತಾರೆ. ಭಗವಂತನಿಗೆ ಪ್ರಿಯವಾದ ತುಳಸಿ ಭಾಗವತನನ್ನೇ ಹಿಂಸೆ ಮಾಡುತ್ತಂತೆ. ಇದು ಹೆಂಗೋಲ್ ವಲಯ ಅಂತ ಹೇಳಿದ್ರೆ ಯಾವುದು ಭಗವಂತನಿಗೆ ತುಂಬಾ ಪ್ರಿಯವಾಗಿತ್ತು, ಹಿಂದಿನ ಹಾಡಲ್ಲಿ ಭಗವಂತ ಕೊಟ್ಬಿಟ್ಟು ಹೋದಂತ ಸಂತೋಷವಾಗಿ ಎದೆಗೆ ಹೊಚ್ಕೊಂಡು ಖುಷಿಯಾಗಿದ್ರು, ಈ ಹಾಡಲ್ಲಿ ಭಗವಂತ ಇಲ್ಲ ಅಂತ ತುಳಸಿ ವಾಸನೆ ಭಗವಂತನನ್ನೇ ನೆನಪಿಸತ್ತಂತೆ. ಭಗವಂತ ಹತ್ರ ಇಲ್ವಲ್ಲ ಅಂತ ದುಃಖ ಕೊಡುತ್ತಂತೆ. ಒಂದೇ ವಸ್ತು ಹಿಂದಿನ ಹಾಡಲ್ಲಿ ಸಂತೋಷ ಕೊಟ್ಟಿದ್ದು ಈ ಹಾಡಲ್ಲಿ ದುಃಖವನ್ನ ಕೊಡುತ್ತೆ ಅಂತ. ಇದನ್ನೇ ನಾವು ನೋಡ್ತೀವಿ ರಾಮಾಯಣದಲ್ಲಿ ಪಂಪಾ ಸರೋವರದಲ್ಲಿ ಕೂತ್ಕೊಂಡು ಅಳುತ್ತಾನೆ ರಾಮ. ಇದೆಲ್ಲಾನು ವೈದೇಹಿ ಇರುವಾಗ ಎಷ್ಟು ಚೆನ್ನಾಗಿತ್ತು, ಇದನ್ನೆಲ್ಲ ಅನುಭವಿಸ್ತಾ ಇದ್ವಿ ಲಕ್ಷ್ಮಣ, ಇವಾಗ ನನಗೆ ತುಂಬಾ ದುಸ್ತರವಾಗಿದೆ, ಪ್ರಾಣನೇ ಬಿಟ್ಬಿಡ್ಲಾ ಅಂತ ಅನಿಸ್ತಾ ಇದೆ, ಅವಳಿಲ್ಲದೆ ಇದನ್ನೆಲ್ಲ ನನಗೆ ನೋಡಕ್ ಆಗ್ತಾ ಇಲ್ಲ, ಇಷ್ಟ ಆಗ್ತಾ ಇಲ್ಲ ನನಗೆ ಅಂತ ಹೇಳ್ತಾನೆ. ಆ ನಾಯಕಿಯ ದುಃಖ ಇದೆಯಲ್ಲ, ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಒಂದು ತುಳಸಿ, ಇನ್ನೊಂದು ಕೃಷ್ಣ. ಕೃಷ್ಣ ಯಾಕೆ ಅಂತ ಹೇಳಿದ್ರೆ ಕೃಷ್ಣನೇ ತುಳಸಿ ಮುಡ್ಕೊಳ್ಳೋದು. ಸೊ ಅದರಿಂದ ತುಳಸಿ, ಕೃಷ್ಣ ಬಂದಿಲ್ಲ ಅಂತ ಕೃಷ್ಣನ ಮೇಲೆ ಕೋಪಿಸ್ಕೊಳ್ಬೇಕು. ಈ ತುಳಸಿ ಯಾಕೆ ಬೇಜಾರು ಮಾಡ್ತಾ ಇದೆ ಅಂದ್ರೆ ತುಳಸಿ ಕೃಷ್ಣನ ಜ್ಞಾಪಿಸ್ತಾ ಇದೆ, ಅದಕ್ಕೆ ಇವೆರಡು ನನಗೆ ಇವಾಗ ಹಿತವಾಗಿದೆ ಅಂತ. ಈ ನಾಯಕಿಯ ತಾಯಿ ಇದೆಯಲ್ಲ, ಅವಳು ದೇವರನ್ನ ನೀವು ನೋಡಿದೀರಾ, ನಮಗೂ ತೋರಿಸ್ಬೇಕು ನೀವು ಅಂತ ಹೇಳ್ತಾರೆ. ಅವಾಗ ಅಲ್ಲೊಂದು ಪ್ರಶ್ನೆ ಬರುತ್ತೆ. ಅವಾಗ ಹಾಗೆಲ್ಲ ತೋರ್ಸ್ಬಿಡಕ್ಕಾಗಲ್ಲ ಅಂತ. ಯಾಕೆ ತೋರ್ಸಕ್ಕಾಗಲ್ಲ ಅಂತ, ಕೇಣ್ಬಿಣ್ಗಳ್ ಅಣ್ಣೆ ಮೀರ್ ಅಣ್ಣಯ್ಯರ್ಹಾಳ್ ಎಣ್ಣೆ ಕಾಟುಂ ವಹಯರಿ ಏನ್, ಅವನೇ ಕಾಟುಂ ವಹಯರಿ ಏನ್ ಅಮ್ಮಾಳ್ವಾರ್ ಹಾಡ್ತಾರೆ. ಇದು 7ನೇ ಶತಕದಲ್ಲಿ 7ನೇ ಹಾಡಿದು, ತುಂಬಾ ಚೆನ್ನಾಗಿದೆ. ಕೇಳ್ಮಿಣ್ಹಣ್ ಅಣ್ಣಯ್ಯರ್ಹಾಳ್ ಹೆಣ್ಣು ಕಾಟುಂ ವಹಯರಿ ಏನ್, ಅವರೆಲ್ಲ ಕೇಳ್ತಾರಂತೆ, ತೋರ್ಸು ಭಗವಂತ, ನೀ ನೋಡಿದಿ ಅಂತ ಹೇಳ್ತೀಯಲ್ವ, ಅವನೇ ಬೇಕು ಅಂತ ಹೇಳ್ತೀಯಲ್ಲ, ಅವನ ನಮಗೂ ತೋರ್ಸು, ನಾವು ನೋಡ್ಬೇಕು ಅಂತ ಹೇಳಿದ್ರೆ ಅವನೇ ಕಾಟುಂ ವಹಯರಿ ಏನ್. ಇದು ಕಷ್ಟ. ಭಗವಂತನನ್ನ ಹೀಗೆ ಇರ್ತಾನೆ, ಹಿಂಗೆ ನೋಡ್ಬೋದು, ಹೀಗ್ ನೋಡಕ್ಕಾಗತ್ತೆ, ಇಲ್ಲಿ ನೋಡಿ ಅಂತ ತೋರ್ಸೋದು ಕಷ್ಟ. ಅದು ಯಾರು ತೋರ್ಸಿದ್ರು ಅಂದ್ರೆ ಭಗವಂತನಿಗೆ ಪ್ರಹ್ಲಾದ ಮಾತ್ರನೇ ತೋರಿಸಿದ್ದು ಹಿರಣ್ಯಕಶಿಪುಗೆ. ಯಾಕಂದ್ರೆ ಅವನಿಗೆ ಆಯ್ತು, ಅವನ ಭಕ್ತಿ ಅಷ್ಟು ಪಕ್ವವಾಗಿದ್ದು ತೋರ್ಸ್ದ. ನೀವು ಅಂತ ಹೇಳ್ಬಿಟ್ಟು ದುಃಖ ಪಡ್ತಾರಂತೆ, ಅಯ್ಯೋ
ನನಗೆ ಗೊತ್ತಾಗ್ತದೆ. ಅದಕ್ಕೆ ಎನ್ ಕಣ್ಣಿನ ಅಣೀರ್ ಅಂತಾರೆ. ನೀನು ನನ್ನ ಪರಿಸ್ಥಿತಿಯಲ್ಲಿ ಇದ್ಕೊಂಡು ಎನ್ ಕಣ್ಣಿನೂ ಈ ಕಾಣೀರ್. ನಾಸ್ತಿಕರಿಗೆ ಅಥವಾ ಭಗವಂತನ ಬಗ್ಗೆ ವಿಚಾರ ಗೊತ್ತಿಲ್ಲದೆ ಇರೋರಿಗೆ, ಕೃಷ್ಣನ ಬಗ್ಗೆ ವಿಚಾರ ಗೊತ್ತಿಲ್ಲದೆ ಇರೋರಿಗೆ ನೀವು ಎಷ್ಟೇ ಢಮಾರ ಹೊಡ್ಕೊಂಡ್ರು ಅವ್ರಿಗೆ ಆ ಭಕ್ತಿ ಇಲ್ಲದೆ ಇದ್ಮೇಲೆ ಅರ್ಥನೇ ಆಗಿಲ್ಲ. ನಾವೆಲ್ಲ ಮಾಡ್ತಾ ಇರೋದು ಏನೋ ಒಳ್ಳೆ ಹುಚ್ಚಿರ್ತಾರ. ಇದನ್ನ ಅವರು ಹೇಳಿದ್ರು, ಯಾರು ಕುಲಶೇಖರ ಆಳ್ವಾರು ಹೇಳ್ಬಿಟ್ರು. ಪೇಯ್ ಏನೇ ನಾನು ವರ್ಕುಂ. ಅವ್ರಿಗೆಲ್ಲ ನಾನು ಒಳ್ಳೆ ಹುಚ್ಚುತ್ತರ ಕಾಣ್ತೀನಿ, ಯಾವಾಗ ನೋಡಿದ್ರು ಏನೋ ರಾಮ ರಾಮ ಅಂತ ಹೇಳ್ತಾ ಇದಾರೆ. ಅವ್ರು ಅಂದೇ ಬಿಟ್ರು, ಅಯ್ಯೋ ಅಲ್ಲಿ ಆಸ್ಥಾನದಲ್ಲಿ ಇರೋರು ಈ ರಾಜಂಗೆ ಇನ್ನೇನ್ ಸ್ವಲ್ಪ ಹುಚ್ಚ ಹಿಡಿದ್ಬಿಡುತ್ತೆ, ಎಲ್ಲಾ ಭಾಗವತರನ್ನ ಓಡಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಓಡ್ಬೇಕತ್ರು ಅಂತ ಸುಳ್ಳು ಹೇಳಿ ಅದೆಲ್ಲ ಮಾಡ್ಬಿಟ್ರು ಅಲ್ಲಿ ಕುಲಶೇಖರ ಆಳ್ವಾರ್ಗೆ. ಇರ್ಲಿ ಬಿಡಿ, ಎಲ್ಲಾರು ನನ್ನ ಹುಚ್ಚ ಅಂತ ಅನ್ಕೊಳ್ತಾರೆ, ಆದ್ರೆ ನಾನು ಅವ್ರನ್ನ ನೋಡಿದ್ರೆ ನನಗೂ ಅವ್ರು ಹುಚ್ಚರ ತರನೇ ಕಾಣ್ತಾರೆ ಅಂತ. ಯಾಕೆಂದ್ರೆ ಈ ಸಂಸಾರದಲ್ಲಿ ಇಷ್ಟೊಂದು ಈಡುಪಾಡಿಟ್ಕೊಂಡು ಹಿಂಗ್ ಒದ್ದಾಡ್ತಾ ಇದಾರಲ್ಲ, ಇವರೆಲ್ಲ ಇನ್ ಯಾವಾಗ ಉದ್ಧಾರ ಆಗೋದು? ಅದಕ್ಕೆ ಬೇಗನೆ ನಾನು ಮೇವರ್ಕು ಇಟ್ಕೊಳ್ಳಿ ಬಿಡಿ ಅಂತ. ಇದು ಹೇಳ್ಬೇಕಾದ್ರೆ ಉಂಬರೆಲ್ಲಾಯವರ್ಕುಂ ತಂಕೋನ್, ಇವನೇ ಮಹಾರಾಜಾದಿರಾಜ. ನಮ್ಕೋನ್ ಉಹಕ್ಕುಂ ತುಳಾಯ್. ಈ ತುಳಸಿ ಎಂತದ್ದು ಅಂದ್ರೆ ನನಗಿನ್ಸ ನಮ್ಕೋನ್, ನಮಗೆಲ್ಲ ಅರಸನಾಗಿದ್ದಾನಲ್ಲ, ಈ ನಾಯಕನಾಗಿದ್ದಾನಲ್ಲ ನಾರಾಯಣ ಅವನಿಗೆ ಅಂತ. ಅವನು ಎನ್ನ ಶಯ್ಯಾದಿನಿ ನಾನಿಲತ್ತೆ, ಎನ್ ಶಯ್ಯಾದಿನಿ ನಾನು. ಇಷ್ಟೆಲ್ಲ ಹಿಂಸೆಗೆ ಕಾರಣವಾಗಿರೋ ತುಳಸಿ ಇನ್ ಏನ್ ತಾನ್ ಮಾಡಲ್ಲ ಈ ನಾನಿಲತ್ತೆ ಅಂತ. ಈ ನಾನಿಲತ್ತೆ ಅಂತ ಹೇಳ್ಬೇಕಾದಾಗ ಇದಕ್ಕೆ ಹಲವಾರು ಅರ್ಥಗಳನ್ನ ಹೇಳ್ತಾರೆ. ನಿಲಂ ಅಂದ್ರೆ 4 ತರ ನೆಲ ಅಂತ ಆಗತ್ತೆ, 4 ತರ ವೇದ ಅಂತ ಸ್ವಪದೇಶ ಅರ್ಥಗಳನ್ನ ಬರೀತಾರೆ. ಈ 4 ತರ ಭೂಮಿಗಳು ಅಂತ ಹೇಳ್ಬೇಕಾದ್ರೆ ವಿಶೇಷವಾಗಿ ಇದನ್ನ ಅರ್ಥ ಮಾಡ್ದ ಟೊಪೋಗ್ರಫಿ ಆಫ್ ದ ಲ್ಯಾಂಡ್ ಇದೆಯಲ್ಲ ಅದನ್ನ ಡಿಫೆಂಡ್. ಇನ್ನೊಂದು 2 ನಿಮಿಷ ತಗೊಂಡು ಕ್ಲೋಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಎಲ್ಲಾ ಭಾಷೆನಲ್ಲೂ ತುಂಬಾನೇ, ಎಲ್ಲಾ ಭಾಷೆಗಳಲ್ಲೂ ಈ ತರ ಎಲ್ಲ ಬೇರೆ ಬೇರೆ ಪದಗಳು ಇದ್ದೇ ಇರುತ್ತೆ. ನೀವು ಆ ಭಾಷೆ ಡಿಕ್ಷನರಿ ತಗೊಂಡು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ನಾವ್ ಏನ್ ಮಾಡ್ತೀವಿ, ಕಲೋಕಿಯಲ್ ಲ್ಯಾಂಗ್ವೇಜ್ ಅಲ್ಲಿ ಉಪಯೋಗಿಸ್ತೆ ಭಾಷೆನ ಬಡವಾಗಿಸ್ಬಿಡ್ತೀವಿ. ಈ ಭಾಷೆನಲ್ಲಿ ವೊಕ್ಯಾಬ್ಯುಲರಿನೇ ಇಲ್ವೇನೋ, ಇದಕ್ಕೆ ಇನ್ನೊಂದು ಪದನೇ ಇಲ್ವೇನೋ ಅಂತ. ಆತರ ಏನಿಲ್ಲ. ಒಂದ್ ನೆಲ ಅಂತ ಹೇಳಿದ್ರೆ, ಒಂದ್ ಲ್ಯಾಂಡ್ ಅಂದ್ರೆ ಒಂದೊಂದಕ್ಕೂ ಒಂದೊಂದು ಹೆಸರಿದೆ. ಈ ಕುರುಂಜಿ ನೆಲ ಅಂತ ಹೇಳಿದಾಗ, ಕುರುಂಜಿ ಅಂತ ಹೇಳಿದಾಗ ಬೆಟ್ಟಕ್ಕೆ ಸೇರಿದಂತೆ, ಬೆಟ್ಟದ ಪ್ರದೇಶದಲ್ಲೆಲ್ಲ ಇರುತ್ತಲ್ಲ ಅದಕ್ಕೆ ಮೆಡೋಸ್ ಅಂತೆಲ್ಲ ಹೇಳ್ತೀವಲ್ಲ, ಅದಕ್ಕೆ ಕುರುಂಜಿ ನೆಲ ಅಂತಾರೆ. ಮುಲ್ಲೈ ಅಂತ ಹೇಳ್ತಾರೆ. ಮುಲ್ಲೈ ನೆಲ ಏನಪ್ಪಾ ಅಂದ್ರೆ ಕಾಡಿಗೆ ಅಂಟಿದಂಗೆ ಇರುತ್ತೆ. ಇದು ಈ ಜಾಗ ಆದ್ಮೇಲೆ, ಈ ಲ್ಯಾಂಡ್ ಆದ್ಮೇಲೆ ಕಾಡು ಶುರು ಆಗುತ್ತೆ, ಅದಕ್ಕೆ ಮುಲ್ಲೈ ಅಂತ ಹೇಳ್ತಾರೆ. ನೈದಲ್ ಅಂತ ಒಂದು, ಆ ನೈದಲ್ ಅಂದ್ರೆ ನೀರಿನ ಸಂಪರ್ಕ ಇರುವಂತದ್ದು, ಸಮುದ್ರನೋ ನದಿನೋ ಸಂಪರ್ಕ ಇರುವಂತ ಜಾಗಕ್ಕೆ ಅದಕ್ಕೆ ನೈದಲ್ ಅಂತ ಹೇಳ್ತಾರೆ. ಮರುಗಲ್ ಅಂತ ಹೇಳಿದ್ರೆ ಬೆಳಿತಾರಲ್ಲ ಈ ಗದ್ದೆ, ಆತರ ಎಲ್ಲ ಗದ್ದೆಗಳು ತೋಟಗಳು ಇರುತ್ತಲ್ಲ ಅದಕ್ಕೆ ಸೇರ್ದಂಗೆ ಇರುವಂತದ್ದು, ಅದಕ್ಕೆ ಮರುಗಲ್. ಇದು ಮಾತ್ರ 4 ಹೇಳಿದ್ರು. ನಾನಿಲಂ ಅಂತ ಹೇಳಿ 4 ತರ ಭೂಮಿ ಇದೆ ಅಂತ ಹೇಳಿದ್ರು. ಇನ್ನೊಂದು ತರ ಭೂಮಿ ಇದೆ, ಅದೇನಪ್ಪಾ ಅಂತ ಹೇಳಿದ್ರೆ, ಈ 4 ತರಾನು ಇಲ್ಲದೆ ಇರೋ ಒಂದು ಭೂಮಿ. ಈ 4 ತರದಲ್ಲೂ ಇವಾಗ ಕುರುಂಜಿ ನೆಲದಲ್ಲಿ ಬೆಟ್ಟದಲ್ಲಿ ಬೆಳೆಯುವಂತ ಪದಾರ್ಥಗಳೆಲ್ಲ ಬೆಳೀತಾರೆ. ಮುಲ್ಲೈ ಕಾಡಿಗೆ ಸೇರಿದಂತ ಕಟ್ಟಿಗೆಗಳೆಲ್ಲ ಬೆಳೀತಾರೆ. ಅದರಲ್ಲಿ ನೈದಲ್ ಅಂತ ಹೇಳಿದಾಗ ನೀರಿನ ಸಂಪರ್ಕ ಇರೋದ್ರಿಂದ ಒಳ್ಳೆ ನೀರಾವರಿ ಯೋಜನೆ ಅದರಲ್ಲಿ ಬೆಳೀತಾರೆ. ಮರದಲ್ಲಿ ವಯಲಂತೂ ಕೇಳೋದೇ ಬೇಡ, ತೋಟ ವಯಲಲ್ಲಿ ಎಲ್ಲ ಬೆಳೀತಾರೆ. ಇದು ಯಾವುದಕ್ಕೂ ಪ್ರಯೋಜನ ಇಲ್ಲದೆ ಇರುವಂತ ಒಂದು ಜಾಗ ಅಂದ್ರೆ ಅದು ಮರುಭೂಮಿ. ಅದನ್ನ ಇಲ್ಲಿ ಹೇಳ್ತಾರೆ. ಆ ಮರುಭೂಮಿನೂ ಕೂಡ ಪಾಲೈವನಂ ಅಂತ ಹೇಳ್ತಾರೆ ತಮಿಳಲ್ಲಿ. ಅದು 5ನೇದು. ಈ 5ನೇದವನ್ನ ಈ ಮುಂದಿನ ಹಾಡು, ಈ ನೆಕ್ಸ್ಟ್ ಹಾಡಲ್ಲಿ ಪಾಲೈವನಂ ಹೇಗಾಗತ್ತೆ ಅಂತ ಇದಕ್ಕೆ ಸ್ವಪದೇಶ ಅರ್ಥದಲ್ಲಿ ತುಂಬಾ ಚೆನ್ನಾಗಿದೆ. ಈ ನಾನಿಲಂ ಅಂತ ಹೇಳಿದಾಗ ಇದು ಯಾವುದೇ ಒಂದು ಭಕ್ತಿಯ ವಿಚಾರಗಳಲ್ಲಿ ಭಗವಂತನಿಗೆ ಸಂಬಂಧಪಟ್ಟಿದ್ದು ಯಾವುದೇ ಒಂದು ವಿಷಯವನ್ನ ಕೂಡ ನಾವು ಮನಸ್ಸಲ್ಲಿ ಅನುಕೂಲ ಮಾಡ್ಕೊಳ್ದೆ, ಅವನ ಬಗ್ಗೆ ಪ್ರೀತಿ ಬೆಳೆಸ್ಕೊಳ್ದೆ ಇದ್ರೆ ನಮ್ಮ ಮನಸ್ಸೇ ಒಂದು ಪಾಲೈವನಂ ಆಗ್ಬಿಡುತ್ತೆ. ಮರುಭೂಮಿ ಹೇಗಾಗತ್ತೆ ಅನ್ನೋದನ್ನ ಮುಂದಿನ ಹಾಡಲ್ಲಿ ಹೇಳ್ತಾರೆ. ಈ ಸೂರ್ಯ ಒಂದು ವಸ್ತುವನ್ನ, ಭೂಮಿ ಒಂದು ಪೀಸ್ ಆಫ್ ಲ್ಯಾಂಡ್ ಅಂತ ತಗೊಂಡು ಚೆನ್ನಾಗಿ ಒಗೆದು ಒಂದು ಡ್ರಾಪ್ ನೀರು ಇಲ್ದಂಗೆ ಮಾಡಿ ಉಗಿದು ಬಿಡ್ತಾರಂತೆ, ಅದೇನೆ ಮರುಭೂಮಿ ಆಗತ್ತೆ ಅಂತ. ಹೇಗೆ ಅಂದ್ರೆ ಭೋಗದಲ್ಲೇ ಇಡಪಾಡಿರೋರ್ಗೆ ಯಾವಾಗ್ಲೂನು ಭಗವಂತನ ವಿಚಾರ ಎಷ್ಟೇ ಹೇಳಿದ್ರು ಅರ್ಥ ಆಗೋದಿಲ್ಲ. ಅದನ್ನ ಹೇಳೋರೆಲ್ಲ ಹುಚ್ಚರು, ಅವ್ರಿಗೇನೋ ತಲೆ ಕೆಟ್ಟೋಗ್ಬಿಟ್ಟಿದೆ ಅಂತಾನೆ ಹೇಳ್ತಾ ಇರ್ತಾರೆ. ಆದ್ರೆ ಮೋಕ್ಷ ಅನ್ನೋ ಒಂದು ಸಾಮ್ರಾಜ್ಯ ಇದೆ. ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕು. ನಾನೊಂದು ವಿಷಯ ನಮ್ಗೆ ಹೇಳಕ್ ಇಲ್ಲಿ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಪ್ರತಿ ದಿನಾನು ನಾವು ಇದನ್ನೆಲ್ಲ ಹೇಳ್ತಾ ಎಲ್ಲರಿಗೂ ಸನ್ಯಾಸನೇ ಬರುತ್ತೆ. ಅವಾಗ ಮನೆಯಲ್ಲಿ ಇದ್ರೆ ಅವ್ರು ಯಾರು ಇದಕ್ಕೆ
ಸಂಬಂಧಪಟ್ಟಿರಲ್ವಾ ಅಥವಾ ಕೇಳಿಸ್ಕೊಳ್ಳಲ್ವಾ, ಸಂಸಾರ ದೊಡ್ಡದಾಗಿರುತ್ತೆ, ಎಲ್ರ ಮಗ್ಳು ಬೇರೆಯವರು ಇರ್ತಾರೆ, ನಾವು ಒಬ್ರೇ ಎಲ್ಲ ಇರೋದು. ಅವಾಗ ಏನ್ ಅನಿಸ್ತಾ ಇರತ್ತೆ ಅಂತಂದ್ರೆ ಇವ್ರಿಗೇನೋ ತಲೆ ಕೆಟ್ಟೋಗ್ಬಿಟ್ಟಿದೆ, ಯಾವಾಗ ನೋಡಿದ್ರು ಏನೋ ಇದ್ರಲ್ಲಿ ಇರ್ತಾರೆ, ಗುಂಗಲ್ಲಿ ಇರ್ತಾರೆ ಅಂತ. ನಮಗೆ ವಿಚಾರ ಅರ್ಥ ಆಗಿದೆ ಅಂತ ಮಾತ್ರಕ್ಕೆ ನಮ್ಮ ಸುತ್ತಲೂ ಇರೋರ್ಗೆಲ್ಲ ಅರ್ಥ ಆಗಿದೆ ಅಂತ ನಾವು ಅನ್ಕೊಳ್ಬಾರ್ದು. ಅವರ ಜೀವನವನ್ನ ನಾವು ದುಸ್ತರ ಮಾಡಬಾರ್ದು. ಯಾವಾಗ ತಿಳ್ಕೊಳ್ಳಿ, ನಮ್ದಂತ ಒಂದು ಜವಾಬ್ದಾರಿ ಇರುತ್ತೆ. ನಾವು ಯಾವ್ದೋ ಒಂದು ಪಾಕೆಟ್ ಅಲ್ಲಿ ಅಮ್ಮನಾಗೋ ಅಥವಾ ತಂಗಿಯಾಗೋ ಅಕ್ಕನಾಗೋ ತಾಯಿಯಾಗೋ ಅಜ್ಜಿಯಾಗೋ ಏನೋ ಒಂದು ಇದ್ರಲ್ಲಿ ಇದ್ದಾಗ ನಮ್ಮ ಕರ್ತವ್ಯವನ್ನ ಮಾತ್ರ ಬಿಡಬಾರ್ದು. ಭಕ್ತಿ ಅನ್ನೋದು ನಮ್ಗೆ ಇಂಡಿವಿಜುವಲ್ ಇದು, ನಾವು ಅದನ್ನ ಮಾಡ್ಕೋಬೇಕು. ಈ ವಿಷಯಗಳೆಲ್ಲ ಏನ್ ಹೇಳ್ತಾ ಇದೀವಿ ಭಗವಂತನ ಬಗ್ಗೆ, ಇದು ಮಾತ್ರ 100% ಟ್ರೂ ತತ್ವ. ಇದು ಮಾತ್ರ ಈ ಮಾರ್ಪಾಟ ಆಗೋಕ್ಕೂ ಸಾಧ್ಯ ಇಲ್ಲ, ಚೇಂಜು ಇಲ್ಲ, ಇದು ಸತ್ಯತೆ. ಆದ್ರೆ ಈ ಸತ್ಯತೆಯಲ್ಲಿ ಯಾರಿಗೆ ನಂಬಿಕೆ ಇಲ್ವೋ, ಆದ್ರೆ ಅವ್ರ ಜೊತೆಗೆ ನಾವು ಇರ್ಬೇಕಾಗತ್ತೆ ಅಂತ ಇದ್ದಾಗ ಅವ್ರಿಗೂ ನಾವು ಸಹಕಾರವಾಗಿ ಇರ್ಬೇಕು. ಯಾಕಂದ್ರೆ ಅವ್ರ ಜೀವನವನ್ನ ದುಸ್ತರ ಮಾಡೋಕೆ ನಮ್ಗೆ ಯಾವುದು ಅರ್ಹತೆ ಇಲ್ಲ. ವಿ ಡೋಂಟ್ ಹ್ಯಾವ್ ಎನಿ ರೈಟ್ಸ್, ಬೇಸಿಕ್ ರೈಟ್ಸ್ ಟು ಸ್ಪಾಯಿಲ್ ಅದರ್ಸ್. ಭಕ್ತಿ ಅನ್ನೋದು ಇಂಡಿವಿಜುವಲ್ ವಿಷಯ. ಈ ಮೋಕ್ಷಕ್ಕೆ ಹೋಗೋ ಆಸೆ ಅನ್ನೋದು ಇಂಡಿವಿಜುವಲ್ ವಿಷಯ. ಆ ಇಂಡಿವಿಜುವಲ್ ವಿಷಯ ಬಂದಾಗ ಈ ಬ್ಯಾಲೆನ್ಸ್ ಮಾಡ್ಬೇಕು. ಭೋಗ ಅನ್ನೋದು ಈ ಇದ್ರಲ್ಲಿ ನಮ್ಗೆ ಡೇ ಟು ಡೇ ಲೈಫಲ್ಲಿ ಬರುತ್ತಲ್ಲ, ಇದಕ್ಕೂ ಅದಕ್ಕೂ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇವಾಗ ನೋಡಿ, ಇವಾಗ ಏನೋ ಮನೆಯಲ್ಲಿ ಸೊಸೆ ಮಕ್ಕಳು ಎಲ್ಲ ಮೊಮ್ಮಕ್ಕಳು ಎಲ್ಲರೂ ಇರ್ತಾರೆ. ಯಾವಾಗ್ಲೂ ನಾವು ಬರೀ ಇದನ್ನೇ ಮಾಡ್ತಾ ಇರ್ತೀವಿ ಅಂತ ಮಾಡ್ತಾ ಇರಕ್ ಆಗೋದಿಲ್ಲ. ಅವಾಗ ಏನ್ ಅನ್ಕೊಳ್ತಾರೆ, ಏನೋ ಆಗ್ಬಿಟ್ಟಿದೆ ಇವ್ರಿಗೆ, ಸರಿ ಇಲ್ಲ, ಇವ್ರು ಹೋಗ್ತಾ ಇರೋ ದಾರಿನೇ ಸರಿ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಅದಾಗದೆ ಇರೋ ತರ ನಾವು ನೋಡ್ಕೋಬೇಕು. ಒಂದು ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲಾರು ಆಧ್ಯಾತ್ಮಿಕವಾಗಿ ಇಲ್ಲ. ಇವಾಗ ಈ ಕಲಿಯುಗದಲ್ಲಿ ಏನಾಗಿದೆ, ಆಫ್ಟರ್ ಅಡ್ವೆಂಟ್ ಆಫ್ ಬ್ರಿಟಿಷ್ ಬಂದ ಮೇಲೆ ದೇವರಿಂದ ನಮ್ಮನ್ನ ದೂರ ಮಾಡಿಬಿಟ್ಟಿದ್ದಾರೆ ಅವರು. ಯಾವಾಗಂದ್ರೆ ಅಡ್ವರ್ಟೈಸ್ಮೆಂಟ್ಸ್ ತೋರಿಸಿ ಅವರ ಜೀವನ ಶೈಲಿಗಳನ್ನ ತೋರಿಸಿ ನಮಗೆ ಟಿವಿ ಫೋನು ಇದು ಎಲ್ಲ ತೋರಿಸಿ ಏನ್ ಮಾಡ್ತಿದ್ರೆ, ಆಧ್ಯಾತ್ಮಿಕ ವಿಚಾರದಿಂದ ನಮ್ಮನ್ನ ವಿ ಹ್ಯಾವ್ ಡ್ರಿಫ್ಟೆಡ್ ಫಾರ್ ಅವೇ. ಇವಾಗ ಏನಾಗುತ್ತೆ, ಅದರಲ್ಲೇ ತುಂಬಾ ಜನ 99% ಜನ ಅದರಲ್ಲೇ ಇದ್ದಾರೆ. ಅವ್ರ ಮಧ್ಯೆ ನಾವು ಇರ್ಬೇಕಾಗತ್ತೆ ಅಂತ ಹೇಳಿದಾಗ ನಾವು ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಎಲ್ಲರೂ ನಾವು ಕೇರ್ಫುಲ್ ಆಗಿರ್ಬೇಕು. ಅಂದ್ರೆ ಲೈಕ್ ಒಂದು ರೋಪ್ ಮೇಲೆ ನಡೀತಾ ಇರೋ ತರನೇ, ಹಾಗೆ ನಡೀತಾ ಇರೋ ತರ ನಮ್ಗೆ ಗಂಡಂದ್ರು ನಮ್ಗೆ ಸಹಾಯಕವಾಗಿದ್ರೆ ತುಂಬಾ ಅದೃಷ್ಟ, ಅವರು ಅದೇ ಲೈನ್ ಅಲ್ಲಿ ಇದ್ರೆ ಅದೃಷ್ಟ. ಆತರ ಒಂದ್ ವೇಳೆ ಇಲ್ಲ ಅಂತ ಹೇಳಿದ್ರೆ ನೀವು ಮಾಡ್ಕೊಳ್ಬೇಕು, ಅವ್ರಿಗೆ ತೊಂದರೆ ಆಗ್ಬಾರ್ದು, ಈ ತರ ನಾವು ನೋಡ್ಕೊಳ್ಬೇಕು. ಯಾಕಂದ್ರೆ ಮೋಕ್ಷ ಅನ್ನೋದು ನೀವು ಒಬ್ಬರೇ ಹೋಗೋದು, ನಿಮಗೆ ಯುವರ್ ಡೈರೆಕ್ಟ್ಲಿ ಯು ಆರ್ ಎನ್ಲೈಟನಿಂಗ್ ಯುವರ್ ಸೋಲ್, ನಿಮಗೋಸ್ಕರ ಮಾಡೋ ಅಂಥದ್ದು. ಅದನ್ನ ನೀವು ತಪ್ಪಿಸ್ಕೊಳ್ಬಾರ್ದು. ಯಾಕಂದ್ರೆ ಅದನ್ನ ವಿ ಶುಡ್ ನಾಟ್ ಮಿಸ್. ಅಟ್ ದ ಸೇಮ್ ಟೈಮ್ ಕರ್ತವ್ಯದಿಂದ ನಾವು ದೂರ ಇರಬಾರ್ದು. ಇದೊಂದು ವಿಷಯಕ್ಕೆ ನಾವು ನೋಡ್ಕೊಂಡು, ಹೇಗೆ ಅಂದ್ರೆ ಈ ನಮ್ಮಾಳ್ವಾರ್ ಹೇಳೋ ಲೆವೆಲ್ಗೆಲ್ಲ ಅವ್ರಿಗೆ ಏನುನೇ ಬೇಡ ಅಂತ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು. ಆ ತರ ಮದುವೆ ಮಾಡ್ಕೊಂಡಿರೋರು ನಾವೆಲ್ಲ ಇನ್ನ ಚಿಕ್ಕವರು ಹೀಗೆಲ್ಲ ಇರ್ಬೇಕಾದ್ರೆ ನಾವು ಆತರ ಇರೋಕ್ಕಾಗೋದಿಲ್ಲ. ಸಂಸಾರ ಈಸಬೇಕು, ಇದ್ದು ಜಯಿಸಬೇಕು. ದಾಸರ ಹಾಡುಗಳೆಲ್ಲ ಕೇಳ್ತೀವಲ್ಲ ನಾವು, ಇರಬೇಕು, ಇದ್ದುಕೊಂಡು ಅವರ ಮಧ್ಯದಲ್ಲಿ ಇದ್ದುಕೊಂಡು ವಿ ಶುಡ್ ಡೂ ದಟ್. ಅವಾಗ್ಲೇ ಅದು ಆಕ್ಚುಲಿ ಯಾರು ಸನ್ಯಾಸ ಅಂತ ಹೇಳಿದ ತಕ್ಷಣ ಕಾವಿ ಉಟ್ಕೊಂಡ್ಬಿಟ್ಟು ಸನ್ಯಾಸ ತಗೊಂಡವ್ರಿಗೆ ಮಾತ್ರ ಮೋಕ್ಷ ಅಂತ ಯಾರೋ ಕೆಲವು ಪಂಥದಲ್ಲೆಲ್ಲ ಹೇಳಿದ್ರಲ್ಲ, ಅದ್ ನಿಜಾನ ಅಂದ್ರೆ ಸುಳ್ಳು. ವೇದಾಂತ ದೇಶಕ್ಕೂ ರಹಸ್ಯತ್ರಯ ಸಾರದಲ್ಲಿ ಚೆನ್ನಾಗಿ ಹೇಳಿದ್ರು. 120 ವರ್ಷ ಬದುಕಿ ಬಾಳಿ ಸಂಸಾರದಲ್ಲಿ ಬಡತನದಲ್ಲಿ ಕಷ್ಟಪಟ್ಟು ಇದ್ದು ಮೋಕ್ಷಕ್ಕೆ ಹೋದವರು ಯಾಕೆ ಹಾಗಿದ್ರು ಅಂತ ಹೇಳಿದ್ರೆ, ಇದ್ದು ತೋರ್ಸಿದ್ರು. ಹಂಗೂ ಇರಕ್ಕಾಗತ್ತೆ ಅಂತ ಊಂಚ ವೃತ್ತಿ ಮಾಡ್ಕೊಂಡು ಇದ್ದು ತೋರ್ಸಿದ್ರು. ಎಷ್ಟು ಜನ ಅವರಿಗೆ ಆ ಕಾಲದಲ್ಲೇ ಎಷ್ಟು ಜನ ಅವರನ್ನೆಲ್ಲ ತೊಂದರೆ ಪಡಿಸ್ತಾ ಇದ್ರು. ಅದಕ್ಕಾಗಿ ಅವ್ರ ಮಾರ್ಗ ಬಿಟ್ಬಿಡ್ಲಿಲ್ಲ. ಅವ್ರ ಮಾರ್ಗ ಅವ್ರು ಹೇಳ್ತಾನೆ ಇದ್ರು. ಅವ್ರು ಎಲ್ರಿಗೂ ಹೇಳಿದ್ರು, ಎಲ್ರಿಗೂ ಮೋಕ್ಷವನ್ನ ಕೊಡಿಸಿದ್ರು. ಇದು ಎಂತ ವಿಚಾರ ಅಂತ ಹೇಳಿದ್ರೆ, ಈ 4 ನೆಲ ಇದೆಯಲ್ಲ, ಈ 4 ನೆಲದಲ್ಲಿ ನಾವು ಎಂತ ಕ್ಯಾಟಗರಿ ಅಂತ ನಾವು ನೋಡ್ಕೊಳ್ಬೇಕು. ಎಂತ ಕ್ಯಾಟಗರಿ, ಏನಾದ್ರೂ ನಾವು ಆ ಮರುಭೂಮಿ ಮಾತ್ರ ಆಗ್ಬಿಡ್ಬಾರ್ದು. ನಮ್ಮಲ್ಲೇ ಭಗವಂತನಿಗೆ ಒಂದು ಇಷ್ಟು ಜಾಗವನ್ನು ಕೊಡದೇ ಇರೋ ತರ ಮರುಭೂಮಿ ಆಗ್ಬಿಡ್ಬಾರ್ದು. ನಾವು OSS ತರ ಇರ್ಬೇಕು. ಒಂದ್ ವೇಳೆ ನಮ್ ಸುತ್ತಲೂ ಬರೀ ಮರುಭೂಮಿನೇ ಇದ್ರೆ, OSSಗೆ ಏನ್ ಹೇಳ್ತಾರ ಗೊತ್ತಿಲ್ಲ ಕನ್ನಡದಲ್ಲಿ, ಡಿಕ್ಷನರಿ ನೋಡ್ಬೇಕು. ಆ OSS ತರ ಇರ್ಬೇಕು. ನಾವು ಇರ್ಬೇಕು, ಬೇರೆಯವ್ರಿಗೂ ತಂಪು ನೀರನ್ನ ಕೊಡ್ಬೇಕು ಅಪ್ಪ ಅಂತ ಅವ್ರಿಗೂ ಅನ್ನಿಸ್ಬೇಕು. ಆತರ ಈ ಬಾಲಯವನಂ ಇದಕ್ಕೆ ಹೇಳಿದಾಗ ಇನ್ನೂ ಕೆಲವಿದೆ, ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಇಲ್ಲಿ ಮುಗಿಸ್ಕೊಳ್ತೀನಿ, ತುಂಬಾನೇ ಲೇಟ್ ಆಯ್ತು. ಓಕೆ, ತುಂಬಾ ಚೆನ್ನಾಗಿದೆ ಇದು. ಯಾಕಂದ್ರೆ ಅಷ್ಟು ತಿರುವಿರುತ್ತಮ್ ಅನ್ನೋದು ಎಷ್ಟು ಭಾವಕವಾಗಿದೆ ಅಂತ ಹೇಳಿದ್ರೆ, ಇಟ್ ವಿಲ್ ಟೇಕ್ ಯು ಟು ದಟ್ ಎಕ್ಸ್ಟೆಂಟ್. ಏನು ಬೇಡಪ್ಪ ಅಂತ, ಸಂಸಾರನೇ ಬೇಡ ಅನ್ನೋ ತರ ಜಿಗುಪ್ಸೆ ಬಂದ್ಬಿಡೋ ತರ ಅನ್ಸುತ್ತೆ. ಅವಾಗ ಆತರ ಇರಕ್ಕ ಆಗಲ್ಲ ನಾವು.
ಅಂದ್ರೆ ಭಗವಂತನನ್ನ ಪರಿಚಯ ಮಾಡ್ಕೊಳ್ಬೇಕಾದ್ರೆ ನಮ್ಮಾಳ್ವಾರ್ ಥರನೇ ಯೋಚನೆ ಮಾಡ್ಬೇಕು ನಾವು. ಅವಾಗ್ಲೇ ನಮ್ಗೆ ಭಗವಂತನ ನಿಜವಾದ ಪರಿಚಯ ಆಗುತ್ತೆ. ಪರಿಚಯ ಮಾಡ್ಕೋಬೇಕು, ತಿಳ್ಕೋಬೇಕು. ಏತದ್ ದೇಹಾವಸಾನೆ, ನಾನು ಬಂದು ಸೇರ್ತೀನಪ್ಪ, ಅಲ್ಲಿವರೆಗೂ ಏನ್ ಮಾಡ್ಬೇಕು ಅಂತ ಹೇಳಿದಾಗ ಭಗವಂತ ಹೇಳ್ಕೊಟ್ಟಿದ್ದಾನೆ. ಅವನ ನಾಮಸ್ಮರಣೆ ಮಾಡು, ತೀರ್ಥಯಾತ್ರೆ ಮಾಡು, ಅವನ ಯೋಚನೆಯಲ್ಲೇ ಇರು, ಸಂತೋಷ ಪಡ್ತಾ ಇರು ಮಾತ್ರ ಆ ಮಾರ್ಗದಲ್ಲಿ ಬಾ. ನಮ್ಮಾಳ್ವಾರ್ ತಿರುವಡಿಗಳೇ ಶರಣಂ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ. ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾಳೆ ದಿವಸ ನಾನು ಸ್ವಲ್ಪ 11 ಗಂಟೆಗೆ ಕ್ಲಾಸ್ ತಗೋತೀನಿ. ನಾನು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಮೆಸೇಜು ಹಾಕ್ತೇನೆ. 11 to 12 ಕ್ಲಾಸ್ ನಾಳೆ. ಥ್ಯಾಂಕ್ ಯು ಸಬಿತಾ, ಥ್ಯಾಂಕ್ ಯು.